ಇಲ್ಲಿ ಹೆಂಗಂದ್ರೆ ಸರ್ದ ಟ್ರೈನಿಂಗ್ ಹೆಂಗಂದ್ರೆ ನೀವು ನೀರು ಇಲ್ದನ ಹೆಂಗೆ ಈಜ್ಬೇಕು ಅನ್ನೋದು ಕಲಿಸ್ತಾರೆ. ಇರುವಂಥ ಜಾಗಕ್ಕೆ ನಾವು ಕರ್ಕೊಂಡು ಹೋಗಿ ತೋರಿಸ್ಬೋದು, ಅಥವಾ ಅವು ಇರುವಂಥ ಜಾಗದಿಂದ ಅವ್ನು ತಗೊಂಡು ಬಂದು ನೀವು ಇಬ್ಬರಿಗೆ ತೋರಿಸ್ಲಿಕ್ಕೂ ಸಾಧ್ಯ. ಇದೆಲ್ಲ ನಿಮ್ಮ ಆಸಕ್ತಿ ಇರೋದು. ನೀವು ಕೇಳಿದ್ರೆ ಸಾಧ್ಯ, ನೀವು ಕೇಳಿಲ್ಲ ನಮ್ಮದು ಬಲ್ಲ ನಿಮ್ಮದು ಬಲ್ಲ ನಡೆಯುತ್ತೆ ಅಷ್ಟೇ. ಬೆಸ್ಟ್. ಇವತ್ತು ನಾವು ಪುನಶ್ಚೇತನ ತರಬೇತಿಗೆ ನಿಜವಾಗ್ಲೂ ಅದರಿಂದ ತಮ್ಮ ಕ್ಷೇತ್ರದಲ್ಲಿ ಜೀರಾಗಿ ಕಾರ್ಯನಿರ್ವಹಿಸಿ ಚಲೋ ಆಯ್ತಾ? ಬರೀ ಓಪನ್ ಮಾಡಿ ನಮ್ಮದು ಕಾಪಿ ಇದು ಓಪನ್. ಇವತ್ತಿನ ನಮ್ಮ ಪಶುವೈದ್ಯಕೀಯ ಸಿಬ್ಬಂದಿಗಳ ಒಂದು ದಿನದ ಪುನಶ್ಚೇತನ ತರಬೇತಿ ಕೇಂದ್ರದ ಪರವಾಗಿ ವೇದಿಕೆ ಮೇಲಿದ್ದಂಥ ಗಣ್ಯರಿಗೆ ಹಾಗೂ ನಿಮ್ಮೆಲ್ಲ ಸಿಬ್ಬಂದಿಗಳಿಗೆ ಸ್ವಾಗತ ಕೊಡ್ತಾ, ಇವತ್ತು ನಾವು ಪುನಶ್ಚೇತನ ತರಬೇತಿಗೆ ನಿಜವಾಗ್ಲೂ ನಮ್ಮ ಸಿಬ್ಬಂದಿಗಳಿಗೆ ಮನ ಮುಟ್ಟುವಂಗೆ ಅವರು ಅದರಿಂದ ತಮ್ಮ ಕ್ಷೇತ್ರದಲ್ಲಿ ಸರಿಯಾಗಿ ಕಾರ್ಯನಿರ್ವಹಿಸಿ ಇನ್ ಟರ್ಮ್ಸ್ ಅದು ರೈತರಿಗೆ ಮುಟ್ಲಿ ಅನ್ನುವಂಥ ಉದ್ದೇಶದಿಂದ ನಮ್ಮ ಗುರುಗಳು, ನಮ್ಮ ಆತ್ಮೀಯ ಗುರುಗಳು ಆದಂಥ ಡಾಕ್ಟರ್ ಅನಿಲ್ ಕುಮಾರ್ ಮುರಳಿ ಸಾಹೇಬರು, ಪ್ರಾಧ್ಯಾಪಕರು, ನಿವೃತ್ತಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ, ಇವರನ್ನು ನಾವು ಮಾನವ ಸಂಪನ್ಮೂಲ ವ್ಯಕ್ತಿಯಾಗಿ ಆಹ್ವಾನಿಸಿದ್ವಿ. ಪಾಪ ಅವರು ನಮ್ಮ ಒಂದೇ ಕಡೆಗೇ ಅವರು ಒಪ್ಕೊಂಡ್ಬಿಟ್ರು. ಅವರು ಭಾಳ ಮಲ್ಟಿ ಟ್ಯಾಲೆಂಟೆಡ್ ವ್ಯಕ್ತಿಗಳು. ನಿಜವಾಗೂ ಅವ್ರ ಕ್ಲಾಸ್ ನಿಮಗೆ ಭಾಳ ರೋಚಕವಾಗಿ ಹೋಗ್ತಿತ್ತು. ಅವ್ರ ಕ್ಲಾಸ್ ನಮ್ಗೆ ಹೆಂಗೆ ಅನ್ನೋದು ಗೊತ್ತಾಗಲ್ಲ. ಅದಾದಮೇಲೆ ಇನ್ನೊಬ್ಬರು ಡಾಕ್ಟರ್ ಅನಿಲ್ ಕುಮಾರ್, ಇವತ್ತು ಇಬ್ಬರು ಅನಿಲ್ ಕುಮಾರ್ ಸುಬೇಕರ್ ಗೌಡರು, ಅನಿಲ್ ಕುಮಾರ್ ಗೌಡ ಅವರು ಕೃಷಿ ವಿಶ್ವವಿದ್ಯಾಲಯ ಹೈನುಗಾರಿಕೆ ವಿಭಾಗ ಅವ್ರು ಬರ್ತಾರೆ. ಇವತ್ತೇನಾಗ್ತಾ ನಾವು ಭಾಳ ಜಾನುವಾರುಗಳು ಆಸಕ್ತಿಯಿಂದ ಎನಿಮಿಕ್ಲಿಂದ ಮುಂದಿನ ಪ್ರೊಸೆಸ್ಸು ಪ್ರೊಡಕ್ಷನ್ ಬಂದಾಗ್ತಾ ಇದ್ದಾವೆ. ಅದಕ್ಕೆ ಅದ್ರ ಬಗ್ಗೆ ನಮ್ಗೆ ಭಾಳ ಕಾಳಜಿ ಬೇಕಾಗ್ತೈತಿ. ಹೀಗಾಗಿ ಮಧ್ಯಾಹ್ನದ ಅವಧಿ ಮಧ್ಯಾಹ್ನದ ಇದು ಎರಡನೇ ಅವಧಿ ಅವ್ರದ್ದಿದೆ. ನಂತರ ಮಧ್ಯಾಹ್ನ ನಮ್ಮ ಆರ್ಥಿಕ ಸ್ಥಿತಿ ಬಗ್ಗೆ 40 ತಾಸು 40 ತಾಸಿದೆ. ಇದಿಷ್ಟು ಇವತ್ತಿನ ಕಾರ್ಯಕ್ರಮದ ಪಟ್ಟಿ. ದಯವಿಟ್ಟು ಕೊನೆ ತನಕ ಇಲ್ಲಿ ನಿಮ್ಮ ಇದು ಬೇಕಂದ್ರೆ ನೀವು ಲಾಸ್ಟ್ ನಮ್ಗೆ ಸಹಿ ಮಾಡಿದ ಮೇಲೆ ಕೊಡ್ತೀವಿ. ಇಲ್ಲಿ ಅಬ್ಸೆಂಟ್ ಮಾಡ್ತೀವಿ. ಭಾಳ ಜನ ಬರ್ತಾರೆ, ಊಟದ ಟೈಮ್ಗೆ ಎದ್ದು ಹೋಗ್ತಾರೆ. ಮಾಡೋಕ್ಕೆ ಹೋಗ್ಬೇಡ್ರಿ. ಜೆ ಡಿ ಅವ್ರು ಭಾಳ ಸ್ಟ್ರಿಕ್ಟ್ ಅದಾರ, ನಮ್ಗೆ ಭಾಳ ಇನ್ಸ್ಟ್ರಕ್ಷನ್ ಕೊಡ್ತಿರ್ತಾರೆ ಅವರು. ಅದರಿಂದ ನಾಳೆ ಹೆಂಗಾದ್ರೂ ಸೂಟಿ ಬಂದಿರಿ, ಆ ಕಡೆದ್ದೆಲ್ಲ ಸ್ವಿಚ್ ಆಫ್ ಮಾಡಿ ಫೋನ್ ಬರ್ತಾವೆ, ನಮ್ಗೆ ಗೊತ್ತೈತಿ, ಏನಾಗಲ್ಲ, ನಮ್ಮಲ್ಲಿದ್ದೀರಿ. ಅದರಿಂದ ಇಲ್ಲಿ ಏನು ಬಂದಿರಿ ಅದನ್ನ ಹೇಳಿ ಇಷ್ಟು ಹೇಳಿ ನನ್ನ ಸಂಕ್ಷಿಪ್ತ ಒಂದು ಸ್ವಾಗತ ಕೊಡ್ತೀನಿ. ಒಂದೆರಡು ಮಾತುಗಳನ್ನ ನಮ್ಮ ಡಾಕ್ಟರ್ ಆರ್ ಡಿ ಪಾಟೀಲ್ ನನ್ನ ಮಿತ್ರರು, ಉಪನಿರ್ದೇಶಕರು, ಪಾಲಿಕೆಯವರು ತಮ್ಮ ಉದ್ದೇಶಿಸಿ ಮಾತಾಡಬೇಕಾಗ್ತದೆ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಅತಿಥಿಗಳು ಹಾಗೂ ಇವತ್ತು ಗುರಿ ಸರ್ ಅದೇ ನಮಸ್ಕಾರ. ಈಗ ನಿಮ್ದು ಸರ್ ಸಿಕ್ಕಾರಂದ್ರೆ ನಿಮ್ಗೆ ಅವರು ಆ್ಯಕ್ಚುಲಿ ಥಿಯರಿ ಹೇಳ್ತಾರೆ. ಇಲ್ಲಿ ಹೆಂಗಂದ್ರೆ ಸರ್ದ ಟ್ರೈನಿಂಗ್ ಹೆಂಗಂದ್ರೆ ನೀವು ನೀರು ಇಲ್ದನ ಹೆಂಗೆ ಈಜ್ಬೇಕು ಅನ್ನೋದು ಕಲಿಸ್ತಾರೆ. ಅಂದ್ರೆ ನೀರಿಗೆ ಬಿದ್ದು ಬೇರೆ ಅಲ್ಲಿ ಹಿಂದೆ ಇಬ್ರು ಮುಂದೆ ಬನ್ನಿ. ಸೊ ಯು ಶುಡ್ ಬಿ ವೆರಿ ಲಕ್ಕಿ, ಭಾಳ ಲಕ್ಕಿ ಅನ್ನೋದು. ಇವತ್ತು ನಿಮ್ಗೆ ಆಮೇಲೆ ನೀವು ಬೇಕಾದ್ರೆ ಹೇಳ್ತೀನಿ ಬೇಕಾದ್ರೆ. ಮತ್ತು ಅವು ಏನು ಸಬ್ಜೆಕ್ಟ್ ಏನೋ ಅಂದರೆ ನಾನು ಇಷ್ಟ ಮಾಡ್ತಿದ್ದು ಇನ್ನೊಂದು ನ್ಯೂಟ್ರಿಷನ್ ಬಗ್ಗೆ ಭಾಳ ಇಂಪಾರ್ಟೆಂಟ್. ಯಾಕಂದರೆ ಈಗ ಫಾರ್ಮರ್ಸದ ಆರ್ಥಿಕತೆ ನಿಂತಿದ್ದು ಎದ್ರ ಮೇಲೆ ಹೇಳ್ರಿ, ಹಾಲು ಉತ್ಪಾದನೆ. ಹೌದಲ್ಲ, ಬರೀ ಹಾಲು ಬರ್ಬೇಕಂದ್ರೆ ಏನಾಗುತ್ತೆ? ಹಾಲು ಸ್ಟಾರ್ಟ್ ಆಗ್ಬೇಕಲ್ಲ. ಹಾಲು ಸ್ಟಾರ್ಟ್ ಆಗ್ಬೇಕಂದ್ರೆ ಬೆರಿ ಬರ್ಬೇಕು. ಹೌದಲ್ರಿ, ಬೆರಿ ಬಂದ ಒಳಗೆ ಪೋಷಣೆ ಮಾಡ್ಬೇಕು. ಆಮೇಲೆ ಕರೆಕ್ಟ್ ಅದು
ತಾಯಿ ಏನದಲ್ಲ ಹಾಲು ಉತ್ಪಾದನೆ ಮಾಡ್ತಾರೆ. ನಮಗಲ್ಲ ಅದು. ಕರುವಿನ ಸಲಾಗಿ ಮಾಡ್ಬೇಕು. ಸುಮ್ಮನೆ ಕರುವಿಗೆ ಒಂದು ಅರ್ಧ ಕೊಟ್ಟು ಉಳಿದಿದ್ದು ನಾವು ಎಬ್ಬಿಸ್ಕೊಟ್ಟಿದ್ದ. ಹೌದಿಲ್ಲ? ಅಂದ್ರೆ ಏನು, ಮೊದಲಾದ್ರು ಬೆರಿ ಬರಬೇಕು. ಬೆರಿ ಬರೋಕ್ಕೆ ಅದು ಒಂಥರ ಆರ್ಥಿಕತೆ ಒಂದೇನೋ ಒಂದು ಗಟ್ಟಿ ಬರ್ಸಿದ. ಸೊ ಬೆರಿಗೆ ಬರ್ಬೇಕಂದ್ರೆ ಏನು ಬೇಕು? ಮತ್ತೆ ಮೊದಲು ಆರಾಮ ಇರ್ಬೇಕು. ಅದು ಹೌದಾ? ಆರಾಮ ಇರ್ಬೇಕಂದ್ರೆ ಏನು ಬೇಕು? ಬರೀ ಊಟ ಅಲ್ಲ, ಎಂಥ ಊಟ? ಅಂಥದ್ದು ಬೇಕು. ಬರೀ ಹೋಳಿಗೆ ನಡೆಯಂಗಿಲ್ಲ. ಹೋಳಿಗೆ ಜೋಡಿ ತಪ್ಪದ ಪಲ್ಯ ಬೇಕು. ಹೌದಲ್ರಿ? ಎಲ್ಲ ಬೇಕು. ಒಂದು 6 ಘಟಕಗಳು ಯಾವಿರುತ್ತೆ? ಎಲ್ಲ ಏನೇನಿರ್ತಾವೆ ಘಟಕಗಳು? ಕಾರ್ಬೋಹೈಡ್ರೇಟ್ ಇರ್ತೈತಿ, ಸಾರಜನಕ ಇರ್ತೈತಿ, ಹೌದಲ್ರಿ? ಜೀವಸತ್ವ ಇರ್ತದೆ. ಸೊ ಇದನ್ನೆಲ್ಲ ತಗೋಬೇಕು. ತೊಗೊಂಡಾಗ ಕರೆಕ್ಟ್ ಏನು ಫಂಕ್ಷನ್ಸ್ ಇರ್ತಾವೆಲ್ಲ ನಡೀತಿರ್ತಾವೆ. ಹೌದಲ್ರಿ? ಭಾರಿ ಸೂಕ್ಷ್ಮ ಫಂಕ್ಷನ್, ಸೂಕ್ಷ್ಮ ಕಾರ್ಯ ಏನು ದನಗಳೊಳಗೆ. ನಮ್ದೊಳಗೆ ಏನ್ರಿ ಭಾರಿ ಸೂಕ್ಷ್ಮ ಕಾರ್ಯ ನಮ್ಮದು? ವಿಚಾರ ಭಾರಿ ಸೂಕ್ಷ್ಮ. ನೀವು ಒಳ್ಳೆ ಊಟ ತಗೊಂಡ್ರೆ ನೀವು ಒಳ್ಳೆ ಊಟ ವಿಚಾರ ಮಾಡ್ತೀವಿ. ಅದೇ ದನದೊಳಗೆ ಸೂಕ್ಷ್ಮ ಕಾರ್ಯ ಯಾವ್ದ್ರಿ? ಏನು ನಮ್ಮಿಂದ ಕಮ್ಯುನಿಕೇಟ್ ಮಾಡ್ತದೆ ಅಂತಾರ? ಬೆರಿ ಬಂದಿನ ಕಮ್ಯುನಿಕೇಟ್ ಮಾಡ್ತದೆ. ಅದು ಸೂಕ್ಷ್ಮ. ಅಂದ್ರೆ ಏನು, ಅದು ಯಾವುದೋ ಮನ ಬೆರಿ ಬಂದಂದ್ರೆ ಅದು ಏನು ತಿಳ್ಕೊಬೇಕು ನೀವು? ಒಂಥರ ಅದು ಒಂದು ಲಕ್ಷಣ ಅದ. ಏನಂದ್ರೆ ಅದಕ್ಕೆ ಸರಿಯಾಗಿ ಊಟ ಹಾಕ್ಯಾರ ಅಂತ ತಿಳ್ಕೊಬೇಕು. ಸರಿಯಾಗಿ ಊಟ ಹಾಕ್ಯಾರ ಅಂತಾನೆ ತಿಳ್ಕೊಬೇಕು ನೀವು. ಬೆರಿ ಬಂತಂದ್ರೆ ಹೌದಲ್ಲ? ಬೆರಿಗೆ ಬರೋಕ್ಕೆ ಮತ್ತೆ ಕರ ಹಿಡಿಬೇಕಲ್ಲ. ಕರ ಹಿಡಿಯೋಕೆ ಮತ್ತೊಂದು ಮುಂದಿನ ಶಕ್ತಿ ಬೇಕಾಗುತ್ತೆ. ಮತ್ತು ಕರ ಮೇಂಟೈನ್ ಮಾಡಬೇಕು. ಮತ್ತು ಆಮೇಲೆ ಇಳಿಬೇಕು. ಆಮೇಲೆ ಹಾಲು ಕೊಡಬೇಕು. ಇವೆಲ್ಲ ಬೇರೆ ಬೇರೆ ಹಂತದೊಳಗೆ ಬೇರೆ ಬೇರೆ ಆಹಾರದ್ದು ಇದೆಲ್ಲ ಹೇಳ್ತಾರೆ. ಹೀಗಾಗಿ ಇದೇನು ಸಬ್ಜೆಕ್ಟ್ ಏನಂತ ಭಾರಿ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಇದು. ಆದರೆ ಹೇಳ ಭಾಳ ಸಿಂಪಲ್ ಅನ್ನಿಸ್ತೈತೆ. ಬಟ್ ನೀವು ಅದನ್ನು ಸರಿಯಾಗಿ ವಿಚಾರ ಮಾಡಿ ನೋಡಿದಾಗ ನೀವು ಆ್ಯಕ್ಚುಲಿ ಅದ್ರ ಮೇಲೆ ಡಿಪೆಂಡ್ ಇರ್ತೀರಿ. ರೋಗ ಬರೋದು ಯಾವ 2 ಥರ ರೋಗ ಹೌದ್ರಿ ದನಗಳಿಗೆ? ಒಂದು ಸಾಂಕ್ರಾಮಿಕ ರೋಗ, ಇನ್ನೊಂದು ಅಸಾಂಕ್ರಾಮಿಕ. ಅಂದ್ರೆ ಏನ್ರಿ? ಆಹಾರ ಅತಿಯಾಗೋದು, ಕೊರತೆ ಇರೋದು, ಅದರಿಂದನೂ ರೋಗ ಬರ್ತಾವೆ. ಹೌದು? ಇವೆರಡೂ ಕರೆಕ್ಟ್ ನೋಡ್ಕೊಂಡ್ರೆ ರೋಗನೇ ಬರೋಂಗಿಲ್ಲ. ಸೊ ವೆಟನರಿ ಹೆಲ್ತ್ ಸರ್ವಿಸಸ್ ಬೇಕಾಗಿಲ್ಲ. ಮ್ಯಾನೇಜ್ಮೆಂಟ್ ಈಸಿ ಆತ ನಮ್ಮ ಕಲಾಸದು. ಹೌದಲ್ಲ? ಊಟ ಸರಿಯಾಗಿ ಹಾಕಿದ್ರಿ, ಅದು ರೋಗ ನಿರೋಧಕ ಶಕ್ತಿ ಇರ್ತದೆ. ಹೀಗಾಗಿ ಕೆಲವು ರೋಗ ಬರೋದು ತಡ್ಕೊತಾವೆ. ಹೀಗಾಗಿ ಭಾಳ ಟೈಮ್ ವೇಸ್ಟ್ ಮಾಡ್ತಾರೆ. ಸರ್ಗೆ ಹೆಚ್ಚಿನ ಅವಧಿ ಕೊಡ್ಬೇಕಂತೇಳಿ ನಾನು ಅನ್ನಿಸ್ತದೆ. ನನಗೆ ನಿಂತು ಸ್ವಲ್ಪ ಮಾತಾಡಲಿಕ್ಕೆ ಅನುವು ಮಾಡಿಕೊಟ್ಟ ಈ ಸಂಸ್ಥೆಗೆ ನಮಸ್ಕರಿಸಿ ಎಲ್ಲರಿಗೂ ಸಾಕು. ನಮ್ಮ ಉಪನಿರ್ದೇಶಕರು ಆಡಳಿತ ಬರ್ತಾರೆ ಅಂತ ಹೇಳಿ ನಾವು ನಮ್ಮ ಉದ್ಘಾಟನೆ ಸ್ವಲ್ಪ ಮುಂದಾಕಿದ್ವಿ. ಯಾಕೋ ಅವರು ಯಾವುದೋ ಬೇರೆ ಇದ್ರಾಗ ಅದರ, ಅದರಿಂದ ನಾವು ಉದ್ಘಾಟನೆ ಮಾಡಿಬಿಡೋದು. ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಬೇಕಾಗಿತ್ತು. ಅವಾಗ ಬಂದ ಈ ಅತಿಥಿಗಳಾಗಿ ಬಂದಂಥ ಡಾಕ್ಟರ್ ಅನಿಲ್ ಕುಮಾರ್ ಮುರಳಿ ಅವರು. ಇಲ್ಲಿ ತಗೊಳ್ರಿ ಡಾಕ್ಟ್ರೆ. ಬಂದಿಲ್ಲ ಈಗ, ಅದಕ್ಕೇನು ಹೊಸದಲ್ಲ. ಮತ್ತು ಇದೇ ಇಲಾಖೆ ಒಳಗೆ ಕೆಲಸ ಮಾಡಿ ಹೋದ ಈ ಉಪನಿರ್ದೇಶಕರು ಪಾಲಿಟೆಕ್ನಿಕ್ಗೆ ಸ್ವಾಗತ. ನಾವು ಗಿಡಕ್ಕೆ ನೀರು ಹಾಕೋದ್ರಿಗೆ ನಮ್ಮ ಕಾರ್ಯಕ್ರಮ ಅವ್ರನ್ನ ಸ್ವಾಗತಿಸ್ಬೇಕು. ಮತ್ತು ಮಾತಾಡ್ತಾರೆ ಫಾರ್ಮಾಲಿಟಿ ಮಾಡಕತ್ತೀರಿ ಅಂತ ನಾವು ಅಂತ ಮಾಡಬೇಕು. ನಮ್ಮ ಡಾಕ್ಟರ್ ಗೊಬ್ಬರ ಹಾಕೋಕೆ ಪೌಷ್ಟಿಕ ಆಹಾರ, ಜೀವಜಲ, ಕುರ್ಚತಿ. ಈಗ ನಾವು ನೇರವಾಗಿ ಇವತ್ತಿನ
ಪುನಶ್ಚೇತನ ತರಬೇತಿ ವಿಷಯಕ್ಕೆ ಬರೋದು. ಇವತ್ತಿನ ಪುನಶ್ಚೇತನ ತರಬೇತಿ ವಿಷಯ ಜಾನುವಾರುಗಳಿಗೆ ಗರ್ಭಧಾರಣೆ. ಯಾಕಂದ್ರೆ ಇವತ್ತು ನಮ್ಮ ಇಲಾಖೆ ನಿಂತಿದ್ದೇನೆ ಗರ್ಭಧಾರಣೆ ಮೇಲೆ. ಗರ್ಭಧಾರಣೆ ಇಲ್ಲ ಅಂದ್ರೆ ಏನು? ಹಾಲಿಲ್ಲ. ಹಾಲಿಲ್ಲ ಅಂದ್ರೆ ಉತ್ಪಾದನೆ ಇಲ್ಲ. ಉತ್ಪಾದನೆ ಇಲ್ಲ ಅಂದ್ರೆ ದುಡ್ಡಿಲ್ಲ. ದುಡ್ಡಿಲ್ಲ ಅಂದ್ರೆ ಗ್ರಾಮೀಣ ಆರ್ಥಿಕತೆ ಇಲ್ಲ. ಆದ್ದರಿಂದ ಭಾಳ ಜನ ಇವತ್ತು ಏನಾಗಿದೆ, ಇಲಾಖೆಯಲ್ಲಿ ಸರಿಯಾಗಿ ತರಬೇತಿ ಪಡೆದವರು ಕೃತಕ ಗರ್ಭಧಾರಣೆ ಮಾಡೋದಕ್ಕೂ ಸುಮ್ಮನೆ AIT ಜುಲ್ಡಿ ಗ್ರೂಪು ಗರ್ಭಧಾರಣೆ ಮಾಡೋದಕ್ಕೂ ಭಾಳ ಹತ್ರ ಐತಿ. ಭಾಳ ಎನಿಮಲ್ಸ್ ಇವತ್ತು ಸರ್ವಿಸ್ ಸೈಂಟಿಸ್ಟ್ ಆಗಿ ಸಮಸ್ಯೆಯನ್ನು ಅನುಭವಿಸಿ ಬ್ರೀಡಿಂಗ್ ಡೌನ್ ಆಗೋದಕ್ಕೆ ಅದು ಒಂದು ಮುಖ್ಯ ಕಾರಣ ಐತೆ ಅಂತ ನನ್ನ ಅನುಭವ. ಆದ್ದರಿಂದ ದಯವಿಟ್ಟು ಈ ರೀತಿ ನಮ್ಗೆ ಗೊತ್ತೈತಿ ಅನ್ಬೇಡ್ರಿ, ಇದು ಒಂಥರ ಸಮುದ್ರ ಇದ್ದಂಗೆ. ಆದ್ದರಿಂದ ಪ್ರತಿಯೊಂದು ಹಂತದಲ್ಲೂ ಆಸಕ್ತಿಯಿಂದ ಕೇಳಿ ನಿಮ್ಮ ಸಮಸ್ಯೆಯನ್ನು ಪರಿಹರಿಸ್ಬೋದು. ತೆಗಿಯೋ. ಓಕೆ ಡಾಕ್ಟರ್, ನೀವು ಹೇಳಿದ ಸರ್ ವರ್ಷ 3ನೇ ತರಬೇತಿ ಸ್ಲೈಡ್. ಹೌದು ಸರ್. ನೀವು ಹೇಳಿದ ಡಾಕ್ಟರ್ ಆಡಿ ಪಾಟೀಲ್ ಸಂಕ್ಷಿಪ್ತ ಮ್ಯಾನೇಜ್ಮೆಂಟ್ ಸರಿ ಇತ್ತು ಅಂದ್ರೆ ಡಾಕ್ಟರ್ ಸಹವಾಸನ ಬೇಡ, ಬರೋ ಅವಶ್ಯಕತೆನೇ ಇಲ್ಲ. ಒಂದು ವೇಳೆ ಮ್ಯಾನೇಜ್ಮೆಂಟ್ ಅನಿವಾರ್ಯ ಬರ್ತಾರೆ ಬಾಡಿ ಅಂತ ಹೇಳ್ತಾರೆ. ಮುಂದೆ ಎರಡು ಗೌರವದಲ್ಲಿ ಆನ್ಸರ್ ಹೇಳ್ತಾರೆ ಇಂಗ್ಲೀಷ್ ಆದರೆ ಅದ್ರ ಮುಂದೆ ಕುಟುಂಬ ಕೊಡೋದು ಹೋರಿ ಇನ್ನೂ ಮೊಬೈಲ್ ತೋರಿಸ್ತೀವಿ. ತಪ್ಪಿದ್ರೆ ಡಾಕ್ಟರ್ ಬೇಕೇ ಬೇಕ್ರಿ ಅಂದ್ರೆ ಕನ್ನಡದ ಬೇಕ್ರಿ, ಇಂಗ್ಲೀಷ್ ಬೇಕ್ರಿ ಅಲ್ಲ. ರೈಟ್, ಥ್ಯಾಂಕ್ ಯು ಡಾಕ್ಟರ್. ಸರ್ ಮಾಡೋಣ. ಬಲಗಡೆ ಹೋರಿ ಅಂಡಾಶಯ. ಅಂಡಾಶಯ ಒಂದು ಅಂಡಗಳನ್ನು ತಯಾರು ಮಾಡೋ ಫ್ಯಾಕ್ಟ್ರಿ ಅದು, ಹಾರ್ಮೋನ್ಗಳನ್ನು ತಯಾರು ಮಾಡೋ ಫ್ಯಾಕ್ಟ್ರಿ ಅದು. ಫೆಲೋಪಿಯನ್ ಟ್ಯೂಬ್ ಅಂತ ಬೆಳಕಿ ನಮ್ಮ ಹಿರೇಮಠರು ಅಂಡಾಶಯದಿಂದ ಕೌಲವರವರೆಗೆ ಜಾಯಿಂಟ್ ಮಾಡೋದು ಇನ್ನೊಂದು ಕೊಳವೆ ಹಿಂಗೆ ಇದೆಲ್ಲ ಅದು ಫೆಲೋಪಿಯನ್ ಟ್ಯೂಬ್ ಅಥವಾ ಡಿಂಬ ನಳಿಕೆ ಅಂತ ಹೇಳ್ತಾರೆ. ಆ ಡಿಂಬ ನಳಿಕೆ ಒಳಗೆ ಗರ್ಭಧಾರಣೆ ಆಗುತ್ತೆ. ಆತ್ಮೀಯತೆಯಿಂದ ಏನೋ ಬೀದರ್ನಾಗ ಅಂತ ವಿದ್ಯಾರ್ಥಿಗಳ ಜೊತೆಗೆ ಸಂವಾದ ಮಾಡಿ ಕಲಿಸುವಂಥ ಕಲಿಯುವಂಥ ಅನೇಕ ವಿಷಯ ನಾವು ವಿದ್ಯಾರ್ಥಿಗಳಿಂದ ಕಲಿತೀವಿ. ಬೀದರ್ ಕಾಲೇಜ್ನಾಗ ಇವರಾಯಿತು, ಆಡಿ ಪಾಟೀಲ್ ಆಯಿತು, ಡಾಕ್ಟರ್ ಸಂಪಿ ಆಯಿತು, ಇಲ್ಲಿ ಬಹಳ ಜನ ಇರೋರು ಬೀದರ್ ಕಾಲೇಜಿನ ಗ್ರ್ಯಾಜುಯೇಟ್ಸು. ಹೆಚ್ಚು ಕಮ್ಮಿ 2000 ಇಸ್ವಿವರೆಗಿನ ಸ್ಟೂಡೆಂಟ್ಸು ಅವರಿಗೆ ನಾನು ಕ್ಲಾಸ್ ತೊಗೊಂಡಿದ್ದೆ. ಅಫ್ಕೋರ್ಸ್ ಬೇರೆ ಬೇರೆ ವಿಷಯ ಅನಾಟಮಿ ಅಲ್ಲಿ ತೊಗೊಂಡಿದ್ದೆ. ಇಲ್ಲಿ ಬಂದ ಮಾಡಿದ್ವಿ. ಸತ್ಯದ ನನ್ನ ವಾಸ್ತವಿಕ ಏನಂತ ಪರಿಚಯ. ಜೈಗೋಲ್ ಫಾರ್ಮೇಷನ್ ಅಂತ ಹೇಳ್ತಾರೆ. ಗರ್ಭಧಾರಣೆ ಆಗೋದು ಅದೇ ಹೇಳಿದ್ರೆ ಆ ಗ್ರೂಪ್ನಲ್ಲಿ ಇರೋ ಅದು ತೋರಿಸ್ತೀನಿ ಪ್ರೊಸೆಸ್ ಏನಿದೆ. ಇದು ನಿಮ್ಮ ಎರಡಗಡೆ ಹೋರಿ ಅಂಡಾಶಯ ಕೆಲವು ಹೆಸರು ಅವೆಲ್ಲ ಡಿಗ್ರಿ ಆದ ಮಾಡಿದ್ರಿ, ಇದು ಮಾಡಿದ್ರಿ, ಏನು ಮಾಡಿದ್ರಿ, ಏನು ತೆಗೆಯ ಉಳಿತಿತ್ತು ಅದ ಫೈನಲ್. MA ಮಾಡ್ತೀವಿ ಅಂತ ಜರ್ನಲ್ ಅವೆಲ್ಲ ಬೇಡಿ. ಇದು ಫೋನ್ ನಂಬರ್ ಹಾಕೋ ಉದ್ದೇಶ ಇಷ್ಟೇ. ನನ್ನೊಂದು ಹವ್ಯಾಸ. ಇನ್ನೊಂದು ಇಲ್ಲಿ ಮೈತ್ರಿ ಅಂತ ಒಂದು ಟ್ರೈನಿಂಗ್ ಆಗಿತ್ತು ಪಶು ಸಖಿಯರು, ಅದರೊಳಗೆ ಒಬ್ಬರು ಲೀಡರ್ ಆಗಿದ್ದರು. ಗ್ರೂಪ್ ಲೀಡರ್ಸ್ ಅಂತಲ್ಲ, ಹಾಗಾಗಿ ನಿಮ್ಮಲ್ಲೂ ಯಾರಾದರೂ ಲೀಡರ್ ಆದರೆ ಅವ್ರಿಗೆ ಒಂದು ಪುಸ್ತಕ, ನನ್ನಲ್ಲಿ ಇರೋ ಎಕ್ಸ್ಟ್ರಾಕ್ಟ್ ಬಹಳಷ್ಟು ಪುಸ್ತಕ ಅದಾವೆ. ಅದರಲ್ಲಿ ಕೆಲವನ್ನ ಈ ಪೂರ ಸೆಟ್ ಅದ ಪುಸ್ತಕದ. ವಿಶ್ವನಾಥ ರೆಡ್ಡಿ ಅವ್ರ ಹೆಸರು ಭಾಳ ಜನ ಕೇಳಿರ್ಬಹುದು, ಸರ್ವಿಸ್ನಿಗೆ ಇದ್ದವರು. ವಿಶ್ವನಾಥ ರೆಡ್ಡಿ ಅವರು ನನ್ನ ಗುರುಗಳು, ಗೈನಕಾಲಜಿ ಕಲಿಸಿದರು. ಆದರೆ ಈ ಥರದ ಪುಸ್ತಕನ ನಾನು ಅವ್ರಿಗೆ ಕೊಡ್ತೀನಿ. ಯಾರು ತಮ್ಮ ಗ್ರೂಪ್ ಲೀಡರ್ ಆಗ್ತಿರೋ ಅವ್ರಿಗೆ ತಮ್ಮ ನಂಬರ್ ಕೊಡಬೇಕು. ನಿಮ್ಮೊಂದು ಗ್ರೂಪ್ ಮಾಡಿಕೊಂಡ್ರಿ ಅಂದರೆ ನಿಮಗೇನೇ ಸಮಸ್ಯೆ ಇದ್ದರೂ ಅಥವಾ ಇವತ್ತಲ್ಲ ಇದ್ದೀನಿ ಕಂಟಿನ್ಯೂಸ್ ಆಗಿ ಹೇಳ್ತೀನಿ, ವಾಟ್ಸಪ್ ಗ್ರೂಪ್ ಪ್ರಶ್ನೆ ಕೇಳಿದ್ರಿ ಅಂದರೆ ಸಾಧ್ಯ ಆದಷ್ಟು ನಾನು ಉತ್ತರ ಗೊತ್ತಿದ್ದರೆ ಕೊಡ್ತೀನಿ, ಇಲ್ಲಾಂದ್ರೆ ತಿಳ್ಕೊಂಡು ಕೊಡ್ತೀನಿ. ಇದು ನಿಮ್ಮ ಸಂವಹನ ಮುಂದುವರಿಯಲಿಕ್ಕೆ ಕಾರಣ. ಸೊ ಈಗ ಇಲ್ಲಿಂದ ಕ್ಲಾಸ್ನಿಂದ ಹೋಗೋದ್ರೊಳಗೆ ಯಾರಾದರೂ ನಂಬರ್ ಕೊಟ್ಟು ಅಥವಾ ನನ್ನ ನಂಬರ್ ಸೇವ್ ಮಾಡಿಕೊಂಡು ಹಾಯ್ ಅಂದರೂ ಕೂಡ ಅವರಿಗೆ ಹೆಚ್ಚಿನ ಮಾಹಿತಿ ಮುಟ್ಸೋ ಪ್ರಯತ್ನ ಮಾಡ್ತೀನಿ. ಇದು ಅಲ್ಪ ಪರಿಚಯ, ಹೆಚ್ಚಿನ ಬೇಡ. ಎಲ್ಲಿದ್ದರು
ಸರಿ ವರ್ಕ್ ಆಗೋದಲ್ರಿ ದಾನಿಶ ಇಲ್ಲ ಬೇರೆ ಏನು ಅದು ವರ್ಕ್ ಆಗಿಲ್ಲ ಅದಕ್ಕೆ ಹೇಳಿ ಇವತ್ತಿನ ಕಾರ್ಯಕ್ರಮದಾಗ ಮೊದಲು ನಾ ಇಟ್ಕೊಂಡದ್ದು ಒಂದು ಅರ್ಧ ತಾಸು ವಿಡಿಯೋ ಕ್ಲಿಪ್ಪಿಂಗ್ಸ್ ಅದಾವ ನಮ್ಮ ಜಾನುವಾರುಗಳ ಈ ಗರ್ಭಧಾರಣೆಗೆ ಸಮಸ್ಯೆ ಪಟ್ಟದ ಕಾರಣ ಏನು, ಗುರುತು ಏನು, ಪರಿಹಾರ ಏನು ಇತ್ಯಾದಿಗಳು ಒಂದು ಅರ್ಧ ತಾಸು ವಿಡಿಯೋನ ನೋಡ್ತಾ ಮಧ್ಯಂತರದಲ್ಲಿ ನಾನು ಅದ್ರ ಬಗ್ಗೆ ಕೆಲವು ಸಂಸ್ಕೃತಿ ತಿಳ್ತಿ ಮಾಡ್ಕೊತಾ ಹೋಗ್ತೀನಿ. ಇದು 1 ತಾಸು ಆಗುತ್ತೆ ಹೆಚ್ಚು ಕಮ್ಮಿ ಎಲ್ಲ ಸೇರಿ. ಅನಂತರ ಬರೋದು ವಿಡಿಯೋ ಶೋಸ್ ತೋರಿಸುತ್ತಾ ಹೋಗ್ತೀನಿ ಸೈಮಲ್ಟೇನಿಯಸ್. ದಾನಿಶ್ ದಾನಿಶ್ ವಿಡಿಯೋ ಚಾಲು ಮಾಡ್ಕೊ ಫಸ್ಟ್ ವಿಡಿಯೋ. ಆ ವಿಡಿಯೋದು ಇದನ್ನು ನನಗೆ ಯಾಕೆ ಲಿಂಕ್ ಡೌನ್ ತಗೋದಾಗ ಹಾಂ ವಿಡಿಯೋಸ್ ಹಾಂ ಆಮೇಲೆ ನೆಕ್ಸ್ಟ್ ಬೇಕಾದಂದ್ರೆ ಏನು ಮಾಡಬೇಕು ನಾನು ನೆಕ್ಸ್ಟ್ ಬಡಿಬೇಕು ಯಾರು ಹಾಂ ಸರಿ ಈಗ ಒಂದೇದು ಓಪನ್ ಮಾಡಿ. ಹಾಂ ನಾ ಹೇಳಿದ್ರೆ ಮೊದಲು ಭಾಳ ಏನೋ ಸಮಯ ಕಡಿಮೆ ಇರೋದ್ರಿಂದ ಕೃತಕ ಗರ್ಭಧಾರಣೆ ಬಗ್ಗೆ ತಮಗೆಲ್ಲ ಗೊತ್ತೈತಿ, ಇಲ್ಲ ಅಂತೆಲ್ಲ ಮಾಡ್ತಾನೆ ಬಂದಿರಿ. ಕೆಲವೊಂದು ಕಾರಣ ಸ್ವಲ್ಪ ಲಕ್ಷ್ಯ ಹೆಚ್ಚಿಗೆ ಮಾಡ್ಬೇಕಾಗುತ್ತೆ ಅದರದ್ದು. ಅಸಹಕಾರ ಕೊಡ್ತಾವ ಆಕಳಾಗಿ ಎಮ್ಮೆ ಆಗಲಿ, ಆದರೂ ಕೂಡ ಅದನ್ನು ನಾವು ಸಹಕರಿಸಿಕೊಂಡು ಗರ್ಭಧಾರಣೆ ಮಾಡಬೇಕು. ನೆನಪಿಡಬೇಕಾದ್ದು ಸರ್ವಿಕ್ಸಿನ ಬಗ್ಗೆ ನಾವು ಸರಿಯಾದ ಕಲ್ಪನೆ ಇಲ್ಲ. ಹುಟ್ಟಿನ ಆರೋಗ್ಯದಿಂದ ಕೆಲವೊಂದು ತೊಂದರೆ ಇರ್ತಾವೆ ಸರ್ವಿಕ್ಸ್ನಾಗ. ಪಿಂಕ್ ಸರ್ವಿಕ್ಸ್ ಅಂತ ಹೇಳ್ತೀವಿ, ಅಂಕಟಂಕ ಇರ್ತಾವೆ, ನಮ್ಮ ಕೆಲ ಸರಿಯಾಗಿ ಹೋಗ್ತದೆ. ಗೈಡ್ ಮಾಡಬೇಕಾದ್ರೆ ನಿಮ್ಗೆ ಗೊತ್ತದ ಲೆಫ್ಟ್ ಹ್ಯಾಂಡ್ ಹೇಗೆ ಹೇಳ್ಕೊತೀವಿ, ಗನ್ ಹಾಕೋದು. ಆ ಸರ್ವಿಕ್ಸ್ ಬಗ್ಗೆ ಕಲ್ಪನೆ ಇಟ್ಕೊಂಡಾಗ ಕೃತಕ ಗರ್ಭಧಾರಣೆ ಸುಲಭ ಆಗುತ್ತೆ. ಅದನ್ನೇ ಅಂದಾಜು ಇರಬೇಕು. ಅದು ಕೈ ಹಾಕಿದಾಗ ಎಷ್ಟು ಉದ್ದ ಇರ್ತೈತಿ, ಗರ್ಭಕೋಶ ಎಷ್ಟು ಐತಿ, ಇದೆಲ್ಲ ಏನಂದ್ರೆ ವಿದ್ಯೆ ಕಣ್ಣು ಕಟ್ಟಿಕೊಂಡು ನೀವು ಹೊಡಿತದೆ. ಕಣ್ಣು ಕಟ್ಟಿಕೊಂಡು ಬೆರಳಿಗೆ ನಿಮ್ಗೆ ಕಣ್ಣು ಬರಬೇಕು, ನಿಮ್ಮ ಬೆರಳುಗಳಿಗೆ ಕಣ್ಣು ಬರಬೇಕು. ಹೌದಾ? ಎಷ್ಟೊಂದು ಡೆಮಾನ್ಸ್ಟ್ರೇಷನ್ ಇದೆ. 45 ಡಿಗ್ರಿ ಅಂತ ಎಕ್ಸಾಕ್ಟ್ ಅಂತಲ್ಲ, ನಿಮ್ಮ ಅಂದಾಜು ನೋಡ್ಬಿಡಿ ಅಂತ ಅದೆಲ್ಲ ಅದ ನೋಡಿ. ಹಂಗಲ್ಲ ಎಡಗೈನಿಂದ ಸರಿಗಿರೋ ನಂತರನೇ ನಿಮ್ಮ ಗರ್ಭಧಾರಣೆ ಕೆಲಸ ಬರಬರಿ ಆಗ್ತದೆ. ಒಂದೊಂದ್ಸರಿ ಆ ಫೋಲ್ಡ್ನಾಗ ಹೋಗ್ತದೆ, ಸರ್ವೈಕಲ್ ಫೋಲ್ಡ್ನಾಗ ಗನ್ ಹೋಗ್ತದೆ, ನೋಡ್ಕೊಂಡು ಏನು ಮಾಡಬೇಕು. ಇದೆಲ್ಲ ಗೊತ್ತಿದ್ರೆ ಯಾಕೆ ನಾವು ಇದರಲ್ಲಿ ನೆನಪು ಮಾಡ್ಕೋಬೇಕಾಗುತ್ತಂದ್ರೆ ಅನೇಕ ಸಮಸ್ಯೆಗಳು ಈ ವಿಧಾನದೊಳಗೆ ನಾವು ಪ್ರಾರಂಭ ಆಗ್ತದೆ. ಮುಂದೆ ಬರ್ತಾ ಬರ್ತಾರೆ ಬೆದಿ. ಈಗ ಬೆದಿ ಸರಿಯಾದ ಟೈಮ್ನಾಗ ಬಂದ್ರನ, ಆ ಸರಿಯಾದ ಟೈಮ್ಗೆ ಅವ್ರು ತಗೊಂಡ್ಬಂದ್ರನ. ಇದು ಭಾಳ ಮಂದಿ ತಪ್ಪು ಕಲ್ಪನೆ ಹಳ್ಳಿಯೊಳಗೆ ಐತಿ. ಇವತ್ತಿಗೂ ನಾನು ಭಾಳ ಕಡೆ ಹೋದಾಗ ಮಾತಾಡ್ತಿದ್ರೆ ರೈತರ ಜೊತೆಗೆ, ಸೋಮವಾರ ದಿವಸ ಅವರು ದವಾಖಾನೆಗೆ ತೊಗೊಂಡ್ಬಂದ್ರು ಅಂತ ಇಟ್ಕೊಂಡಿದ್ದಾನೆ. ಆ್ಯಕ್ಚುಲಿ ಬೆದಿಗೆ ಬಂದದ್ದು ಶನಿವಾರ ದಿವಸ ಬಂದಿರುತ್ತೆ. ಇವತ್ತು ದವಾಖಾನೆಗೆ ಸೂಟಿ ಐತಿ ಶನಿವಾರ, 5-6 ದಿವಸ ಡಾಕ್ಟರ್ ಮಕ್ಕೊಂಡಿರ್ತಾರೆ, ಯಾರೂ ಇರೋದಿಲ್ಲ ಅಂತ ಸೋಮವಾರ ತರ್ತಾರೆ. ಆದರೆ ನೇಚರ್ ಅಥವಾ ನಿಸರ್ಗ ಅನ್ನೋದು ಇನ್ನೂ ಒಂದು ವ್ಯವಸ್ಥೆ ಮಾಡೈತಿ. ಆ ಸರ್ವಿಕ್ಸ್ ಅನ್ನೋದು ಕೇವಲ ಅದು ಬೆದೆಯೊಳಗಿದ್ದಾಗ ಮಾತ್ರ ತೆಗೆದಿರ್ತೈತಿ, ಇಲ್ಲ ಕರು ಹಾಕುವಾಗ ಮಾತ್ರ ಓಪನ್ ಆಗಿರ್ತೈತಿ. ಉಳಿದ ಟೈಮ್ನಾಗ ಏನು ಲಗ ಹೊಡೆದು ತೆಗೆದಿರ್ತಾರೆ. ತಡ ಬೆದಿ ಆಯಿತು ಅಂದರೆ, ಈಗ ಬೆದಿದ್ದು ನಿಮಗೆ ಗೊತ್ತೈತಿ ಎಷ್ಟು ಟೈಮ್ ಇರ್ತೈತಿ, ಯಾವ ಬೆಲೆ ಸೂಕ್ತ ಅಂತ.
3 ಭಾಗ ಮಾಡಿದ್ರು ಅದು ಬಹುಶಃ ಚಿತ್ರ ಬರುತ್ತೆ. ಮೊದಲಿನ ಒಂದು ಭಾಗ, ಮಧ್ಯದ ಭಾಗ, ಕೊನೆಯ ಭಾಗ. ಮಧ್ಯದ ಭಾಗದೊಳಗೆ ಬಂದ್ರೇ ನಮಗೆ ಸರಿಯಾದ ಟೈಮ್ ಬಂದ್ರೇ ಕೃತಕ ಗರ್ಭಧಾರಣೆ ಯಶಸ್ವಿ ಆಗುತ್ತೆ. ಹೆಂಗೆ ಗೊತ್ತಾಗೋದ್ರಿ? ಒಂದು ಸರಳ ಸೂತ್ರ ಹೇಳ್ಬಿಡ್ತೀನಿ. ಅಂದರೆ ಪ್ರಾಕ್ಟಿಕಲಿ ಎಕ್ಸಾಕ್ಟ್ಲಿ ಅಂತ ಅನಿಸೋದಿಲ್ಲ, ಆದರೂ ಕೂಡ ಪ್ರಾಕ್ಟಿಕಲಿ ಆ ಹುಡುಗರು ಯಾರಿಗೇ ರೈತರಿಗೆ ನೀವು ಹೇಳಬೇಕಾದ್ರೆ, ನೋಡಪ್ಪ ಇವತ್ತು ಮುಂಜಾನೆ ಬೆದಿಗೆ ಬಂದಿತ್ತಂತ ಬನ ನೀವು ನೋಡಿದ್ರಿ ಅಂದರೆ ನೋಡಿದ್ರಾಗ 5-6 ತಾಸು ದಾಟಿರ್ತಿತ್ತು. ಅವ್ರು ನೋಡಿದ್ರೆ ದವಾಖಾನಿಗೆ ತೊಗೊಂಬಂದು ನೋಡ್ರಿ, ಅಂದ್ರೆ ಮಧ್ಯದ ಬೆದಿಗೆ ಬರ್ತೀನಿ, ತಗೊಂಬರ್ತೀನಿ, ಇನ್ಫಾರ್ಮೇಷನ್ ಮಾಡ್ತೀನಿ. ರಾತ್ರಿ ನೋಡಿದರೆ ಅರ್ಲಿ ಮಾರ್ನಿಂಗ್, ಬೆಳಗ್ಗೆ ಜಲ್ದಿ ತೊಗೊಂಬರ್ರಿ, ಆದಷ್ಟು ಜಲ್ದಿ ಮಾಡಿ. ಅತಿ ತಡ ಆದ್ರೆ 3 ದಿವಸ ಆದ್ರೆ 4 ದಿವಸ ಆದ್ರೆ ಬೆದಿಗೆ ಇರೋದಿಲ್ಲ, ಕಟ್ಕೊಳ್ಳೋದಿಲ್ಲ ಅಂತ ರೈತರಿಗೆ ಮೊದಲೇ ಹೇಳಬೇಕಿದ್ದಾನೆ. ಇಲ್ಲಾಂದ್ರೆ ಅವ್ರು ಏನು ಮಾಡ್ತಾರೆ, ಕಂಪ್ಲೇಂಟ್ ಮಾಡ್ಕೊಂಡು ಏನು ಸಲ ದವಾಖಾನಿಗೆ 10 ಸರಿ ಕಟ್ಸಿದ್ವಿ, 20 ಸರಿ ಕಟ್ಸಿದ್ವಿ, ಕಟ್ಕೊಳ್ಳೋದು. ಮಿಸ್ಟೇಕ್ ಯಾರು? ಸರಿಯಾದ ಟೈಮಿಗೆ ಬೆದಿಗೆ ಬಂದಂಥ ದನ ಸರಿಯಾದ ಟೈಮಿಗೆ ತರಲಾರದೇ ದೊಡ್ಡ ಮಿಸ್ಟೇಕ್ ಇದೆ. ಅದನ್ನು ಅವ್ರಿಗೆ ತಿಳಿಸ್ಕೊಟ್ರೆ ಅದು ಒಂದು ಇದನ್ನು ನಾವು ನಿವಾರಿಸಿದಂಗೆ. ಇದು ಒಂದು ದೊಡ್ಡ ಸಮಸ್ಯೆ, ಇದನ್ನು ನಿವಾರಿಸ್ಬೇಕು. ನೆಕ್ಸ್ಟ್ ಅಂತ ಹೇಳ್ತೀನಿ. ಇದು ಒಂದು ಪದ್ಧತಿ. ಸುಮ್ಮನೆ ಇನ್ನೊಂದ್ಸರಿ ನೆನಪು ಮಾಡ್ಕೊಳ್ತೀವಿ. ಸ್ವಚ್ಛತೆ ಭಾಳ ಮುಖ್ಯ. ಬಿಸಿಲು ಮತ್ತು ನೀರು ಬಡಿಬಾರ್ದು. ಯಾವತ್ತೂ ಚೆನ್ನಾಗಿ ಶುರುವಾಗಿ ಬಿಸಿಲು ಮತ್ತು ನೀರು ಬಡಿಬಾರ್ದು. ಬಡಿತೈತಿ ಬಾಳಿಲ್ಲ. ಇದನ್ನು ನೋಡಿದ್ದೇ ಐತೆ ರೈಟ್. ಅವು ಕೆಲವೊಂದು ರಿಪೀಟ್ ಆಗ್ತದೆ, ಮುಂದೆ ಬರ್ತಿರ್ತಾರೆ. ಸರಿಯಾದ ಟೈಮ್ ಬೆಳಿಗ್ಗೆ ಬಂದಾಗ ದನ ಹಿಂಗೆ ಲಕ್ಷಣ ತೋರಿಸ್ತಾವೆ ಅಂತ ಅವ್ರಿಗೆ ಹೇಳಬೇಕು. ನೀವು ಕೂಡ ನೋಡ್ಬೋದು. ಲೋಳೆ ಆ ಬಾಲ ಕತ್ತಿರೋದು, ಬಾಲ ಎತ್ತಿ ನಿಂದಿಸೋದು, ಇದು ಹೆಚ್ಚು ನಮ್ಮ ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಇದ್ರೊಳಗೆ ಶೂಟಿಂಗ್ ಮಾಡ್ಕೊಂಡು ನಾನು ದವಾಖಾನೆ ಒಳಗಿದ್ದಾರೆ. ಯಾಕಂದ್ರೆ 2 ಕಡೆ ಕೆಲಸ ಮಾಡಿ ನಾನು ಇಲ್ಲಿ ಮೇನ್ ಕ್ಯಾಂಪಸ್ಗೆ. ಒಂದು ದನ ದವಾಖಾನೆ, ಇನ್ನೊಂದು ಪ್ರಕಟಣಾ ಕೇಂದ್ರ. ಅವಾಗ ಅಲ್ಲಿದ್ದ ತೊಂದು ನೋಡಿ ಭಾಳ ಲೋಳೆ ಎತ್ತಿದ್ದು ನೋಡಿದ್ರು, ಮಲ ಅಷ್ಟ ಮಲವಟ್ಟಿದ್ದು ಹೇಳ್ತಾರೆ. ಇದು ಇನ್ನೂ ಒಮ್ಮೆ ನಾವು ಮತ್ತೊಮ್ಮೆ ಎಷ್ಟು ಸರಿ ನೋಡಿಕೊಂಡ್ರು ಕಡಿಮೆ ಕೆಲಸ. ಯಾಕಂದರೆ ಇವು ಕಣ್ಣಿಗೆ ನಮಗೆ ಜೀವಂತದನ್ನ ನೋಡೋಕ್ಕಾಗೋದಿಲ್ಲ. ಇವನ್ನ ಕಲ್ಪನೆ ಮಾಡ್ಕೊಳ್ಳೋದು. ಮತ್ತು ಸ್ಲಾಟರ್ ಹೌಸಿಗೆ ಹೋದ್ರೆ ಗರ್ಭಕೋಶದ ಅವೇನು ತೆಗೆದಿಟ್ಟಿರ್ತಾರೆ, ಅವನ್ನ ಚೆಕ್ ಮಾಡಿದರೆ ಇದ್ರ ಬಗ್ಗೆ ಜ್ಞಾನ ನೋಡು, ಒಂದು ಸ್ವಲ್ಪ ನೋಡ್ಕೊಂಡ್ಬಿಡ್ತಾರೆ. ಓವರಿಗಳೊಳಗೆ ಬಹುಶಃ ಈಗಾಗಲೇ ಓವರಿಗಳನ್ನು ಓದುವಷ್ಟರ ಮಟ್ಟಿಗೆ ಪರಿಣಿತಿ ಅಥವಾ ಸಾಧನೆ ಮಾಡಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಲ್ಲದೆ ಹೋದರೂ ತಾವು ಮಾಡ್ಕೋಬೇಕಾಗುತ್ತೆ. ಮಾಡ್ಕೊಂಡ್ರೆ ಯಾವುದು ಸರಿಯಾಗಿ ಬೆದೆಯೊಳಗೆ ಐತಿ ಅನ್ನೋದು ಗೊತ್ತಾಗಲ್ಲ. ಯಾಕಂದ್ರೆ ಓವರಿ ಮಾಲಿಕಲ್ ಸಂತಿನೇ ಇರ್ತದೆ, ಗುಳ್ಳಿ, ಅದರಾಗ ಅಂಡಾಣು ಇರ್ತದೆ. ಅಂಡಾಣು ವೀರ್ಯಾಣು ಸೇರಿದಾಗ ಕೃತಕ ಗರ್ಭಧಾರಣೆ ಯಶಸ್ವಿ ಆಗುತ್ತೆ. ಅದರ ಪದ್ಧತಿನೂ ಈಗ ನೆಕ್ಸ್ಟ್ ತೋರಿಸ್ತೀವಿ. ಇವುಗಳ ಬಗ್ಗೆ ಐಡಿಯಾ ಬೇಕು. ಫಸ್ಟ್ ನೀವು ಕೈ ಹಾಕಿ ಎಷ್ಟು ಪ್ರಾಕ್ಟೀಸ್ ಮಾಡ್ತೀರೋ ಅಷ್ಟು ಅದರೊಳಗೆ ಇನ್ನಷ್ಟು ಪರಿಣಿತಿ ಬಂದಕ್ಕೆ ಸಾಧ್ಯ. ಓವರೀಸ್ ಓದಿದ್ವಿ, ಹಾರ್ಮ್ಸ್, ಕವಲುಗಳು, ಬಾಡಿ ಆಫ್ ದ ಯೂಟ್ರಸ್, ಸರ್ವಿಕ್ಸ್, ಈ ಕೇರಳದಲ್ಲಿ ಸರ್ವಿಕ್ಸ್. ಆ ಪಾಯಿಂಟ್ ಬಾಡಿ ಆಫ್ ದ ಯೂಟ್ರಸ್ನೇ ನೀವು ಸೆಲನನ್ನು ಇಂಜೆಕ್ಟ್ ಮಾಡಬೇಕು, ಇನ್ಸಮಿನೇಷನ್ ಮಾಡಬೇಕು. ಇದು ಇಲ್ಲೇ ರೆಕಾರ್ಡ್ ಮಾಡಿದ್ದಿದ್ರು ವಿಡಿಯೋ ಕ್ಲಿಪ್ಪಿಗೆ. ಬಹುಶಃ ನಿಮ್ಗೆ ಗೊತ್ತಾಗ್ತದೆ, ಹಿಂದೆ ಮುಂದೆ ಪರಿಚಯ ಕಾಣಿಸ್ತಾವೆ ನೋಡಿ. ಈಗ ನಾ ಮಾಡಕತ್ತಿದ್ದು ರೆಕಾರ್ಡ್ ಆಗತ್ತಿದ್ದಲ್ಲೇ, ಇದು ಮುಂದೊಂದು ದಿವಸ ಹಿಂಗೆ ಯೂಟ್ಯೂಬ್ನೇ ಬರ್ತೈತೆ. ಇನ್ನೊಂದು ನೆನಪಿಡ್ಬೇಕು, ಈಗ ನೆನಪಾದಂಗೆಲ್ಲ ಕೆಲವೊಂದು ಪಾಯಿಂಟ್ಸ್ ಹೇಳ್ಬೋದು ಹೋಗ್ತೀನಿ, ಆ ಕಡೆ ನೋಡ್ಬೋದು ನೋಡಿ. ಎಷ್ಟೋ ದನಗಳು, ಕೆಲವು ದನಗಳು ಗರ್ಭಧಾರಣೆ ಆಗಿದ್ರೂ ಕೂಡ ಬೆದೆಯ ಲಕ್ಷಣ ತೋರಿಸ್ತಾವೆ. ಅದಕ್ಕೆ ನಾವು ಗರ್ಭಧಾರಣೆ, ಕೃತಕ ಗರ್ಭಧಾರಣೆ ಮಾಡಬೇಕಂದ್ರೆ ಖಾತ್ರಿ ಮಾಡ್ಕೋಬೇಕು ಮೊದಲು ಅದು ಪ್ರೆಗ್ನೆಂಟ್ ಇಲ್ಲ ಅನ್ನೋದನ್ನ. ಇಟ್ಸ್ ಎ ರೊಟೀನ್. ನೀವು ರೂಢಿ ಮಾಡ್ಕೊಬಿಡ್ಬೇಕನ್ನ. ಚೆಕ್ ಮಾಡೋದ್ರಿಂದ ಈಗ ಅದೆಲ್ಲ ಬೆನಿಗೆ ಇದೆ ರೈಟ್. ಒಂದು ಏನೋ ಸಂಶಯ ಬಂದ್ರೆ ಮತ್ತೊಂದು 1 ಬಿಟ್ಟು 2 ಸರಿ ಪರೀಕ್ಷೆ ಮಾಡಿ.
ಯಾಕಂದ್ರೆ ಅದು ಭ್ರೂಣ ಹತ್ಯೆಗೆ ಸಮ. ಒಂದು ವೇಳೆ ಗರ್ಭ ಇದ್ದಂಥ ಕಸು 40 ದಿವಸದ್ದು 45 ದಿವಸ ಎಷ್ಟೊಂದು ದಿವಸದ್ದು ಇರ್ಬೋದು, ಅದರದ್ದು ಅಬಾರ್ಷನ್ ಆಯಿತು ಅಂದರೆ ಅದು ಭ್ರೂಣ ಹತ್ಯೆ, ಶಿಶು ಹತ್ಯೆ ಇದ್ದಂಗೆ ಅದು. ಏಟಿರುತ್ತೆ ಗರ್ಭಕೋಶದ ಸೈಜ್ ಕೈಯಾಗಿ ಹಾಕಿ ತೋರಿಸೋದಾಗ್ತಾರೆ. ಸುಮ್ಮನೆ ಮಾಡಲ್ ಸಿಗಲ್ಲ, ಸ್ಲಾಟರ್ ಹೌಸ್ನಿಂದ ತಂದು. ಹಾಂ ಇರ್ತೈತೆ ಅಷ್ಟೇ. ಸರ್ವಿಕ್ಸ್ ಗರ್ಭಕಂಠ. ಇದು ಉಪ್ಪಿನಕಾಯಿಗೆ ಯಾಕೆ ಮಾತಾಡಿದ್ದೆ ಈಗ ಅಂತ ಒಂದು ಮಾತಾಡಿದ್ದೆ. ನಮ್ಮ ಅನಾಟಮಿ ಡಿಪಾರ್ಟ್ಮೆಂಟು ಅಥವಾ ಎಲ್ಲೇ ಹಾಸ್ಪಿಟಲ್ದಾಗ, ಮನುಷ್ಯರ ಆಸ್ಪತ್ರೆ ಆಗಲಿ, ದನದ ದವಾಖಾನೆ ಆಗಲಿ, ಎಲ್ಲೇ ಇರಲಿ, ಕೆಲವೊಂದು ಅವಯವಗಳನ್ನು, ಗರ್ಭಕೋಶದ ಆಕೃತಿಗಳನ್ನು ಸ್ಲಾಟರ್ ಹೌಸ್ನಿಂದ ತಗೊಂಬಂದು ಕೆಡಲ್ದಂಗೆ ಇಟ್ಟಿರ್ತಾರೆ. ಫಾರ್ಮಲಿಂದ ಇಡ್ತಾರೆ ಅಂತ ನಿಮ್ಗೆ ಗೊತ್ತೈತೆ. ಅದಕ್ಕೆ ಅಲ್ಲೇ ಅದು ಕಳಿಯೋದು ಕೊಳೆಯೋದು ಎರಡು ಶಬ್ದ ನೆನಪು ಮಾಡ್ಕೋಬೇಕು ನೀವು. ಕಳಿಯೋದು ಉಪ್ಪಿನಕಾಯಿ ಕಳಿತೀವಿ, ಹೊರಗೆ ಬಿಟ್ಟರೆ ಹೊರಗಿನ ವಸ್ತು ಗಾಳಿಗೆ ಎಕ್ಸ್ಪೋಸ್ ಕೊಳಿತೀವಿ. ಅದು ಇಲ್ಲೇ ನಾವು ಫಾರ್ಮಲಿಂದ ಅನಾಟಮಿ ಅನ್ನೋದು ವಿಷಯ ಇರೋದ್ರಿಂದ ಹೇಳಬೇಕಾಗ್ತದೆ ಮಾತು. ಆ ಅಂಗಗಳನ್ನು ಅಂದರೆ ಅವಯವಗಳನ್ನು ಅಂತಂದು ನಾವು ಫಾರ್ಮಲಿಂದಾಗ ಇಟ್ಟಿರ್ತೀವಿ. 10% ಫಾರ್ಮಲಿನ್ ವರ್ಷಾನುಗಟ್ಟಲೆ ಇಡ್ಬೋದು, ಕೆಡಲ್ದಂಗೆ. ಸ್ವಲ್ಪ ಬದಲಾವಣೆ ಆಗುತ್ತೆ, ಕಲರ್ನಾಗಾಗಲಿ ಟೆಕ್ಸ್ಚರ್ನಾಗ ಬಿರ್ಸಾಗುತ್ತೆ ಅದು. ಬಟ್ ಅದರ್ವೈಸ್ ಇಟ್ ಈಸ್ ಆಸ್ ಗುಡ್ ಆಸ್ ನಾರ್ಮಲ್. ಸೊ ಅದನ್ನು ನಾವು ಪ್ರಿಸರ್ವ್ ಮಾಡಿ ಇಟ್ಕೊಂಡ್ರೆ ಮೋಸ್ಟ್ಲಿ ನಿಮ್ಮಲ್ಲಿ ಮ್ಯೂಸಿಯಮ್ ಐತೆ ಎಲ್ಲೂ ಗೊತ್ತಿಲ್ಲ. ನೀವು ಬೇರೆ ಬೇರೆ ಮೆಡಿಕಲ್ ಹಾಸ್ಪಿಟ್ಲಿಗೆ ಹೋದ್ರೆ ಮ್ಯೂಸಿಯಮ್ನಾಗ ಇಟ್ಟಿರ್ತಾರೆ, ಜಾರ್ಸ್ನಾಗ. ನೀವು ನೋಡೋಗಟ್ಟಿಲ್ಲ ಅವ್ರು. ಕೃಷಿ ವೈದ್ಯರಿಂದ ಪಶುವೈದ್ಯಕೀಯ ಆಸ್ಪತ್ರೆ ಇದು ಒಂದು ಬಂದಿತ್ತು ನಮಗೆ. ಈಗ ಯಾಕೆ ನಾನು ಒಂದು ಕ್ಲಿಪ್ಪಿಂಗ್ಸ್ ಮಾಡ್ಯಾಕಿದ್ರೆ ನನ್ನ ಭಾಷಣದ ಶೈಲಿ ಏನಂದ್ರೆ, ಸಮಸ್ಯೆಗಳು ಆಗೋಕ್ಕಿಂತ ಮೊದಲು ಅದರ ನಾರ್ಮಲ್ ಏನಂತ ತಿಳ್ಕೋಬೇಕು. ನಾರ್ಮಲ್ ಈ ಗರ್ಭಧಾರಣೆ ಅಂದರೆ ಏನಂತ ತಿಳ್ಕೊಂಡು ನೆಕ್ಸ್ಟ್ ಅದ್ರಾಗೆಲ್ಲ ಬರ್ತವೆ. ಯೂಟ್ರಸ್ ಬಗ್ಗೆ ನೋಡಿದ್ವಿ, ಆಮೇಲೆ ಆ ಗರ್ಭಧಾರಣೆ ಹೆಂಗಾಗುತ್ತೆ ಅನ್ನೋದಕ್ಕೂ ವಿಡಿಯೋ ಐತೆ, ಅದನ್ನು ಬರ್ತಾವೆ, ಈಗ ತೋರಿಸ್ತಾ ಹೋಗ್ತೀನಿ. ಇವೆಲ್ಲ ನಾರ್ಮಲ್ ನೋಡ್ಕೊಂಡಾಗ ತೊಂದರೆ ಎಲ್ಲಿ ಅನ್ನೋದ್ರ ಬಗ್ಗೆ ನಮಗೆ ಗೊತ್ತಾಗುತ್ತೆ. ಈಗ ನಮ್ಮದು ವಾಚ್ ಇಲ್ಲ, ರಿಪೇರಿ ಹೋಗಿದ್ದ ಕೈ. ಬಟ್ ಯಾವುದೋ ಒಂದು ನೀವು ಒಂದು ಕಟ್ಕೊಂಡು ವಾಚ್ ಬಂದು ಹಾಕೊಳ್ಳಿ, ನಿಮ್ಮ ತಲೆಗೆ ಏನು ಬರ್ತಾ ಇದೆಯಾ, ಅಥವಾ ಮೊಬೈಲ್ನಾಗ ಕಾಲ್ಸ್ ಹೋಗಲಿಲ್ಲ ಅಂತ ಏನೇ ಐಡಿಯಾ ಬರುತ್ತೆ, ಚಾರ್ಜ್ ಇಲ್ಲ ಅಂದರೆ ಇದರ ಚಾರ್ಜ್, ಸಿಮ್ ಚಾರ್ಜ್ ಇದನ್ನು ಮಾಡಬೇಕಲ್ಲ, ಇಲ್ಲ. ಬ್ಯಾಟ್ರಿ ವಾಚಿಂಗ್ನೊಳಗೆ ಸೆಲ್ ಇಲ್ಲ. ಸೆಲ್ ಇದ್ದರೆ ನಡೀತದೆ, ಆಮೇಲೆ ಮೊಬೈಲ್ನೊಳಗೆ ಕರೆನ್ಸಿ ಇದ್ರೇ ನಡೀತದೆ ಅನ್ನೋದು ಗೊತ್ತಿರುತ್ತೆ ನಮಗೆ. ಗೊತ್ತಿದ್ದಾಗ ಆ ಸಮಸ್ಯೆ ಪರಿಹಾರ ಮಾಡೋಕ್ಕೆ ಸಾಧ್ಯ. ಹಾಗೆ ಈ ಅನಾಟಮಿ ನಾವು ಅಭ್ಯಾಸ ಮಾಡಬೇಕಾದಾಗೂ ಕೂಡ ಮೊದಲು ಏನೈತಿ ಅಂತ ನಾವು ತಿಳ್ಕೋಬೇಕು, ಆಮೇಲೆ ಸಮಸ್ಯೆ ಬಗ್ಗೆ ವಿಚಾರ ಮಾಡೋಕ್ಕೆ ಬರ್ತದೆ. ಪರಿಹಾರ ಅಂತೂ ಸಿಕ್ಕ ಅದರ ತಕ್ಕಂತೆ. ಆ ದೃಷ್ಟಿಯಿಂದ ಈ ವಿಡಿಯೋಸ್ ಒಂದೊಂದೇ ಮಾಡ್ಕೊಂಡು ಸ್ವಲ್ಪ ಹಿಂದೆ ಆಗಿರ್ತದೆ ಅದೆಲ್ಲ. ಈಗ ಬಂದಿರ್ತನ ಒಂದು ಭಾಳ ಮುಖ್ಯ ಸಮಸ್ಯೆ ಬಂದು ದವಾಖಾನೆಗೆ ಬಂದವರು ಈ ಸಮಸ್ಯೆ ಬಗ್ಗೆ ಏನು ಹೇಳ್ತಾರೆ. ನಮ್ಮ ಎಣ್ಣೆ ಅಥವಾ ಆಕಳ ಬೆದಿಗೆ ಬಂದಿರಲಿ, 2 ವರ್ಷ ಆಯ್ತು 3 ವರ್ಷ ಆಯ್ತು ಬೆದಿಗೆ ಬಂದಿರಲಿ, ಆಕಳ ಅಥವಾ ಎಣ್ಣೆ ಬೆದಿಗೆ ಬರ್ತೈತ್ರಿ, ಕಟ್ಕೊಳ್ಳೋದ್ರಿ ನಿಂದಿರುವಲ್ರಿ. ಹೌದ್ರೆ ನಿಂತಿರುತ್ತೆ, ಮುಂದೆ ಅದು ಗರ್ಭಧಾರಣೆ ಏನು ಕರು ಹಾಕ್ಬೇಕಾದ್ರೆ ತ್ರಾಸ ಆಯ್ತು, ಆಟ ಚಿಕ್ಕ ಬಂತು, ಅವೆಲ್ಲ ಸಮಸ್ಯೆ ಇರ್ತದೆ. ಇವೆಲ್ಲದರ ನಡುವೆ ಬರೋವೇನು, ಗರ್ಭಧಾರಣೆ ಆದಾಗ ಅದು ಮೊದಲು ಒಂದೇ ಕರುಕ್ಕೆ ಜನ್ಮ ಕೊಡುತ್ತೋ ಅಥವಾ 2 ಕರುಗಳಿಗೆ ಜೈಗೋಟ್ ತಿಂದದ್ದು 2 ಆಗುತ್ತದೆ. ಅಲ್ಲಿ ಏನಾಗುತ್ತೆ, ನಾವು ಈ ಫ್ರೀ ಮಾರ್ಟಿನ್ ಅಂತ ಒಂದು ಶಬ್ದ ಬರುತ್ತೆ ಇಂಗ್ಲೀಷ್ನಾಗ, ಕೇಳಿರ್ಬೋದು ನಿಮ್ಮ ಹೆಸರು, ತೋರಿಸ್ತೀನಿ, ವೀಡಿಯೋನೂ ಐತಿ. ಫ್ರೀ ಮಾರ್ಟಿನ್ ಅಂದರೆ ಒಂದು ಗಂಡು ಒಂದು ಹೆಣ್ಣು ಥರ ಹುಟ್ಟಿತು ಅಂದರೆ ಒಂದೇ ಟೈಮ್ಗೆ ಒಂದೇ ಜೈಗೋಟ್ನಿಂದ, ಜೈಗೋಟ್ ಅಂದರೆ ಅಂಡಾಣು ವೀರ್ಯಾಣು ಸೇರಿ ಉತ್ಪತ್ತಿಯಾಗಿದ್ದು. ಆವಾಗ ಅದು ಹಾರ್ಮೋನ್ ಹೆಚ್ಚಿಗೆ ಆಗ್ತಿರ್ತಾವೆ, ರಕ್ತ ಸಂಚಾರ ಆದಾಗ ಹೊಟ್ಟೆಯೊಳಗನೆ ಇದೆಯಲ್ಲ. ಹೆಣ್ಣಿನ ಹಾರ್ಮೋನ್ ಗಂಡಿಗೆ, ಗಂಡಿನ ಹಾರ್ಮೋನ್ ಹೆಣ್ಣಿಗೆ ಹೋಗಿ ಹುಟ್ಟೋ ಹೆಣ್ಣು ಕರು ಯಾವುದಕ್ಕೂ ಉಪಯೋಗ ಇರೋದಿಲ್ಲ, ಅದರ ಗರ್ಭಕೋಶನೇ ಬೆಳೆದಿರೋದಿಲ್ಲ. ನೋಡೋಕೆ ಹೆಣ್ಣು ಕರ ಕಂಡ ಕಾಣುತ್ತೆ, ಒಳಗೆ ಗರ್ಭಕೋಶ ಇಲ್ಲ. ಇದನ್ನು ಪರೀಕ್ಷೆ ಮಾಡೋಕ್ಕೆ ಸಾಧ್ಯ ಐತೆ ನೀವು ಫೀಲ್ಡ್ನಾಗ. ಅಂದರೆ ಹೊರಗಡೆ ಅಂಥದ್ದನ ಭಾಳ ದಿನ ಆದರೂ ಬೆದಿ ಲಕ್ಷಣನೂ ತೋರಿಸೋದು ಏನೂ ಇಲ್ಲ, ಹೆಣ್ಕರ ನೋಡ್ದಂಗೆ ಕಾಣಿಸುತ್ತಂದ್ರೆ ಒಂದು ಟೆಸ್ಟು ಹಾಕಿ ಚೆಕ್ ಮಾಡಿ ನೋಡೋಕ್ಕೆ ಬರ್ತದೆ, ಎಷ್ಟು ದೂರ ಹೋಗುತ್ತೆ ಅದು. ಅದಕ್ಕೆ ಆ ಗರ್ಭಕೋಶ ಅಳತಿ ಎಷ್ಟು ಅಂತ ನಿಮ್ಗೆ ಗೊತ್ತಿರಬೇಕು.
ಮೊದಲೇ ಗೊತ್ತಿರುತ್ತೆ ಅಂತ ಹೇಳಿದ್ದೆ ನಾನು, ನೋಡ್ಕೊಂಡ್ಮ್ಯಾಗನೇ ಇದೆಲ್ಲ ತಿಳಿಯೋದು. ಸೊ ಅದು ಸ್ವಲ್ಪ ದೂರ ಒಂದು 20 ಸೆಂಟಿಮೀಟ್ರ್ 15 ಸೆಂಟಿಮೀಟ್ರ್ ನಿಂತ್ಬಿಡುತ್ತೆ, ಮುಂದೆ ಹೋಗೋದೇ ಇಲ್ಲ, ಯಾಕಂದ್ರೆ ಮುಂದೆ ಏನೂ ಇಲ್ಲೇ ಇಲ್ಲ. ಅಂಥ ದನಗಳು ಕಟ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಈ ಫ್ರೀ ಮಾರ್ಟಿನ್ ಅಂದರೆ ಅವಳಿ ಜೋಡಿ ಕರ ಏನು ನೋಡ್ತಾವೆ, ಒಂದು ಹೆಣ್ಗರ ಒಂದು ಗಂಡರ. ಆ ಹೊತ್ತಿನಾಗ ಆ ಹೆಣ್ಣಗರ ಬಂಜೆತನದಿಂದ ಬಳಲ್ತಿರ್ತಾರೆ. ಹೀಗೆ ಬಂಜೆತನ ಸಮಸ್ಯೆ ಬಂದಾಗ ಇನ್ನೂ ಅನೇಕ ಕಾರಣದಾವೆ. ಬಹುಶಃ ಅವರು ಸ್ವಲ್ಪ ಒಂದು ತಾಳ್ಮೆಯಿಂದ ಒಂದಿಷ್ಟು ರೇಡಿಯೋ ಟಾಕ್ ಅಲ್ಲ, ಅದನ್ನೊಂದಿಷ್ಟು ಕೇಳಿಸ್ಕೊಂಡ್ಬಿಟ್ರೆ ಸಾಕು, ನಿಮ್ಗೆ ಐಡಿಯಾ ಬರ್ತೀವಿ, ಮುಂದೆ ಚರ್ಚೆ ಮಾಡೋಣ. ರೈಟ್? ಆರೋಗ್ಯ ಕೃಷಿ ವಿದ್ಯಾಲಯದ ಪಶುವೈದ್ಯಕೀಯ ಆಸ್ಪತ್ರೆಯ ಮುಖ್ಯಸ್ಥರು ಇವತ್ತಿನ ಹಾಂ ರೈಟ್, ಇಲ್ಲೇ ಬರ್ತಾರೆ. ಆರೋಗ್ಯ ಕೃಷಿ ವಿದ್ಯಾಲಯದ ಪಶುವೈದ್ಯಕೀಯ ಆಸ್ಪತ್ರೆಯ ಮುಖ್ಯಸ್ಥರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುವರಿಗೆ ದನಗಳಿಗೆ ಬಂಧಿತನ ಮತ್ತು ಮಾಡಿಸುವುದು ಹೇಗೆ ಅನ್ನೋ ಬಗ್ಗೆ ಹೇಳ್ಕೊಳ್ಬೇಕಾಗಿದೆ. ಮುಖ್ಯವಾಗಿ ಬಂಧಿತನ ಅಂದ್ರೆ ಏನು ಅನ್ನೋ ಬಗ್ಗೆ ಹೇಳ್ಬೇಕಾಗ್ತದೆ. ಬಂಧಿತನ ಅಂದ್ರೆ ಏನು? ಅಂತಂದ್ರೆ ಈಗ ಐದು ದನ ಒಂದೇ ದನ ಹಾಕಿರಲಿಲ್ಲ ಅಂದ್ರೆ ಅಂತ ಪರಿಸ್ಥಿತಿಗೆ ಬಂಧಿತನ ಅಂತ ಕರೀತಾರೆ. ಮತ್ತೆ ಬರುತನ ಅಂತಕ್ಕಂಥದ್ದು ವಿಷಯ. ಹಾಗಾದ್ರೆ ಒಂದೇ ಕರು ಜನ್ಮ ಕೊಟ್ಟಂತ ಹಸು ಅಥವಾ ಎಲ್ಲಿ ಮತ್ತೆ ಕರ ಹಾಕಬೇಕಂದ್ರೆ ಅದಕ್ಕೆ ಬರುತನ ಅಥವಾ ಬರುತನ ಅಂತ ಹೇಳ್ತಾರೆ. ಇಷ್ಟು ವ್ಯತ್ಯಾಸ ಬಿಟ್ಟರೆ ಬೇರೆ ಇಲ್ಲ ದೃಷ್ಟಿಯಿಂದ ಮತ್ತು ಕಾರಣ ಮತ್ತು ಪರಿಣಾಮ ದೃಷ್ಟಿಯಿಂದ ಎರಡು ಒಂದೇ ಇದೆ. ಒಂದೇ ತರವಾದ ಹಾನಿ ಉಂಟು ಮಾಡ್ತವೆ ಅಂತ ಹೇಳ್ಬೋದು. ಈ ಬೆಂಗಳೂರಿನ ಬಂಧಿತನ ಬರುತನ ಯಾವಾಗ ನಾವು ಅದು ಬಂಧಿಸಬಹುದು. ಸೂಕ್ತ ಚಿಕಿತ್ಸೆ ಈಗ ಮತ್ತೆ ಗರ್ಭಧಿಸುವಂತ ಒಂದು ಸ್ಥಿತಿಯಲ್ಲಿ ಅದಕ್ಕೆ ತಾತ್ಕಾಲಿಕ ಬಂಧಿತನ ಅಂತ ಕರೀತಾರೆ. ಮತ್ತು ಚಿಕಿತ್ಸೆ ಕೊಟ್ಟರೆ ಗರ್ಭಧಿಸುವುದಲ್ಲ ಅಂತರ್ಗ ಶಾಶ್ವತ ಬಂಧಿತನ ಅಂತ ಕರೀತಾರೆ. ಹಿಂಗೆ ಎರಡು ತಾತ್ಕಾಲಿಕ ಮತ್ತು ಶಾಶ್ವತ ಬಂಧಿತನ ಅಂತ ಎರಡು ರೀತಿ ಬರ್ತದೆ. ಈ ಬಂಧಿತನ ಬರುವುದರಿಂದ ಹಳ್ಳಿಗಳಲ್ಲಿ ಯಾವುದೇ ನಷ್ಟ ಆಗದ ಪ್ರಯತ್ನ ಹೈನುಗಾರ ಉದ್ಯಮ ಅಥವಾ ಹೈನುಗಾರಿಕೆ ಅನ್ನೋದು ಲಾಭದಾಯಕ ಅನಿಸ್ಬೇಕಾದ್ರೆ ಒಂದು ಲೆಕ್ಕಾಚಾರ ಇದೆ. ಹೌದು, ಆಕಳ ಬಂದಾಗ ವರ್ಷಕ್ಕೆ ಒಂದು ಕರ ಮತ್ತು ಎರಡು ವರ್ಷದಾಗ ಅಥವಾ 2 ವರ್ಷದಾಗ 2 ಕರ, ಅದು 2 ಕರ ಕೊಟ್ಟು ಮಾತ್ರ ಅದು ಇದು ಲಾಭ ಆಗುತ್ತೆ. ಇಲ್ಲಾಂದ್ರೆ ನುಕ್ಸಾನ ಆಗುತ್ತೆ ಅಂತ ಒಂದು ಅನ್ನದ ಇದೆ. ಹಾಲಿ ಉತ್ಪಾದನೆ ಜೊತೆಗೆ ಸಂತಾನ ಉತ್ಪತ್ತಿ ಅಂದ್ರೆ ಸಂತತಿ ಅಭಿವೃದ್ಧಿ ಯಾರು ಹೋದ್ರೆ ಅದರಿಂದ ನೋಡಿ ಈ ಹೊರಗಡೆ ಸುಮ್ಮನೆ ಮೈಸೂರು ಖರ್ಚು ಮಾಡುತ್ತೆ. ಅದಕ್ಕಿಂತ ವೆಚ್ಚ ಹೆಚ್ಚಿಗಾಗಿ ಹೈನುಗಾರರಿಗೆ ನಿರೀಕ್ಷಿತ ಲಾಭ ಬರುವುದಿಲ್ಲ. ಯಾಕಂದ್ರೆ ನೋಡಿ ಈ ಬರೀ ಆಹಾರಕ್ಕಂದ್ರೆ ಶೇಕಡ 50ರಷ್ಟು ರೊಕ್ಕ ಖರ್ಚಾಗ್ತದೆ. ಅಲ್ಲಿಂದ ಈಗ ಒಂದು ಮೊಳಕ ಅಥವಾ ಹಸು ಬಂಧಿತನ ಅಥವಾ ಬರುತನ ಬರ್ತಾ ಇದೆ ಅಂತ ರೈತರು ಬಂಧಿತನದ ಅತ್ಯಂತ ಪ್ರಮುಖ ಪರಿಣಾಮ ಏನು ಅಂದರೆ ರೈತರು ಸುಮ್ಮನೆ ಮೇಯಿಸ್ಬೇಕಾಗುತ್ತೆ. ಬಟ್ಟಿದ್ದ ದನಕ್ಕೆ ಮೀಸಿ ಇಲ್ಲಿ ಭಾಳ ಈಗಿನ ಸಾವಯವ ಕಲ್ಪನೆ ಬಂದಾಗಿಂದ ಗೊಬ್ಬರಕ್ಕೆ ಒಂದು ಸ್ವಲ್ಪ ಮಹತ್ವ ಬಂದೈತಿ, ಇಲ್ಲ ಅಂತಲ್ಲ. ಆದರೆ ಉದ್ದೇಶ ಅದಲ್ಲ ನಮ್ಮದು. ಅಧಿಕ ಹಾಲು ಉತ್ಪಾದನೆ, ಹಾಲಿನ ಅಧಿಕ ಉತ್ಪಾದನೆ ಮಾಡೋದು ನಮ್ಮ ಉದ್ದೇಶ ಇದ್ದಾಗ ಕರು ಬರಬೇಕು, ಕರುವಿನಿಂದ ಮತ್ತು ತಾಯಿ ಹಾಲು ಕರ್ಕೊತ ಹೋಗಬೇಕು, ಅದನ್ನು ನಾವು ಮಾರಬೇಕು, ರೈತರು ಲಾಭ ಪಡಿಬೇಕು ಅನ್ನೋ ಉದ್ದೇಶ. ಈ ಬಂಧಿತನ ಇತ್ತು ಅಂದರೆ ಮೇಸೋದು ಒಣ ಖರ್ಚು ಎಷ್ಟರ ಮಟ್ಟಿಗೆ ಅಂದ್ರೆ ನಿಮಗೆ ಗೊತ್ತೈತಿ, ಪಶುಸಂಗೋಪನೆ ಒಳಗೆ 60%ನಷ್ಟು ನಾವು ಹೊಟ್ಟೆ ಖರ್ಚು ಮಾಡ್ದೆ, 100 ರೂಪಾಯಿ ಖರ್ಚು ಮಾಡ್ತಾನಪ್ಪ ಹೈನುಗಾರಿಕೆಗೆ ಅಂದ್ರೆ 60 ರೂಪಾಯಿ ಬರೀ ಆಹಾರದ ಮೇಲೆ. ಅದಿಷ್ಟು ವೇಸ್ಟ್ ಇದೆ. ಸೆಗಣಿಗೂ ಇತ್ತು ಬರ್ತದೆ, ಎಲ್ಲೂ ಅದು ಮತ್ತು ಲೆಕ್ಕಾಚಾರ ಸೇರಿಸ್ಕೊಳ್ಳೋದು ಬೇಡ ಅಂತ ಹೇಳೋದಿಲ್ಲ. ಆದರೆ ಮುಖ್ಯ ಅದಲ್ಲ. ಅದೇ ಜನರಿಗೆ ಆಕ್ರಮಣಕ್ಕೆ 2 ವರ್ಷದವರೆಗೂ ಮತ್ತು ಈ ಮಿಶ್ರ ಕರಿ ಮಾತ್ರ ಅಲ್ಲಿ ಜರ್ಸಿ HF ಮಿಶ್ರ ಕರಿ ಅಂತೀವಲ್ಲ ಆ ಮೂಲಕ 1-2 ವರ್ಷದವರೆಗೂ ಬೆಲೆ ಬರೋದು ಹೋದ್ರೆ ಅಥವಾ ಸರಿಯಾಗಿ ಬೆಲೆ ಚಿನ್ನ ತೋರಿಸ್ತಾ ಹೋದ್ರೆ ಅದು ಬಂಜಾಗಿರುತ್ತೆ. ಮತ್ತು 4 ಕರಿ ಆಗಿ ಮಿಶ್ರ ಕರಿಯಿಂದ 6 ತಿಂಗಳಾದರೂ ಒಟ್ಟು ಬೆಲೆ ಮಾತ್ರ ಬರುತ್ತೆ, ಅದು ಒಟ್ಟಾಗತ್ತೀವಿ ಅಂತ ಅರ್ಥ. ಮತ್ತು ಬೆಲೆ ಬರ್ತಿದ್ರು ಸರಿಯಾಗಿ 21 ದಿವಸಕ್ಕೆ ಬರಬಾರದು ಅಥವಾ ಸರಿಯಾಗಿ 21 ದಿವಸ ಬೆಲೆ ಬಂದು ಗರ್ಭಾವಸ್ಥೆಗಳು ಕಾಪು ಬೆಳೆಯೋದು. ಇದು ಭಾಳ ಇಂಪಾರ್ಟೆಂಟ್. ಕಂಪ್ಲೇಂಟ್ ಏನು ಬರ್ತಾರೆ ನಿಮ್ಮ ಹತ್ರ ರೈತರ ತಗೊಂಬಂದಾಗ ಇಲ್ಲಿ ಕಟ್ಸಿದ್ರಿ, ಎಲ್ಲ ಮಾಡಿದ್ರಿ, ನಿಂತೈದು ಮಾಡಿದ್ವಿ, ಮುಂದೆ ತಿಂಗಳದಾಗ 40 ದಿವಸಕ್ಕೆ 45 ದಿವಸಕ್ಕೆ ಅದು ಮತ್ತೆ ಬೆಲೆ ಬಂದೈತ್ರಿ. ನಿಮಗೆ ಈಗಾಗಲೇ ಗೊತ್ತೈತಿ ಬೆಲೆ ಚಕ್ರದ ಅವಧಿ ಕೇವಲ 21 ದಿವಸ ±1 ಡೇ ಅಷ್ಟೇ. ಆ 21 ದಿವಸಕ್ಕೊಮ್ಮೆ ಬರ್ತಿದ್ರೆ ರೆಗ್ಯುಲರ್ ಹೀಟ್ ಅಂತ ಹೇಳ್ತೀವಿ. ಆದರೆ ಇದು ಕಾರಣಾಂತರಗಳಿಂದ ಒಳಗಿರೋದು ಸತ್ತಿದ್ರೆ ಅಥವಾ ಸತ್ತೋದ್ರೆ
ಅಥವಾ ಗರ್ಭಧಾರಣೆ ವಿಫಲ ಆಗಿತ್ತು ಅಂತ ಏನು ಹೇಳ್ತೀವಲ್ಲ ಆ ಟೈಮ್ನಾಗ 21 ದಿವಸ ಅಲ್ಲ, ಅದು 25 ದಿವ್ಸಕ್ಕೆ ಬರ್ಬೋದು, 30ಕ್ಕೆ ಬರ್ಬೋದು, 40 ದಿವ್ಸಕ್ಕೆ ಬರ್ಬೋದು, ಮತ್ತೆ ಬೇದಿಗೆ ಬರ್ತದೆ. ಇದು ಕೂಡ ಒಂದು ಆ ಸಮಸ್ಯೆನ ನಮಗೆ ಕಂಡುಹಿಡಿಯೋಕ್ಕೆ ಕಾರಣ ನಮ್ಗೆ ಸಿಗ್ತೈತಿ. ಎಷ್ಟು ದಿವ್ಸಕ್ಕೊಂದು ಬೇದಿಗೆ ಬರ್ತಪ್ಪ, ಇದು ನೀವು ಇತಿಹಾಸ ಕೇಳಬೇಕಾಗುತ್ತೆ ರೈತನ. ಅವ ಅಂದಾಜು ಹೇಳ್ತಿರ್ತಾನೆ, ನೀವು ಕೈ ಹಾಕಿ ನೋಡಿದ್ರೆ ನಿಮ್ಗೆ ಐಡಿಯಾ ಬರ್ತೈತಿ. ಅದಕ್ಕೆ ಈ ಬಜೆಟ್ ಅನ್ನೋದಾಗ ಸಾಮಾನ್ಯ ರೈತರು ಕೂಡ ಬಂದಿರುವವರೆಲ್ಲ ಸರ್ಕಾರವಾಗಿ ಗುರುತಿಸಿ ತಜ್ಞರಿಂದ ಸೂಕ್ತ ಚಿಕಿತ್ಸೆ ಕೊಡಿಸ್ತಾರೆ. ಮತ್ತು ಈ ಬಲವಾಗಿ ತಾತ್ಕಾಲಿಕ ಬಂಧಿತನ ಕಾಣಿಸ್ಕೊಂಡು ಸಾಮಾನ್ಯ ಇದಕ್ಕೆ ಕಾರಣ ನೀವು ಸ್ವಲ್ಪ ಹೇಳ್ತಾರೆ. ತಾತ್ಕಾಲಿಕ ಬಂಧಿತನ ಅಂದ್ರೆ ನಮ್ಮ ದೇಶದೊಳಗೆ ಹೆಚ್ಚಿನ ಪ್ರಮಾಣದ ಬಂಧಿತನ ಹುಡುಕ ಆಹಾರಗಳಿಂದ ಪೋಷಣೆಗಾರರಿಗೆ ಸರಿಯಾದ ಪೋಷಕಾಂಶಗಳು ಸರಿಯಾದ ಪ್ರಮಾಣಗಳಲ್ಲಿ ಇಲ್ಲದಿರುವುದೇ ಪ್ರಮುಖವಾದಂತಹ ಕಾರಣ. ಪೌಷ್ಟಿಕ ಆಹಾರ ಇಲ್ಲಿದ್ರೆ ಮೊದಲಿಗೆ ದನ ಸರಿ ಬೆಳೆಯೋಲ್ಲ. ಅಡಿಪಟ್ಟು ಅಂತ ಹೇಳೋದು ಸ್ಟಾರ್ಟಿಂಗ್. ಪೌಷ್ಟಿಕ ಆಹಾರ ಅಥವಾ ಸೂಕ್ತ ಆಹಾರ ಬ್ಯಾಲೆನ್ಸ್ ಡಯಟ್ ಇರಲಿಲ್ಲ ಅಂದ್ರೆ, ಸಮತೋಲನ ಆಹಾರ ತಿನ್ನಲಿಲ್ಲ ಅಂದ್ರೆ ದನಗಳು ಸರಿಯಾಗಿ ಬೆದಿಗೆ ಬರೋದಿಲ್ಲ, ಬೆದಿಗೆ ಬರಲಿಲ್ಲ ಅಂದ್ರೆ ಕಟ್ಕೊಳ್ಳೋದಿಲ್ಲ, ಕಟ್ಕೊಳ್ಳಿಲ್ಲ ಅಂದ್ರೆ ದಪ್ಪ ಆಗೋದಿಲ್ಲ, ದಪ್ಪ ಆಗೋದಿಲ್ಲ ಅಂದ್ರೆ ಕರ ಹಾಕೋದಿಲ್ಲ, ಕರ ಹಾಕೋದಿಲ್ಲ ಅಂದ್ರೆ ಹಾಲು ಬರೋದಿಲ್ಲ. ಇದು ನುಕ್ಸಾನ ಆಗುತ್ತೆ. ಅದಕ್ಕೆ ಇದು ಮೂಲ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ಆಹಾರದಿಂದ ಪ್ರಾರಂಭ ಆಗುತ್ತೆ. ಅದ್ರ ಕಡೆ ಲಕ್ಷ್ಯ ಇರಬೇಕು. ಅಷ್ಟೇ ಆಗ್ತದೆ. ಹೌದು, ಒಳ್ಳೆಯ ಕೃತಕ್ಕಾಗಿ ದೌಡ ಬೆಳಿಗ್ಗೆ ಬರೋದಿಲ್ಲ. ಯಾಕಂದ್ರೆ ಹೊರಗಿನ ಈ ಜನನಾಗ ಅಲ್ಲಿ ಗರ್ಭಕೋಶ ಅಂಡಾಶಯ ಪೂರ್ಣ ಪ್ರಮಾಣವಸ್ಥೆ ಬೈತಿರುವುದಿಲ್ಲ. ಸಮತೋಲನ ಆಹಾರ ಸಿಕ್ಕರೆ ಎಲ್ಲ ಅನ್ನೋದು ಪೂರ್ಣ ಪ್ರಮಾಣದಲ್ಲಿ ಬೈತವೆ. ದನ ಸರಿಯಾಗಿ ವಹಿಸಿ ಬೆಳೆಯೋದು ಸರಿಯಾಗಿ ಪಡೆಯುತ್ತಾರೆ. ಈಗ ಪೌಷ್ಟಿಕ ಆಹಾರ ಅಂತ ಹಾಗಲ್ಲ. ಹಾಗಾಗಿ ಸ್ವಲ್ಪ ಸಾಮಾನ್ಯವಾದ ಆಹಾರ ಜೊತೆಗೆ ಪ್ರೋಟೀನು, ಕೊಬ್ಬು, ಖನಿಜಗಳ ಮತ್ತು ಜೀವಸತ್ವಗಳು ನಿಗದಿತ ಪ್ರಮಾಣದಲ್ಲಿ ಜೀವಸತ್ವಗಳು ನಿಗದಿತ ಪ್ರಮಾಣದಲ್ಲಿ ಇರಬೇಕು. ಈ ಮುಖ್ಯವಾಗಿ ಅಂಡಾಶಯ ಚಲೋವಾಗಿ ಕೆಲಸ ಮಾಡಬೇಕಂದ್ರೆ ಫಾಸ್ಫರಸ್ಸು, ಕ್ಯಾಲ್ಸಿಯಮ್, ತಾಮ್ರ, ಕಬ್ಬಿಣ, ಜಿಂಕ್, ಅಯೋಡಿನ್, ಮ್ಯಾಂಗನೀಸು, ಮಾಲಿಬ್ಡಿನಿಯಮ್, ಸೆಲೆನಿಯಮ್, ಕೊಬಾಲ್ಟ್ ಮುಂತಾದ ಅನೇಕ ಇದನ್ನ ಸ್ವಲ್ಪ ಧಾರ್ಮಿಕ ಹಿನ್ನೆಲೆಯೊಳಗೆ ಒಂದು ಯೂಟ್ಯೂಬ್ ಮಾಡಿ ಹಾಕಿಲ್ಲ ನಾನು. ಯಾರು ಬಹುಶಃ ನಮ್ಮದು ಯೂಟ್ಯೂಬ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿದರೆ ಅದರಲ್ಲಿ ಸಿಗುತ್ತೆ. ನಂದಿನಿ ಅಂತ ಇವತ್ತು ನಿಮ್ಮ KMFನವರು ಹೆಸರು ಇಟ್ಕೊಂಡಿರ್ತಾರೆ, ಟ್ರೇಡ್ ನೇಮ್, ಅದು ಬೇರೆ. ಏನೋ ಮೇಲೆ ಸ್ವರ್ಗಲೋಕದಿಂದ ಭೂಲೋಕಕ್ಕೆ ನಂದಿನಿ ಬರಬೇಕಾದಾಗ ಅಲ್ಲಿ ಶಿವ ಹೇಳ್ತಾನಂತ, ನೀನಲ್ಲಿ ಹೋಗಿ ಜೀವಿಸ್ಬೇಕಾದ್ರೆ ಕರೆ ಜೀವಿಸ್ಬೇಕಂದ್ರೆ ನಿನಗೆ ಮನುಷ್ಯರ ಸಹಕಾರ ಬೇಕು. ಮನುಷ್ಯರಿಗೆ ಏನು ಸಹಕಾರ ಅಂದರೆ ಒಳ್ಳೆಯ ಆಹಾರ ಕೊಡಬೇಕು. ಏನು? ನೀರು, ಖನಿಜಲವಣ, ಜೀವಸತ್ವ ಜೀವಿಸಬೇಕಂದ್ರೆ ಹಿಂಗೆ ಅದು ಏನೇನು ಬೇಕು ಪ್ರೋಟೀನ್, ಕೊಬ್ಬು ಅವೆಲ್ಲ ಸೇರಿಸಿದ್ದು ಒಂದು ಆ ಯೂಟ್ಯೂಬಲ್ಲಿ ಯಾರಿಗೆ ಆಸಕ್ತಿ ಇತ್ತು ಅವರು ಆಮೇಲೆ ಆ ಚಾನಲ್ ಓಪನ್ ಮಾಡ್ಕೊಂಡು ನೋಡ್ಕೋಬೋದು. ಅದನ್ನ ನಾನು ಡೀಟೇಲ್ ಹೋಗೋದಿಲ್ಲ ಇಲ್ಲಿ. ಇದನ್ನು ಧಾರ್ಮಿಕ ಹಿನ್ನೆಲೆಯೊಳಗೆ ಹಾಗೂ ಈ ಅನ್ನಾಗ ಕೆಲವು ಪ್ರಮಾಣದಲ್ಲಿ ಸಿಹಿ ಜೀವಸತ್ವ ಇರುವುದು ಅವಶ್ಯಕತೆ. ಈ ಮೈಸೂರು ಕಾಯೊಳಗೆ ಈ ಅನ್ನಾಗ ಭಾಳ ಇರ್ತದೆ. ಅಂತ ಈ ಬೆಳಿಗ್ಗೆ ಮೈಸೂರು ಕಾರಣ ತಿಳಿಸಿರ್ತಾರೆ. ಗಜೇಶ್ವರ ಕಾರಣಗಳ ಸಾಲಕ್ಕೆ ಇದು ಸಹಾಯ ಮಾಡ್ತಿದ್ರೆ ಸರಿಯಾದ ಪ್ರಮಾಣದೊಳಗೆ ಹಸಿರು ಮೇವುಗಳು ಇಲ್ಲ ಒಳಮೇವಿನ ಜೊತೆ ಹಿಂದಿ ಮಿಶ್ರಣ ಖನಿಜಗಳು ಶ್ರೀಮಂತ. ಇನ್ನೊಂದು ಇಲ್ಲಿ ನಾನು ಹೇಳಿರಬೇಕು, ನೆನಪಾದಾಗೆಲ್ಲ ಹೇಳ್ಕೊತ ಬರ್ತಿರ್ತೀನಿ. ಹಸಿರು ಮೇವು ಹಾಕ್ತೀವಿ ಅಂತ ಹೇಳ್ತಾರೆ. ಖರೆಯ ಹಸಿರು ಮೇವು ತೊಗೊಂಡೋಗಿ ಲ್ಯಾಬೊರೇಟರಿ ಪರೀಕ್ಷೆ ಮಾಡಿ ಅದರಲ್ಲಿ ಎಷ್ಟು ಆಹಾರ ಸತ್ವ ಇದೆ, ಜೀವಸತ್ವ ಇದೆ ಅಂತ ಪರೀಕ್ಷೆ ಮಾಡಿ. ಯಾವ ಭೂಮಿಯಲ್ಲಿ ಇವತ್ತು ರಾಸಾಯನಿಕ ಬಳಸಿ ಭೂಮಿಯಲ್ಲಿರೋ ಖನಿಜ ಲವಣಗಳು ನಾಶ ಆಗೋದು, ಎಷ್ಟು ನಮಗೆ ಬೇಕಾದಂಥ ಇವು ಸಿಗೋದಿಲ್ಲ. ಅಂಥ ಭೂಮಿಯೊಳಗೆ ಬೆಳೆದಿರುವಂಥ ಮೇವು, ಹಸಿರು ಮೇವು ಇರ್ಬೋದು, ಹುಲ್ಲಿರ್ಬೋದು, ಬೆಳೆ ಇರ್ಬೋದು, ನೋಡೋಕೆ ಹಸಿರು ಕಾಣ್ತದೆ. ನೋಡೋಕೆ ಹಸಿರಿದ್ರೂ ಕೂಡ ಅದ್ರ ಒಳಗೆ ಜೀವಸತ್ವಗಳು ಅದು ಏನು ಇರಬೇಕು ಅದ್ರ ಪ್ರಮಾಣಗಳು ಇರೋದಿಲ್ಲ. ಈಗ ನಾವು ಹೊರಗೆ ಎಲ್ಲಾರು ಹೋದಾಗ ಊಟ ಮಾಡ್ತೀವಿ, ಏನು ರೀ ಊಟ ಮಾಡಿದ್ವಿ, ಫುಲ್ ಮೀಲ್ಸ್ ಮಾಡಿದ್ವಿ. ಫುಲ್ ಮೀಲ್ಸ್ ಅಂದ್ರೆ ಏನು, ಬರೀ ಅಡುಗೆ ಸೋಡಾ ಹಾಕಿಕೊಟ್ಟಿರ್ತಾನೆ, ಹೊಟ್ಟೆ ತುಂಬೋದು. ನಾನು ಉಂಡದ್ದು ಖರೆ, ಬಟ್ ಅದು ಊಟ ಅಲ್ಲ. ಹಂಗೆ ಇಲ್ಲಿ ಹಸಿರು ಮೇವು ತಿಂದದ್ದನ, ಹಸಿರು ತಿಂದದ್ದು ಖರೆ, ಹಸಿರು ಬಣ್ಣದ್ದು ತಿಂದದ್ದು ಖರೆ, ಸಿಗಬೇಕಾದ ಪೌಷ್ಟಿಕಾಂಶ ಸಿಗೋದಿಲ್ಲ. ಮೂಲ ಕಾರಣ ಭೂಮಿ ಬರಡಾಗ್ಯದ. ಭೂಮಿ ಯಾಕೆ ಬರಡಾಗ್ಯದ? ಸಾವಯವ ಕಡೆ ಲಕ್ಷ್ಯ ಹರಿಸಲಾರ್ದೇ ಈ ಸರ್ಕಾರಿ ಗೊಬ್ಬರ ಅಂತ ಏನು ಹೇಳ್ತದೆ ಅಂದರೆ ರಾಸಾಯನಿಕಗಳ ಬಗ್ಗೆ ನಮ್ಮ ಒಲವು ಜಾಸ್ತಿ ಆಗಿದೆ. ದೌಡು ಬರಬೇಕಲ್ವ, ನಮ್ಮ ಆಸೆ ಏನು? ದೌಡು ಬರಬೇಕು, ದೌಡು ಬೆಳಿಬೇಕು, ಹೆಚ್ಚಿನ ಪ್ರಮಾಣದಲ್ಲಿ ಕೊಡಬೇಕು.
ಅಗದಿ ದೌಡ ಈ ಜೀವನ ಭಾಳ ದೌಡಾಗೈತೆ ಎಲ್ಲರದು. ದೌಡ ಹೋಗ್ತಾನೆ, ದೌಡ ಮೂಡ್ತಾನೆ, ಮಜಾ ಆಗೈತಿ. ಅದು ಸಂಕ್ಷಿಪ್ತ ರೂಪದೊಳಗೆ ಅದನ್ನ ಇಲ್ಲಿ ಹೇಳ್ತಾರೆ. ಮತ್ತೆ ಕೆಲವು ರೈತರು ಹೆಚ್ಚು ಕಮ್ಮಿ ಆಗ್ತವೆ. ಆಮೇಲೆ ಅದು ತಾತ್ಕಾಲಿಕ ಬೆಳೆಸಲಿಕ್ಕೆ ಮತ್ತೆ ಯಾವ ಕಾರಣ ಅಂದರೆ ಹವಾಮಾನದಲ್ಲಿ ತೀವ್ರ ಬದಲಾವಣೆ ಆದ ಸಹಿತ ದನಗಳು ಸರಿಯಾಗಿ ಬೆಳಗ್ಗೆ ಬರ್ತದೆ. ತೋರಿಸುವುದಿಲ್ಲ. ಭಾರಿ ಬಿಸಿಲಿದ್ದಾಗ ಮತ್ತು ತೀವ್ರತರವಾದಂಥ ಚಳಿ ಇದ್ದಾಗ ಕೂಡ ಹೀಗಾಗ್ತದೆ. ಆಮೇಲೆ ಇದು ಬೇಸಿಗೆ ದಿವಸ ಕಂಪ್ಲೇಂಟ್ ಜಾಸ್ತಿ ಇರ್ತಾವೆ. ನಮ್ಮ ದನ ಸರಿಯಾಗಿ ಬರೋದಿಲ್ಲ, ಅತಿ ಬಿಸಿಲಿದ್ದ. ಪ್ರಾರಂಭಿಕ ಬಿಸಿಲು ಒಳ್ಳೆಯದೇ. ಸೃಷ್ಟಿಯೊಳಗೆ ಒಂದು ನೆನಪಿಡ್ಬೇಕು ನಾವು, ಇವೇನು ನಿಸರ್ಗದತ್ತ ಕೊಡುಗೆಗಳದಾವ, ಗಾಳಿ, ಬೆಳಕು, ನೀರು, ಇವೆಲ್ಲ ಇಂಥ ಶಕ್ತಿ ಮೂಲಗಳು. ಇವನು ನಮಗೆ ಬರಬೇಕು, ಇರಬೇಕು. ನಾವು ಅದರ ಕೊರತೆ ಮಾಡಿಕೊಂಡ್ರೆ ಅಥವಾ ಅದನ್ನು ಕಟ್ ಮಾಡ್ಕೊಂಡ್ವಿ ಅಂದರೆ ಕೃತ್ರಿಮವಾಗಿ, ಅಂದರೆ ನಮಗೆ ಜೀವನ ಶೈಲಿ ನಾವು ಕೃತಕವಾಗಿ ಮಾಡ್ಕೊಂಡು ಬರೀ ಎಸಿಯಾಗಿ ಇರೋದು ಮಾಡಿದ್ವಿ, ಹೊರಗೆ ಬಿಸಿಲಿಗೆ ಬೀಳಿಲ್ಲ, ಕೆಲಸ ಮಾಡಲಿಲ್ಲ, ಬೆಳಕಿಗೆ ಬೀಳಿಲ್ಲ, ಬಿಸಿಲಿಗೆ ಬೀಳಿಲ್ಲ ಅಂದರೆ ನಮ್ಮ ರೋಗ ನಿರೋಧಕ ಶಕ್ತಿ ಬೆಳೆಯೋದಿಲ್ಲ. ನಮ್ಮಿಂದ ಏನು ಉತ್ಪಾದಕ ಕೆಲಸ ಆಗೋದಿಲ್ಲ, ಅಂದರೆ ಕ್ರಿಯಾತ್ಮಕ ಸಕ್ರಿಯವಾಗಿ ಚಟುವಟಿಕೆ ಬರುತ್ತೆ ಕೆಲಸ ಆಗೋದಿಲ್ಲ. ಹಾಗೆ ದನದ ವಿಷಯದಾಗೂ ಕೂಡ ಈ ಎಲ್ಲ ಶಕ್ತಿ ಮೂಲಗಳನ್ನು ಅದು ಪಡಿಬೇಕು. ಇಲ್ಲದೆ ಹೋದರೆ ಅದು ಗರ್ಭಧಾರಣೆ ಮೇಲೆ ಪರಿಣಾಮ ಬೀರುತ್ತದೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ಹೇಳ್ತೀವಿ. ಬ್ಯಾಂಕಿ ಅಂದರೆ ಈ ಗುಳ್ಳೆ ಏನಂತೀವಲ್ಲ, ಬ್ಯಾಂಕಿ ಆಗಿದ್ದು ಕೂಡ ದನ ಕಟ್ಕೊಳ್ಳೋದು ಸಿಸ್ಟಿಕ್ ಓರಿಯನ್ ಅಂತಂದ್ರೆ ಅದು ಕೂಡ ನೋಡಿದ್ರು ಈಗಲೂ ಕೂಡ ಅಂದ್ರೆ ಗುಳ್ಳೆ ಹಾಕಿರ್ಬೋದು. ಅದಕ್ಕೆ ಫಲ ನಿಲ್ತಿರೋದಿಲ್ಲ. ಸಂತಾನೋತ್ಪತ್ತಿ ಈ ಸಿಸ್ಟಿಕ್ ಓರಿ ಬಗ್ಗೆ ಬಹುಶಃ ನೀವು ಕೇಳಿರ್ಬೋದು, ಅದು ಕೆಲವರಾಗಲಿ ಅದರ ಅನುಭವ ಆಗಿರ್ಬೋದು. ಕೈ ಹಾಕಿ ಮ್ಯಾನ್ಯುವಲಿ ಅಂತ ಹೇಳ್ತೀವಲ್ಲ, ಕೈ ಹಾಕಿ ಆ ಗುಳ್ಳೆಗಳನ್ನು ಒಡೆದು ಅಂಡಾಣ ಬಿಡುಗಡೆ ಆಗೋದು ನೋಡ್ಕೊಳ್ಳೋದು ಒಂದು ಪದ್ಧತಿ. ಇದು ಯಾರು ಪರಿಣಿತಿ ಪಡಿತಾರೋ, ಯಾರು ಅದ್ರಾಗ ಸಿದ್ಧಿ ಮಾಡ್ಕೊತಾರೋ ಅವ್ರಿಗೆ ಸಾಧ್ಯ. ಮತ್ತು ಇನ್ನೊಂದು ನೆನಪಿಡ್ರಿ, ಮನುಷ್ಯ ಯಾವುದರ ಕಾರ್ಯ ಆಗಲಿ, ಯಾವುದೇ ಕೆಲಸವನ್ನಾಗಲಿ ಸಿದ್ಧಿ ಮಾಡ್ಕೋಬೇಕಾದ್ರೆ ಅವ್ರಿಗೆ ಅರ್ಹತೆ ಅನ್ನೋದು ಬೇಕಾಗ್ತದೆ. ಒಂದು ಅರ್ಹತೆ ಶಾಲೆ ಕೊಡೋ ಡಿಗ್ರಿಗಳಿಂದ ಬರೋದಿಲ್ಲ, ನೀವು ಮುಗಿಸೋ ಡಿಗ್ರಿ ಪದವಿಗಳಿಂದ ಬರೋದಿಲ್ಲ. ಅರ್ಹತೆ ಅನ್ನೋದು ಜ್ಞಾನವನ್ನು ಗಳಿಸಿಕೊಂಡ ಮೇಲೆ, ಸರಿಯಾದ ಜ್ಞಾನವನ್ನು ಗಳಿಸ್ಕೊಳ್ಳೋದು. ಅದಕ್ಕೆ ಹೇಳೋದು, ಜ್ಞಾನ ಅನ್ನೋದು ಆರ್ಜಿಸಿದವನ ಸೊತ್ತು. ಯಾರು ಗಳಿಸ್ತಾರೋ ಅವ್ರು ಸೊತ್ತಾಗುತ್ತೆ ಜ್ಞಾನ. ಡಿಗ್ರಿ ಇದ್ದ ಮಾತ್ರಕ್ಕೆ ಅವ್ರು ಜ್ಞಾನವಂತ ಅಂತ ಹೇಳಕ್ಕೆ ಬರೋಲ್ಲ. ಇದನ್ನು ನೆನ್ಪಿಡ್ತಾರೆ. ಇದು ಯಾಕೆ ಹೇಳಿದ್ರೆ, ಇವತ್ತು ಯಾವ ನಂದಿನಿ ಅವರು ಮಾಡಲ್ ಆಗಿ ಇಟ್ಕೊಂಡ್ರೆ ಒಂದು ಕುರಿಯನ್ ಹೆಸರು ಕೇಳಿದ್ರೆ CJ ಕುರಿಯನ್. ಕುರಿಯನ್ ಯಾರು? CJ ಕುರಿಯನ್ ಪಿತಾಮಹ, ಶ್ವೇತಕ್ರಾಂತಿಯ ಪಿತಾಮಹ. ಅವನೇನು ವೆಟರ್ನರಿ ಡಾಕ್ಟರ, ಎನಿಮಲ್ ಸೈಂಟಿಸ್ಟಾ, ಒಬ್ಬ ಇಂಜಿನಿಯರ್ ಸ್ವಾಮಿ ಅವನು. ಒಬ್ಬ ಇಂಜಿನಿಯರ್ ಇಡೀ ದೇಶದಾಗ ಕ್ರಾಂತಿ ಮಾಡೋಕ್ಕೆ ಸಾಧ್ಯ ಆಯಿತು, ಶ್ವೇತಕ್ರಾಂತಿ. ಒಬ್ಬ ಇಂಜಿನಿಯರ್, ಹಾಲಿನ ಕ್ರಾಂತಿ. ನೀವು ಅವೆಲ್ಲ ಸಿನಿಮಾ ನೋಡ್ಬೇಕು. ಮಂಥನ್ ಸಿನಿಮಾ ನೋಡ್ರಿ, ಸ್ಮಿತಾ ಪಟೇಲ್ ಮಾಡಿದ್ದು ಮಂಥನ್ ಸಿನಿಮಾದಾಗ ಅದು ಹಿಸ್ಟ್ರಿ ಇದೆ. ಕನ್ನಡದವರು ಅದ್ರ ಗಿರೀಶ್ ಕಾರ್ನಾಡು, ಅನಂತ್ ನಾಗ್ ಇತ್ಯಾದಿ ಇದ್ದಾರೆ. ಅದರ ಕಥೆ ಬರ್ತದೆ ಮಂಥನದ್ದು. ಅಂಥ ಸಿನಿಮಾ ನೋಡಿದ್ರೆ ಇತಿಹಾಸ ಗೊತ್ತಾಗುತ್ತೆ ನಮ್ಗೆ. ಇದು ಇತಿಹಾಸ ಕಲಿಯುವಂಥದ್ದು. ಇಲ್ಲಿ ನಾ ಹೇಳಬೇಕಾದಿಷ್ಟೇ, CJ ಕುರಿಯನ್ ಅಂತ ಪಿತಾಮಹರು ಲಾಲ್ ಬಹದ್ದೂರ್ ಶಾಸ್ತ್ರೀಜಿಯವರ ಸಹಕಾರದೊಂದಿಗೆ ಶ್ವೇತಕ್ರಾಂತಿ ನಮ್ಮ ಇಂಡಿಯಾದಾಗ ಮಾಡಿದ್ರು. ಅಂದರೆ ಯಾರು ಬೇಕಾದವರು ಸಾಧನೆ ಮಾಡಿದರೆ ಅರ್ಹತೆ ಗಳಿಸಿ ಅದನ್ನು ಮಾಡೋಕ್ಕೆ ಸಾಧ್ಯ ಇದೆ ಅಂತ ಅರ್ಥ ಅಷ್ಟೇ. ನಾ ಹೇಳಬೇಕಾದ್ದು ನೇರವಾಗಿ ಹೇಳಬೇಕು ಅಂದರೆ, ನೀವು BVSc ಡಿಗ್ರಿ ಇರದೇ ಹೋಗಿರ್ಬೋದು, ಅಥವಾ ನಿಮ್ಮ ಹತ್ರ PhD ಇರ್ಬೋದು. PhD ಆದವರು VLAಗಳು ಅದಾರೆ. ಬಹುಶಃ ನಿಮ್ಗೆ ಯಾರ್ಯಾರು ಆಸಕ್ತಿ ಇದ್ರೆ ನಾನು ಆಮೇಲೆ ಹುಡುಕೊಡ್ತೀನಿ ಅವ್ರ ನಂಬರ್. PhD ಆದವರು, PhD ಆದವರು ಬೇರೆ ಬೇರೆ ಕೆಲಸದಾಗ ಅದಾರೆ. ಕ್ಲರ್ಕ್ ಅದಾರೆ ನಮ್ಮಲ್ಲಿ, STC FTC ಇಂಥವೆಲ್ಲ ಅಂತೀವಲ್ಲ, ಆ ಥರ ಅದ. ವಿದ್ಯಾರ್ಥಿಗೂ ಅವ್ರು ಮಾಡೋ ಕೆಲಸಕ್ಕೂ ನಾವು ನೀವು ಈ ವ್ಯವಸ್ಥೆ ಒಳಗೆ ಕೊಡೋ ನೌಕರಿ ಇರ್ಬೋದು, ಆದರೆ ಹಂಗಲ್ಲ. ಒಬ್ಬ BC ಉದಾಹರಣೆ ಹೇಳ್ತೀನಿ. ಈ ಉದಾಹರಣೆ BC ಏನು, ಪೊಲೀಸ್ ಕಾನ್ಸ್ಟೇಬಲ್. BC ಎದಕ್ಕೆ ಪ್ರಸಿದ್ಧ ಅಲ್ಲ? ಹಾಸ್ಯ ಸಾಹಿತ್ಯ. ಪೊಲೀಸರಿಗೂ ಹಾಸ್ಯ ಸಾಹಿತ್ಯಕ್ಕೂ ಏನು ಸಂಬಂಧ ಐತಿ? ಹೆಂಗೆ ಅವರು ತಮ್ಮ ಅನುಭವಗಳನ್ನು ಸಾಹಿತ್ಯ ರೂಪಕ್ಕೆ ತಿಳಿಸ್ತಾರೆ, ಆ ಸಿದ್ಧಿ ಮಾಡ್ಕೊಂಡಿರ್ತಾರೆ. ಅದಕ್ಕೆ ನಾನು ಹೇಳಿದ್ದೆ, ಅದು ಅರ್ಹತೆ. ಅವನ ಹತ್ರ MA PhD ಇಲ್ಲ BC ಹತ್ರ. ಆಮೇಲೆ ಹೇಳಿದ್ನಲ್ಲ, ಅದಕ್ಕೆ ನೀವು ಯಾವುದೇ ರೀತಿಯಿಂದ ಏನಂತಾರೆ ಅದಕ್ಕೆ ನೆಗೆಟಿವ್ ಆಗಿ ವಿಚಾರ ಮಾಡಲಾರ್ದಾನೆ, ನಮ್ಮ ಹತ್ರ ಡಿಗ್ರಿ ಇಲ್ಲ, ನಾವು ಡಾಕ್ಟರ್ ಅಲ್ಲ ಅನ್ನೋದು ಬೇಕಾಗಿಲ್ಲ. ಡಾಕ್ಟರ್ ಅಂತ ಅನಿಸ್ಕೊಂಡವ್ರದ್ದು ಹಣೆ ಬರೋ ಅಷ್ಟೇ ಇರುತ್ತೆ ಫೀಲ್ಡ್ನಾಗೆ, ಡಾಕ್ಟರ್ ಅಲ್ಲವ್ರ ಹಣೆ ಬರೋನು ಅಷ್ಟೇ ಇರುತ್ತೆ. ಯಾರು ಬಂದು ಮನೆ ಬಾಗಿಲಿಗೆ ಸೇವೆ ಮಾಡ್ತಾರೋ ಅವ್ರನ್ನೇ ಡಾಕ್ಟರ್ ಅಂತ ನಂಬ್ತಾರೆ ರೈತರು ಇವತ್ತು ಹಳ್ಳಿಯೊಳಗೆ. ಯಾರು ಚೌಕಾಸಿ ಮಾಡ್ತಾರೆ ಕೆಲವರು ಇತ್ತೀಚೆಗೆ ಇವೆಲ್ಲ ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಕೆಲವರು ಮಾಡಿರ್ತಾರೆ. ಏನು ರೀ ಅವ್ರು ಡಾಕ್ಟರಲ್ಲ ಪಕ್ಟರಲ್ಲ
ಏನೋ ಮಾಡಿಬಿಟ್ಟ, ಏನೋ ಆಯ್ತು. ಕೆಲವೊಂದು ಕೇಸ್ ನೋಡ್ತೀವಿ ನಾವು, ವಾಟ್ಸಪ್ನಾಗ ಬರ್ತಿರ್ತಾವೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡ್ರಿ. ನೀವು ಏನೇ ಮಾಡಿದ್ರು ನಿಮ್ಮ ಜ್ಞಾನಕ್ಕೆ ತಕ್ಕಂತೆ ಕೆಲಸ ಮಾಡಿರಿ. ಒಂದು ಕಲ್ಪನೆಗೆ ನಾವು ತರಬೇಕಾದ್ರೆ ಅನ್ನೋದು ಹೇಳಬೇಕಾದ್ರೆ ಅಂದರೆ ಗೊತ್ತಿದ್ದರೆ ಗೊತ್ತಿದೆ ಅಂತ ಹೇಳಬೇಕು. ಒಂದು ಇಲ್ಲ ಅಂದರೆ ಕೇಳಿ ತಿಳ್ಕೊಂಡು ಮಾಡಬೇಕು, ಅದು ಕರೆಕ್ಟ್. ಮತ್ತು ಯಾವುದನ್ನು ನೇರವಾಗಿ ನೀವೇ ಜವಾಬ್ದಾರಿ ಹೊರೋದು ಯಾಕೋ ನಿಮಗೆ ಆಹ್ವಾನಕ್ಕೆ ಕೊಟ್ಟಾಗ ಚಾಲೆಂಜಿಂಗ್. ಮತ್ತು ಚಾಲೆಂಜ್ ಎದುರಿಸೋ ಗುಣ ಇದ್ದರೆ ಫೇಸ್ ದಿ ಪ್ರಾಬ್ಲಮ್ ಆ್ಯಂಡ್ ಯು ಕ್ಯಾನ್ ವಿನ್ ಡೆಫಿನೆಟ್ಲಿ. ಬಟ್ ಮಾಡಬೇಕಾದಾಗ ಜ್ಞಾನ ನಿಮ್ಮ ಹತ್ರ ಇರೋದು ಅವಶ್ಯ. ಅದು ಜ್ಞಾನ ನೀವು ಹೆಂಗೆ ತೋರ್ತೀರಿ? ಯಾರಿಂದ ಆದರೂ ಕಲಿತಿರೋ, ಪುಸ್ತಕ ನೋಡಿ ಕಲಿತಿರೋ, ಪ್ರಾಕ್ಟಿಕಲಿ ಕಲಿತಿರೋ. ಯಾಕಂದರೆ ಏಕಲವ್ಯಗೆ ದ್ರೋಣಾಚಾರ್ಯ ಬಂದು ಕಲಿಸಲಿಲ್ಲ. ನಾನು ಕತೆ ಯಾಕೆ ಹೇಳ್ತೀನಿ ಅಂದರೆ ಅದು ಐಡಿಯಾ ಬರಲಿ ಅಂತ ಅಷ್ಟೇ. ಏಕಲವ್ಯ ಹೆಸರ ಬಂದಿರೋದು ಅವ್ನಿಗೆ ಏಕಲವ್ಯ ಅಂತ ಸ್ವಂತ ಕತ್ತು ಬಂದ ನಾವು ಕಾಲ ಮೇಲೆ. ಅವ್ನಿಗೆ ಯಾರೂ ಕಲ್ಸಕ್ಕೆ ಹೋಗಿಲ್ಲ. ಆದರೆ ಒಂದು ದ್ರೋಣನೊಂದು ರೂಪ ಇಟ್ಕೊಂಡು ಅವ್ರು ಕಲ್ಕೊಂಡ ಅಂತ ಹೇಳ್ತಾರೆ. ಕತೆ ಹೇಳ್ತಿದ್ದಲ್ಲ, ಮಹಾಭಾರತ ಕತೆ, ರಾಮಾಯಣ ಕತೆ, ಈ ಕಥೆಗಳೊಳಗೆ ಈ ಸಾರಾಂಶ ನಾವು ತಿಳ್ಕೋಬೇಕಷ್ಟೆ. ಹಾಗೆ ನೀವು ಫೀಲ್ಡ್ನಾಗಿದ್ದಾಗ ಕೂಡ ನಿಮ್ಮಷ್ಟಕ್ಕೆ ನೀವು ಜ್ಞಾನ ಗಳಿಸ್ಕೊಳ್ಳೋಕ್ಕೆ ಸಾಧ್ಯ ಐತಿ, ಸಹಾಯ ತೊಗೊಂಡು ಗಳಿಸೋಕ್ಕೆ ಸಾಧ್ಯ ಐತಿ. ಯಾವುದನ್ನು ಮಾಡ್ತಾರೋ ಮಾಡಿರಿ. ಆದರೆ ಸೋಷಿಯಲಿ ಅಂದರೆ ಈ ರೈತರ ಜೊತೆಗೆ ನಾವು ಕೆಲಸ ಮಾಡಬೇಕಾದಾಗ ಸ್ವಲ್ಪ ಇತ್ತೀಚಿನ ಬೆಳವಣಿಗೆಗಳು ನೋಡಿದಾಗ ಭಾಳ ಹುಷಾರಿಯಿಂದ ಕೆಲಸ ಮಾಡಬೇಕು. ಎಲ್ಲ ನನಗೆ ಗೊತ್ತೈತಿ ಅಂತ ನೀವು ಏನಾದರೂ ಹೇಳಿ ಕಮಿಟ್ ಮಾಡಿದ್ದೀರಿ, ಯು ಆರ್ ರೆಸ್ಪಾನ್ಸಿಬಲ್. ಮುಂದೆ ಏನಾಗುತ್ತೆ ಒಳ್ಳೇದಾಗೋದು ಇಲ್ಲ ಅಂತಲ್ಲ, ಏನಾದರೂ ಅಕಸ್ಮಾತ್ ಆದರೆ ಅದಕ್ಕೆ ಜವಾಬ್ದಾರ ಆಗ್ತಾರೆ. ಅಕಸ್ಮಾತ್ ಶಬ್ದ ನೆನಪು ಗರ್ಭಧಾರಣೆ ಬಗ್ಗೆ ಅವ್ರು ಕೊನೆಗೆ ಹೇಳ್ಕೊತ ಬರ್ತಾವೆ, ಅಲ್ಲೇ ಸೆಂಟೆನ್ಸ್ ಐತಿ. ಇವತ್ತಿಗೂ ಇಷ್ಟೆಲ್ಲ ವಿದ್ಯೆ ನಾವು ಹೇಳ್ತೀವಿ. ಒಂದು ಅಂಡಾಣು ಒಂದು ವೀರ್ಯನ ಕೊಡ್ತು, ಗರ್ಭಧಾರಣೆ ಆಗುತ್ತೆ, ಹಂಗಾಗತ್ತೆ, ಹಿಂಗಾಗುತ್ತೆ, ಹಿಂಗೆ ಮಾಡ್ಬೇಕ್ರಿ, ಗರ್ಭಧಾರಣೆ ಸ್ವಚ್ಛ ಇರ್ಬೇಕ್ರಿ, ಬಿಸಿಲಿಗೆ ಬೀಳ್ಬಾರ್ದ್ರಿ, ಎಲ್ಲ ತಂತ್ರಜ್ಞಾನ ಹೇಳ್ತೀವಿ ನಾವು, ಹೌದಲ್ಲ? ಆದರೂ ಕೂಡ ಒಂದು ಸಾಲ ನಾನು ಪದೇ ಪದೇ ಆದರೂ ಹೇಳ್ತೀನಿ, 2-3 ಕಡೆ ಹೇಳಿದ್ದೀನಿ. ಗರ್ಭಧಾರಣೆ ಅನ್ನೋದು ಮನುಷ್ಯರಾಗಲಿ ದನ ಆಗಲಿ ಒಂದು ಆಕಸ್ಮಿಕ ಇದು ಆಕಸ್ಮಿಕ ಕೆಲಸ. ಮತ್ತು ಅದು ಇನ್ನೂ ನಿಗೂಢ. ಹಿಂಗಂದ್ರೆ ಆಕಸ್ಮಿಕ ಅಂದರೆ ಒಂದು ಲೆಕ್ಕ ಹಾಕೊಂಡ್ಬಿಡ್ರಿ. ಕೋಟ್ಯಾನುಗಟ್ಟಲೆ ವೀರ್ಯ ಇರುವ ಹೊತ್ನ್ಯಾಗ, ಒಂದೇ ಒಂದು ಅಂಡಾಣು ಇರುವ ಹೊತ್ನ್ಯಾಗ ಯಾವುದೋ ಒಂದು ವೀರ್ಯಾಣು ಬಂದು ಸೇರಿಕೊಂಡ್ರೆ ಅದು ಒಬ್ಬ ಮನುಷ್ಯ ಅಥವಾ ಒಂದು ಕರ ಆಗುತ್ತೆ, ಹೌದಾ? ಯಾವುದೋ ಒಂದು ಕೋಟಿಯೊಳಗೆ ಅದ್ರ ಬಗ್ಗೆ ಇನ್ನೊಂದು ವೀರ್ಯಾಣು ಹೋಗಿದ್ರೆ ಆ ಮನುಷ್ಯ ಹುಡ್ತಿದ್ದಿಲ್ಲ ಅಥವಾ ಆ ಕರ ಹುಡ್ತಿದ್ದಿಲ್ಲ. ಇದು ಆಕಸ್ಮಿಕ, ನಿಸರ್ಗದ ಚಾಯ್ಸಲ್ಲಿ ಆಯ್ಕೆ ಬಿಟ್ಟದ್ದು. ಇದು ಒಂದು. ಇನ್ನೊಂದು ಆಕಸ್ಮಿಕ ಅಲ್ಲದೆ ನಿಗೂಢ ಅಂತ ಯಾಕೆ ಹೇಳಿದೆ? ನಮ್ಮ ವಿಜ್ಞಾನದಾಗ ಹೇಳ್ತೀವಿ ನಾವು, ಇನ್ಸರ್ಮೇಷನ್ ಮಾಡಿದ ಮೇಲೆ ದನ ಬೆದರಿಸ್ಬೇಡ್ರಿ, ಓಡಿಸ್ಬೇಡ್ರಿ, ಓಡಿಸಿದ್ರಿ ಅಂದ್ರೆ ಅದು ಕಟ್ಕೊಳ್ಳೋದಲ್ಲ. ಯಾಕೆ? ಆಕ್ಸಿಟೋಸಿನ್ ಹಾರ್ಮೋನ್ ಇದಾಯ್ತು ಅದಾಯ್ತು ಹಾರ್ಮೋನ್ ವಿಷಯ ಹೇಳ್ತೀವಿ, ಹೌದಾ? ನೀವೆಲ್ಲ ಪ್ರಬುದ್ಧರೇರಿ ಅನ್ನೋದು ಒಂದು ಮಾತು ಹೇಳ್ತೀವಿ. ಕೋರ್ಟ್ನಾಗ ಒಂದು ಕೇಸ್ ವಿಡಿಯೋ ನೋಡ್ತೀನಿ ನಾನು. ಒಬ್ಬ ಹೆಣ್ಣು ಮಗಳು ಬಾಲಕಿ ಅಂತ ಹೇಳ್ತಾರೆ, 16-17 ವರ್ಷ, ರೇಪ್ ಆಗಿರುತ್ತೆ, ಆಕಿದು ಗರ್ಭಧಾರಣೆಯಾಗಿ ಏನೋ ಡೆಲಿವರಿ ಆಗುತ್ತೆ. ಅದು ಕೇಸ್ ನಡೀತಾ ಇರುತ್ತೆ. ಆ ಹೊತ್ತಿನಾಗ ವಕೀಲರು ಹಾಕೋ ಪ್ರಶ್ನೆ, ಅಲ್ಲ ಸರ್, ವಿಜ್ಞಾನ ಹೇಳ್ತದೆ ಹೆದರಿದರೆ ಗರ್ಭಧಾರಣೆ ಆಗೋದಿಲ್ಲ ಅಂತ ಹೇಳ್ತೈತಿ, ಟೆಕ್ನಾಲಜಿ ಹೇಳ್ತೈತಿ, ಇವತ್ತು ಹೇಳ್ತೈತಿ. ಮತ್ತು ಈಕಿ ರೇಪ್ ಆಗಿತ್ತು ಅಂತ ಹೆಂಗೆ ಹೇಳ್ತೀರಿ? ಕೇಸ್ ಉಲ್ಟಾ ಹೊಡೀತು. ಜಡ್ಜಿ ಏನು ಮಾಡಬೇಕು? ಲಗ ಹೊಡಿಬೇಕಿಲ್ಲ, ಉರ್ಲಾಕಬೇಕಷ್ಟೇ. ಯಾಕಂದ್ರೆ ವಿಜ್ಞಾನ ತಂತ್ರಜ್ಞಾನ ಹಿಂಗದಾವೆ, ಭಾಳ ಕ್ವಶನ್. ಈಗ ನಾನು ಹೇಳ್ಬೇಕಾದ ವಿಷಯ ಅದನ್ನೇ. ಆ ಹೆಣ್ಮಗಳು ರೇಪ್ ಆಗೈತಿ ಅಂತ ಅನ್ನೋದಕ್ಕೆ ಆಧಾರ ಏನು? ಹಾರ್ಮೋನ್ ರಿಲೀಸ್ ಆಗಿದ್ರೆ ಹಾಕಿದ್ದು ಆಬಾರ್ದಾಗಿತ್ತು, ಆಕೆ ಹೊಟ್ಟಿಲಿ ಆಬಾರ್ದಾಗಿತ್ತು, ಆಗಿಬಿಟ್ಟಾಳ, ಅದ್ರ ಅರ್ಥ ಏನು? ಅಲ್ಲ, ಇಂಥ ತತ್ವಕ್ಕೆ ಅವಲಂಬಿತವಾದಂಥ ಪ್ರಶ್ನೆ ಉದ್ಭವ ಆಗ್ತಾವೆ. ಅದು ಕೋರ್ಟು ಕಚೇರಿಯೊಳಗೆ ನಡೀತಿರ್ತಾವೆ. ಇದು ಒಂದು. ಇನ್ನೂ ಒಂದು ಕಡೆ ಪೌಷ್ಟಿಕಾಂಶಗಳು ಕೊಟ್ಟು ಇಷ್ಟೆಲ್ಲ ಹೋಗ್ಬಂತದ್ದು. ನಾನು ಹೇಳಿದೆ, ನಂದಿನಿ ಹಂಗಾದ್ರು ಹಿಂಗಾದ್ರು ಕೈ ಇರಬೇಕು, ಫ್ಯಾಟ್ ಇರಬೇಕು, ಕೊಬ್ಬು ಇರಬೇಕು, ಅದು ಇರಬೇಕು, ಇದು ಇರಬೇಕು. ಇಲ್ಲೇ ಗಟರದ ಸ್ಲಮ್ ಏರಿಯಾಕ್ಕೆ ಹೋಗಿ ಅಲ್ಲಿರೋ ಗುಡ್ಸ್ಲ ನೋಡ್ರಿ. ಗುಡ್ಸಲ್ದಾಗ ತಿನ್ನಕ್ಕೆ ಊಟ ಇದ್ದಿರುತ್ತೆ, ಇಲ್ಲ ತಂಗಳ ರೊಟ್ಟಿ, ತಂಗಳನ್ನ ಬಿದ್ದದ್ದು ಮುಸುರಿ ಅಲ್ಲಿದ್ದು ಇಲ್ಲಿ ತಿಂದು ಬದುಕ್ತಿರ್ತಾರೆ. ಗುಡ್ಸಲ್ದಾಗ ಒಳಗೆ ಹೋಗಿ ನೋಡ್ರಿ, ಪುದು ಮಕ್ಕಳು ಇರ್ತಾರೆ. ಎಲ್ಲಿಂದ ಹುಟ್ಟಿದ್ದು ಅಷ್ಟು ಮಕ್ಕಳು? ಹೆಂಗೆ ಹುಟ್ಟಿದ್ರು? ನಮ್ಮ ಪೌಷ್ಟಿಕ ಆಹಾರ, ಬ್ಯಾಲೆನ್ಸ್ ಆಹಾರದ ನೀತಿ, ನೇಮ, ವಿಜ್ಞಾನ ಎಲ್ಲ ಇವತ್ತಿಗೂ ನಿಗೂಢ, ಯಾರಿಗೂ ಗೊತ್ತಿಲ್ಲ ಇದು. ಬಹುಶಃ ಮನುಷ್ಯನ ವಿಜ್ಞಾನ ಅಲ್ಲಿವರೆಗೆ ಅಷ್ಟೇ ಬೆಳೆದೈತಿ. ಇನ್ನೂ ಬೆಳಿಬೇಕಾಗಿತ್ತು, ಬೆಳಿಬಹುದು, ಗೊತ್ತಿಲ್ಲ. ಅದ್ರವರೆಗೂ ಈ ವಿಜ್ಞಾನ ನಾವು ಪರೀಕ್ಷೆ ಏನಂತಾರೆ ಇದಕ್ಕೆ ಪರಿವೀಕ್ಷಣೆ ಮಾಡಬೇಕಾಗತ್ತೆ. ಯಾವ್ದು ಸರಿ, ಯಾವ್ದು ತಪ್ಪು. ಇಂಥ ದ್ವಂದ್ವಗಳು ಇರೋದ್ರಿಂದನೇ ಗರ್ಭಧಾರಣೆಯನ್ನು ಇನ್ನೂ ನಿಗೂಢ ಅಂತ ಹೇಳ್ತೀವಿ. ಇನ್ನೂ ಒಂದಿರುತ್ತೆ,
ಇಲ್ಲಿ ಅವ್ರಿಗೆ ಇಲ್ಲ ಅಂದ್ರೆ ಆಗ್ತಾವ ಅಂದ್ರೆ ಹೆಂಗೋ ತಿಂದಿರ್ಬೋದು ರೀ, ಇನ್ನೂ ತಿಂದಿರ್ಬೋದು. ಆದರೆ ತಪ್ಪು ತಿಳ್ಕೊಬೇಡ್ರಿ, ಒಂದು ಸುಮ್ಮನೆ ಉದಾಹರಣೆ, ಕೋಟ್ಯಾಧೀಶ ಇರ್ತಾನೆ, ಮನೆಗೆ ಸುಟ್ಟರು ಸುಡ್ಲಾದಷ್ಟು ಆಸ್ತಿ ಇರುತ್ತೆ, ತಿನ್ನಕ್ಕೆ ಉಣ್ಣಕ್ಕೆ ಮಾಡೋಕ್ಕೆ ಎಲ್ಲ ಇರ್ತೈತಿ, ಆರೋಗ್ಯ ಇರ್ತೈತಿ, ಎಲ್ಲ ಇರ್ತೈತಿ. ಆದಾಗ್ಯೂ ಮದುವೆಯಾಗಿ 10 ವರ್ಷ ಆದರೂ ಮಕ್ಕಳಾಗತ್ತಲ್ಲ ದಂಪತಿ. ಯಾಕೆ? ಹರಿಬ್ರಹ್ಮಗೂ ಗೊತ್ತಿಲ್ಲ, ಕಾರಣ ಗೊತ್ತಿಲ್ಲ. ನಾವು ಹೇಳ್ಕೊತೀವಿ ಕಾರಣ ಹಿಂಗಿರ್ಬೋದು ರೀ, ಹಿಂಗಿರ್ಬೋದು ರೀ, ಅದು ಇರ್ಬೋದು ರೀ, ಇದು ಅದೆಲ್ಲರೂ ಊಹೆಗೆ ಮೀರಿದ್ದು. ಹೀಗಾಗಿ ಈ ಬಂದ್ಯತನ ಅಥವಾ ಗರ್ಭಧಾರಣೆ ಅನ್ನೋ ಈ ವಿಷಯಗಳಿನ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟದ್ದು ಇನ್ನೂ ತನ ಆಕಸ್ಮಿಕ ಮತ್ತು ಏನಂತಾರೆ ಇದಕ್ಕೆ, ಆಕಸ್ಮಿಕ ಮತ್ತು ನಿಗೂಢ ರಹಸ್ಯ ಇದೆ. ಇದನ್ನು ಬೇರ್ಸಕ್ಕೆ ಬಹುಶಃ ಯಾರ್ಯಾರು ಏನು ಫಿಲಾಸಫಿಕಲಿ ಅಥವಾ ಡಯಾಗ್ನೋಸ್ ಮಾಡ್ತಾರೋ, ಏನು ಟ್ರೀಟ್ಮೆಂಟ್ ಮಾಡ್ತಾರೋ ಅದ್ರ ಮೇಲೆ ಹೋಗ್ತೈತಿ. ಇವು ನೆನಪಾದ್ರು ಅಂತ ಹೇಳಿ ಮುಗಿಸೋದಕ್ಕಿಂತ ಮೊದಲು ಇದನ್ನು ಈ ಸಂಬಂಧಿಸಿ ಗರ್ಭಕೋಶ ಬೆಳೆದಿರೋದಿಲ್ಲ, ಅದು ಕೂಡ ಏನು ಶಾಶ್ವತ ಬಂದಿಯಾಗಿ ಉಳಿತೈತೆ, ಬೆಳೆಗೆ ಹೋಗಬೇಕು. ಹಂಗೊಂದು ಹ್ಯಾಂಗೆ ನೋಡಿ, ಬಂದಿದ್ದವರನ್ನ ಪಶು ಇದ್ರಿಗೆ ತೋರಿಸ್ಬೇಕು. ಇಲ್ಲ ಈ ಮರಗಳಲ್ಲಿ ಚಿಕಿತ್ಸಾ ಶಿಬಿರ ಅಂತ ಹೇಳಿ ನಡೀತಿರ್ತಾವ, ಅವಾಗ ಅಂತ ಈ ಕಬ್ಬಲ್ಲಿ ಹೋಗಿರ್ತಾರ, ಅವ್ರ ಕಣ್ಣಿಗೆ ಹಾಕ್ಬೇಕು. ನೀವು ಬಹುಶಃ ಕ್ಯಾಂಪ್ ಅಟೆಂಡ್ ಮಾಡಿರಿ ನಿಮ್ಮ ಪಶು ಇದ್ರ ಜೊತೆಗೆ. ನಾನು ಬಹುಶಃ ಒಂದು 100 ಕ್ಯಾಂಪ್ ಅಟೆಂಡ್ ಮಾಡಿದ್ದೆ. ಯಾಕಂದರೆ 5 ವರ್ಷ ನಾನು ಗೌರ್ಮೆಂಟ್ ಸರ್ವಿಸ್ನಾಗೆ ಇದ್ದೆ, 82ರವರೆಗೆ, 82ರಿಂದ 87, 5 ವರ್ಷ ಗಜೇಂದ್ರಗಡ ರೋಣ ತಾಲೂಕು ಪಶು ವೈದ್ಯಾಧಿಕಾರಿಗೆ ಸೇವೆ ಮಾಡಿದ್ದೆ. ಅಲ್ಲಿಗೂ ಸಾಕಷ್ಟು ಕ್ಯಾಂಪ್ ಮಾಡಿದೆ. ಯೂನಿವರ್ಸಿಟಿಗೆ ಬಂದಮೇಲೆ ಬೀದರ್ನೇ ಹೋಗ್ತಿದ್ದೆ. ಈ ಧಾರವಾಡ ಬಂದಂತ ಮ್ಯಾಗಂತೂ ಭಾಳ ಕ್ಯಾಂಪ್ ಮಾಡಿದೆ. ಈ ಬರೋ ದನಗಳ ಚಿಕಿತ್ಸಾ ಶಿಬಿರದಾಗ ಏನೇನಾಗುತ್ತೆ ಅಸಲಿ ಹಿಂಗಿಕತ್ತು ಸ್ವಲ್ಪ ಆತ್ಮವಿಮರ್ಶೆ ಮಾಡ್ಕೊಂಡ್ರೆ ನಿಜವಾಗಿ ಇರೋದ ಕೇಸು ಒಂದು ಅವ್ರ ಸಮಾಧಾನಕ್ಕೆ ನಾವು ಅವತ್ತು ಬಂದಿರೋ ದನಗಳ ಸಂಖ್ಯೆ, ಜನಗಳ ಸಂಖ್ಯೆ ನೋಡಿ ಕೊಡೋ ಔಷಧಿನೇ ಬೇರೆ ಇರ್ತವೆ, ಕೊಡೋ ಪುಡಿನೇ ಬೇರೆ ಇರ್ತವೆ, ಮತ್ತು ಆ ಪುಡಿಯ ಗುಣಲಕ್ಷಣಗಳು ಹಾಗೆ ಇರ್ತವೆ. ಹಿಂದಕ್ಕೆ ನಾನು ವೆಟರ್ನರಿ ಆಫೀಸರ್ ಆಗಿ ಜಾಯಿನ್ ಆದಾಗ 1982, 82ರಲ್ಲಿ ಜಾಯಿನ್ ಆದಾಗ ನಾರಾಯಣ ಸ್ವಾಮಿನ ಯಾರೋ ಒಬ್ಬರು ಡೈರೆಕ್ಟ್ರು ನಮ್ಮ ದವಾಖಾನೆ ಒಳಗೆ ಹಳೆ ಸ್ಟಾಕ್ ಇತ್ತು ಒಂದಿಷ್ಟು. ನಾನು ಏನು ಕರೀತಿದ್ದೆ ಅಂದ್ರೆ, ನಾರಾಯಣ ಸ್ವಾಮಿ ಬೂದಿ ಕೊಡಪ್ಪ ಇವ್ರಿಗೆ, ಅವ ಬೆದಿಗೆ ಬಂದಿಲ್ಲ ಅಂತಂದ್ರು ಅದನ್ನು ಕಟ್ಟಿಕೊಡ್ತಿದ್ದೆ. ಬಂದೈತಿ ಅಂದ್ರೆ ಇದನ್ನು ಹಾಕೊಂತ ಹೋಗಿ ನಿಂದಿರ್ತ ಅಂತ ಹೇಳ್ತಿದ್ವಿ, ಅದ ಪುಡಿ ಕೊಡ್ತಿದ್ವಿ. ಹಂಗೆ ಒಂದು ಎಲ್ಲ ಮಿಕ್ಸ್ಚರ್ ಪುಡಿ ರೆಡಿ ಮಾಡಿ ಇಟ್ಟಿದ್ದು ಕೊಡ್ತಿದ್ವಿ ನಾವು. ತಮ್ಮ ಇದ್ರದ್ದು ಸಂಜೀವಿನಿ ಪುಡಿ ನೋಡು, ಅದನ್ನು ಕೊಡು. ಏನದು ಸಂಜೀವಿನಿ? ಮನೆಯಾಗ ಅದನ್ನು ದವಾಖಾನೆ ಸ್ಟಾಕ್ ಖರ್ಚು ಮಾಡೋದು. ಪಾಚಕ, ರೇಚಕ, ವಿರೇಚಕ ಇಂಥವೆಲ್ಲ ಗುಣಧರ್ಮಗಳು, ಹಿಮಾಲಯ ಬತ್ತೀಸ ಇತ್ಯಾದಿ ಎಲ್ಲ ಸೇರಿಸಿ ಮಿಕ್ಸ್ಚರ್ ಮಾಡಿ ರೆಡಿ ಮಾಡಿ ಪ್ಯಾಕೆಟ್ ಮಾಡಿ ಇಟ್ಬಿಡ್ತಿದ್ದೆ ದವಾಖಾನೆ. ಬಂದವ್ರನ್ನ ಹಂಗೆ ಕಳ್ಸಂಗಿಲ್ಲ, ಯಾಕಂದ್ರೆ ಜನರಿಗೆ ಏನೋ ಒಂದು ಕೊಡಬೇಕಾಗತ್ತೆ. ಬರೀ ಬಾಯಿ ಮಾತಲೇ ಯಾರು ಈಗ ನಂಬುವಂಥ ಕಾಲ ಇಲ್ಲ, ಹಿಂದಕ್ಕೂ ಇದ್ದಿದ್ದಿಲ್ಲ. ಅದಕ್ಕೆ ಒಂದು ಕಾಣಿಕೆ ಕೊಡಬೇಕು. ಯಾಕಂದ್ರೆ ದೇವ್ರ ಹತ್ರ ಆದರೂ ಏನಂತ ಪ್ರಸಾದ ಕೊಡ್ತಾರೆ, ಯಾವುದಾದ್ರು ಸ್ವಾಮೀಜಿ ಹತ್ರ ಆದರೂ ಒಂದು ಹೂನಾರು ಕೊಡ್ತಾನೆ, ಒಂದು ಹಣ್ಣಾರು ಕೊಡ್ತಾನೆ, ಇಲ್ಲ ಈಗ ಒಂದು ಜಾದು ಮಾಡಿ ಲಿಂಗಾನಾರ ಕೊಡ್ತಾರೆ. ಅದನ್ನು ನಾನು ಮಾಡಿ ತೋರಿಸ್ಬಲ್ಲೆ, ಟೈಮ್ ಇಲ್ಲ. ಲಿಂಗಾನು ಕೊಡಬಲ್ಲೆ, ವಿಭೂತಿನೂ ಕೊಡಬಲ್ಲೆ ಅನ್ನ ಆಕಾಶದಿಂದ ತರಿಸಿ, ಅದೊಂದು ಪವಾಡೇಶ್ವರಿ ಕಾರ್ಯಕ್ರಮ ಇರಲಿ. ಇಲ್ಲಿ ಹೇಳಬೇಕಾದ್ದು, ಇದು ಯೂನಿವರ್ಸಿಟಿಯಾಗ ಚನ್ನವೀರ ಪ್ರಶಸ್ತಿ ಕೊಟ್ಟ ವೆಬ್ಸೈಟ್ಗೆ ಹಾಕ್ಕೊಟ್ಟಾರೆ ಫೋಟೋನ ನಮ್ಮ ಯೂನಿವರ್ಸಿಟಿಗೆ. ಇವ್ನು ಅನಿಲ್ ಕುಮಾರ್ ಮುಗುಳಿ ಅಂತಾರೆ, ಇರಲಿ ಸುಮ್ಮನೆ ಅದನ್ನು ನೋಡೋದೇ ಅಂತಾರೆ. ಇಲ್ಲೇ ಇದು 2 ವಿಷಯ ನೆನ್ಪಿಡ್ರಿ ನೀವು, ಆಕಸ್ಮಿಕ ಮತ್ತು ನಿಗೂಢ. ಹಂಗಂದ ಮಾತ್ರಕ್ಕೆ ನಾವು ನಮ್ಮ ಹುಡುಕಾಟವನ್ನು ಕಡಿಮೆ ಮಾಡಬಾರ್ದು. ಖೋಜಂದ ಹುಡುಕಾಟ ಯಾಕೆ 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 ನೋಡ್ರಿ, ನೀವು ಒಬ್ಬ ವಿಜ್ಞಾನದ ವಿದ್ಯಾರ್ಥಿ ಆದರೆ ನಿಜವಾಗಿ ಸತ್ಯದ ದರ್ಶನ ನಿಮಗಾಗಬೇಕಾದ್ರೆ, ಸತ್ಯಮಯವಾಗಿ ಕೆಲಸ ಮಾಡಬೇಕು ಅಂದರೆ ನಿರಂತರವಾಗಿ ಪ್ರಶ್ನೆ ಆಗ್ತಾ ಇರಬೇಕು. ಎಲ್ಲಿವರೆಗೂ ಪ್ರಶ್ನೆ ಕೇಳೋದಿಲ್ವೋ ಅಲ್ಲಿ ತನಕ ಅದಕ್ಕೆ ಉತ್ತರ ಸಿಗೋದಿಲ್ಲ. ಕಣ್ಣು ಮುಚ್ಕೊಂಡು ಹೋದರೆ ಅದು ಬ್ಲೈಂಡ್ ಬಿಲೀಫ್ ಆಗುತ್ತೆ, ಮೂಢನಂಬಿಕೆ ಆಗುತ್ತೆ. ಯಾರೋ ಹೇಳ್ತಾರಂತ ಮಾಡ್ಕೊತ ಹೋಗೋದ್ರಾಗ ಅವಶ್ಯಕತೆ ಇಲ್ಲ. ಸ್ವತಂತ್ರವಾಗಿ ನೀವು ಪ್ರಶ್ನಾರ್ಥಕವಾಗಿ ಹುಡುಕಿದ ಮಾತ್ರ ಅದಕ್ಕೆ ಉತ್ತರ ಸಿಗುತ್ತೆ. ಇದನ್ನು ನೆನಪಿಟ್ಕೋಬೇಕಷ್ಟೇ. ಎಲ್ಲ ಮನೆಗಳ ಮತ್ತಿನ ಕಾಲದಲ್ಲಿ ನೋಡಿ, ದನಗಳಿಗೆ ಉಣ್ಣಿ, ಏನು, ಸೀರು, ಕುಬ್ಬಾರ ಇಂಥವು ಏನು ಬಾಲ್ಯ ಬರವಣಿಗೆ ಜೀವಿಗಳು ಅಂತ ಏನು ಹೇಳ್ತೀವಿ, ಮನೆಯಾಗಿರ್ತಾರಲ್ಲ, ಮನೆಗೆ ಕಾತಿದ್ರೆ ಅಥವಾ ಹೊಟ್ಟಿ ಬರುವಲ್ಲ ಜಂತುಗಳು ಇದ್ದಾವೆ. ಇದನ್ನು ನೆನಪಿಡಬೇಕು. ಯಾಕೆ ಬೆದಿಗೆ ಬಂದರು ಕಟ್ಕೊಳ್ಳೋದಿಲ್ಲ ಅಥವಾ ಬೆದಿಗೆ ಯಾಕೆ ಬರೋದಿಲ್ಲ? ಈ ಸಂತಾನೋತ್ಪತ್ತಿ ಸಮಸ್ಯೆಗಳು ಪ್ರಾರಂಭ ಆಗುವುದೇ ಕೆಲವೊಂದು ಜಂತುಹುಳುಗಳಿವೆ, ಹೊರಗಿನಿಂದ ಇರ್ಬೋದು, ಒಳಗಿನಿಂದ ಇರ್ಬೋದು. ಅದಕ್ಕೆ ಜಂತುನಾಶಕ ಔಷಧಿನ ಸರಿಯಾದ ಸಮಯಕ್ಕೆ ಈಗಿರೋ ಜ್ಞಾನದ ಪ್ರಕಾರ
ಹುಟ್ಟಿದ ಕರುವಿಗೆ ಒಂದನೇ ಸರಿ ಕೊಡಿಸ್ಬೇಕು, 10 ದಿನದಾಗ ಇನ್ನೊಂದು ಕೊಡಿಸ್ಬೇಕು. ಇದು ಬದಲಾವಣೆ ಹಾಕೋತ ಇರುತ್ತೆ. ಯಾಕಂದ್ರೆ ನಾವು ಕಲಿಬೇಕಾದಾಗ 10 ದಿನದಾಗ ಕೊಡಿಸ್ರಿ ಅಂತ ಅಷ್ಟೇ ಕಲಿತಿದ್ವಿ. ಈಗ ಹೊಸ ಸಂಶೋಧನೆಗಳು ಹುಟ್ಟಿದ ಕೂಡಲೇ ಕೊಡಿಸ್ರಿ ಅಂತ ಹೇಳ್ತಾರೆ. ಅದು ಯಾಕೆ ಇರ್ಬೋದು? ತಾಯಿ ಗರ್ಭದೊಳಗಿದ್ದಾಗ ಟ್ರಾನ್ಸ್ಪ್ಲಾಸೆಂಟಲ್ ಅಂದರೆ ತಾಯಿಯಿಂದ ಕರುವಿಗೆ ಬಂದಿರಬಹುದು ಜಂತುಗಳು ಅನ್ನೋ ಒಂದು ಊಹೆ. ಅದ್ರ ಸಲುವಾಗಿ ಹುಟ್ಟಿದ ದಿವಸಕ್ಕೆ ಕೊಡೋದು. ಹೀಗೆ ಭಾಳಷ್ಟು ಏನು ವಿಜ್ಞಾನದಲ್ಲಿ ಬದಲಾವಣೆ ಆಗ್ತಿರುತ್ತೆ ಮತ್ತು ಬದಲಾವಣೆ ನಿರಂತರ. ಇದನ್ನು ನೆನಪಿಟ್ಕೊಳ್ಳಿ, ವಿಜ್ಞಾನ ಅದನ್ನು ಒಪ್ಕೊತ ಇದೆ. ನಿನ್ನೆ ಇದ್ದದ್ದು ಇವತ್ತು ನಾವು ಕಲಿಬೇಕಾದ್ರೆ ನಮ್ಮ ವಿಶ್ವನಾಥ್ ರೆಡ್ಡಿ ಸರ್ದು ಆ ಪುಸ್ತಕ ಯಾರು ನೀವು ಮುಖಂಡರಾಗ್ತೀರಿ ಅವ್ರಿಗೆ ಕೊಡ್ತೀನಿ, ಅದರ ಅವ್ರ ಹೆಸರು ವಿಳಾಸ ಎಲ್ಲ ಐತಿ. ಅವ್ರು ಹೇಳಿದಾಗ ನಮಗೆ ಕಲಿಸಿದ್ದು ಮಾಸ ಬೀಳಿಲ್ಲ ಅಂದರೆ ಏನು ಮಾಡಬೇಕು. ಮಾಸ ಬೀಳಿಲ್ಲ, ಯಾಕಂದ್ರೆ ಮಾಸದ ಬೀಳೋದು ಭಾಳ ಒಂದು ದೊಡ್ಡ ಸಮಸ್ಯೆ ಇವತ್ತು ಕ್ಲೀನ್ಯಾಗ. ಅವ್ರು ಏನು ಮಾಡ್ತಾರೆ, ಮೂಢನಂಬಿಕೆ, ಕಲ್ಗಟ್ಟಿಂದ ಕಸಬರಿ ಕಟ್ಟಿಂದ ಏನೇನೋ ಮಾಡ್ತಾರೆ, ಮಾಡೋ ಅವಶ್ಯಕತೆ ಇಲ್ಲ. ಹಂಗಾರೆ ಏನು ಮಾಡಬೇಕು? ಭಾಳ ಸಿಂಪಲ್ ಮೆಥಡ್ ಐತಿ. ಈಗ ನಾವು ಅಂದ್ಕೊಂಡಿರೋದು ಇತ್ತೀಚೆಗೆ ನಾವು ತಿಳ್ಕೊಂಡಿರೋದು, ನಾವು ಕಲಿಬೇಕಾದ್ರೆ ಇರ್ತಿದ್ದೇವೆ. ಹೊರಗೆ ಏನು ಹೇಳಿಬಿಟ್ಟಿರುತ್ತೆ ಅದನ್ನು ಕತ್ತರಿಸ್ಬೇಕು. ಯಾಕಂದ್ರೆ ಅದು ಸತ್ತಿದ ಭಾಗ, ಮಾಸ, ಕತ್ತೆ, ಸತ್ತೆ ಏನೇನೋ ಕರಿತೀವಲ್ಲ ಒಂದು ಪ್ಲಾಸೆಂಟ, ಅದು ಸತ್ತಿರುತ್ತೆ. ಈ ಕೂದಲ ಸತ್ತಿರುತ್ತೆ, ಮುಂದಿನ ಭಾಗ ಕತ್ತರಿಸಿದ್ರೆ ಏನೂ ಅರಿವಾಗೋದಿಲ್ಲ, ಏನು ತ್ರಾಸಾಗೋದಿಲ್ಲ. ಹಂಗೆ ಅಲ್ಲಿಯೂ ಕೂಡ ಕತ್ತರಿಸಿ ತೆಗೆದ್ರೆ ಹಿಂದ್ರ ಕಚ್ಚಿ ಕೆಚ್ಚಲ ಸ್ವಚ್ಛಗೆ ತೊಳೆದು ಕರ ಕುಡಿಯೋಕ್ಕೆ ಬಿಡ್ಬೇಕು. ಯಾಕಂದ್ರೆ ಕರಕ್ಕೆ ಹಾಲು ಕುಡಿಸೋದು ಭಾಳ ಇಂಪಾರ್ಟೆಂಟು. ಹುಟ್ಟಿದ ಅರ್ಧ ತಾಸಿನೊಳಗೆ ಅದು ಹಾಲು ಕುಡಿಯೋದು ದಿನದ. ಇದು ಬರೀ ಕರುವಿನ ದೃಷ್ಟಿಯಿಂದ ಅಲ್ಲ, ತಾಯಿಯ ದೃಷ್ಟಿಯಿಂದ ಅಲ್ಲ. ಯಾಕಂದ್ರೆ ಹುಟ್ಟಿದ ಕರುವಿಗೆ ಅರ್ಧ ತಾಸಿನಾಗ ಹಾಲು ಕುಡಿಸ್ಲಿಲ್ಲ ಅಂದ್ರೆ ಹಾಲು ಕುಡಿಸೋ ಕೆಪಾಸಿಟಿ ಕಡಿಮೆ ಆಗುತ್ತೆ. ತಾಯಿ ಕುಡಿಸೋ ಹಾಲಿನಾಗ ಅದ್ರ ಗುಣಧರ್ಮ ಕಡಿಮೆ ಆಗುತ್ತೆ. ಅದರಾಗಿರೋ ಆ್ಯಂಟಿಬಾಡೀಸು IgM ಅಂತ ಇತ್ಯಾದಿ ರೋಗ ನಿರೋಧಕ ಕಣಗಳಿಂದ ಅಥವಾ ನೇರವಾಗಿ ಕರುವಿಗೆ ಸರಿಯಾಗಿ ಮುಟ್ಟೋದಿಲ್ಲ. ಹೌದು, ಈ ಕರೆಕ್ಟ್ ಹುಟ್ಟಿದ ಕೂಡ ಯಾಕೆ ಹಾಲು ಕುಡಿಸ್ಬೇಕು? ಇದು ವಿಷಯಾಂತರ ಅನಿಸಿದ್ರು ಕೂಡ ಇದಕ್ಕೆ ಸಂಬಂಧ ಇದೆ. ನಾನು ಅದಕ್ಕೆ ಹೇಳ್ತೇವೆ, ಪ್ಲಾಸೆಂಟ ಯಾಕೆ ಕುಡಿಸ್ಬೇಕು? ಮನುಷ್ಯ ಹುಟ್ಟಿದ ಮ್ಯಾಗ 11 ತಿಂಗಳು ಬೇಕು ರೀ 2 ಕಾಲ ಮ್ಯಾಗ ಅಡ್ಡಾಡಕ್ಕೆ. 10, 11, 12 ತಿಂಗಳು, ಕೆಲವು 12 ತಿಂಗಳಾದರೂ ಕಾಲು ಬರೋದಿಲ್ಲ ಹೋಗಿ. ಆದರೆ ಹುಟ್ಟಿದ ಕಾರ ನೋಡ್ರಿ, ಅರ್ಧ ತಾಸನೇ 4 ಕಾಲು ಜಿಗದ ಚಿನ್ನಾಗಿ ತಿಂದಿದ್ದು ಇಡೀ ಓಣ್ಯಾಗ ಹರಡ್ತೀವಿ. ಮತ್ತು ಅದಕ್ಕೆ ಶಕ್ತಿ ಎಲ್ಲಿಂದ ಬರಬೇಕು? ತಾಯಿ ಹಾಲಿಂದ ಬರ್ತದೆ. ಆಮೇಲೆ ತಾಯಿ ಹಾಲಿನಲ್ಲಿ ಇರುವಂತಹ ಕಣಗಳನ್ನು, ರೋಗ ನಿರೋಧಕ ಕಣಗಳನ್ನು ಜೀವಿಸಿಕೊಳ್ಳೋ ಶಕ್ತಿ ಇರುತ್ತೆ. ಇಲ್ಲಿ ಅದಕ್ಕೆ ಕರೆಕ್ಟ್ ನಾವು ಆ ಗೆಣ್ಣದ ಹಾಲು, ಅಮೃತ ಬುತ್ತಿ ಅಂತ ಹೇಳ್ತೀವಲ್ಲ, ಆ ಗೆಣ್ಣದ ಹಾಲನ್ನು ಅರ್ಧ ತಾಸಿನ ಕುಡಿಸೋದು ಅವಶ್ಯ. ಕುಡಿಸ್ಬೇಕಾದ್ರೆ ಇದು ಆಟ ಬರುತ್ತೆ, ಮಾಸ ಬಿಳಿ ಬಿದ್ದಿರುತ್ತಲ್ಲ, ಅದಕ್ಕೆ ಅದನ್ನು ಕತ್ತರಿಸಿ ತೆಗೀರಿ ಅಂತ ಹೇಳೋದು. ಇಲ್ಲಿ ಅದು 8 ತಾಸಿನೊಳಗೆ ಅದು ಬೀಳುತ್ತೆ. 8 ತಾಸು, 10 ತಾಸು, 12 ತಾಸು, ಅದು ಡಿಪೆಂಡಿಂಗಪ್ಪ ಅಂತ ಏನಿಲ್ಲ. ಭಾಳ ಅಂದ್ರೆ 12 ತಾಸನೇ ಬೀಳೋದು. ಬೀಳಿಲ್ಲ ಅಂದ್ರೆ ಮ್ಯಾನ್ಯುವಲಿ ಸಾವಕಾಶ ತೆಗಿತಾರೆ. ಅದು ವಿತ್ ಹೇರ್ ರೈಟ್. ನೀವು ಯಾವುದೇ ದನದ ಕೇಸಿನಾಗ ಗರ್ಭ ಏನು ಧರಿಸಿದ್ದಾತು ಆಮೇಲೆ ಕರು ಹಾಕಿದ ಮೇಲೆ ಮಾಸ ನಿಂತದ್ರಿ ಅಂದರೆ ಬಿ ಕೇರ್ಫುಲ್. ಗ್ಲೌಸ್ ಹಾಕ್ಕೊಂಡೇ ಕೆಲಸ ಮಾಡಿರಿ. ಯಾಕೆ ಅಂದರೆ ಅದಕ್ಕೊಂದು ಮೂಲ ಕಾರಣ ಬ್ರುಸೆಲೋಸಿಸ್ ಬಗ್ಗೆ ನಿಮ್ಗೆ ಐಡಿಯಾ ಇರ್ಬೋದು ಈಗಾಗಲೇ. ಇಲ್ಲ ಹೋದ್ರೆ ಅದು ಎಲ್ಲಿಗೆ ಪರಿಣಾಮ ಆಗುತ್ತೆ ಅಂದರೆ ಗಂಡಸರು ನಪುಂಸಕರಾಗ್ತಾರೆ. ಹೆಣ್ಣು ಮಕ್ಕಳಿದ್ದರೆ ಅಬಾರ್ಷನ್ ಆಗುತ್ತೆ. ಸಿಂಪಲ್. ಕಾಲು ಬ್ಯಾನಿ, ಕಾಲು ಜಾಯಿಂಟ್ಸ್ ಇದಾಗೋದು ಅವೆಲ್ಲ ಬರ್ತವೆ ಸಮಸ್ಯೆ. ಇಲ್ಲ ಮಾಸ ತೆಗೆದ ಮೇಲೆ ಆ ಮೂಢನಂಬಿಕೆ ತೆಗೀರಿ ಅನ್ನ. ಯಾಕಂದ್ರೆ ಹಾಲು ಕುಡಿಸ್ಬಾರ್ದು ಅಂತಾರೆ, ಮಾಸ ಬೀಳುತ್ತಾನೆ, ಅದನ್ನು ಬಿಟ್ಬಿಡ್ರಿ, ಅದು ಬಿಡ್ರಿ ಅಂತ ರೈತರಿಗೆ ಕೆಚ್ಚಲ ಕಚ್ಚಿ ತೊಳೆದು ಹಾಲು ಕುಡಿಯೋಕೆ ಬಿಡೋದು. ಇದು ಗಿಣ್ಣದ ಹಾಲಿನ ಮಹತ್ವ ಇರುತ್ತೆ. ಇದ್ರ ಹಿಂದಿನ ರಹಸ್ಯ ಅಂದರೆ ಆ ಮಾಸ ಯಾಕೆ ಬೀಳೋದಿಲ್ಲ? ಅದರ ಸಹಿತ ಅಶಕ್ತತೆ ಐತಿ. ದನ ದುರ್ಬಲ ಇತ್ತು ಅಂದರೆ ಅದು ತಂತುಗಟ್ಟಿ ಅಂದ್ರೆ ಒಳಗಿಂದ ಸರಿಯಾಗಿ ಹೊರಗೆ ಬರೋಕ್ಕೆ ಸಾಧ್ಯ ಆಗಿರೋದ್ರೆ ತಿನ್ನೋಕ್ಕೆ ಶಕ್ತಿ ಇರೋದು ಅಲ್ಲಿ ಬಾಳು. ನೋಡೋಣ ನೆಕ್ಸ್ಟ್. ಆಕಸ್ಮಿಕ ಮತ್ತು ಅಷ್ಟೇ ನಿಗೂಢ ಅನ್ನುವಂಥ ಮಾತನ್ನ ಅದೇ ಪುರಾಣ, ತಿರುಗಬಲ್ಲ ಅದ ಪುರಾಣ. ಮತ್ತು ಕರಕುವುದು ದನವನ್ನು ಬಂಧಿಸನ ಇದ್ರಾಗ ಒಂದೇನು ಭಾಗ ಒಂದ್ಸರಿ ನೋಡ್ಕೊಂಡ್ಬಿಡೋದು. ಫಸ್ಟ್ ಏನಲ್ಲ, ಒಂದು ಅನಾಟಮಿ ಪರಿಚಯ ಇದ್ದರೆ ಫಿಸಿಯಾಲಜಿ ಪರಿಚಯ ಇರುತ್ತೆ. ಫಿಸಿಯಾಲಜಿ ಪರಿಚಯ ಇದ್ದರೆ ಪೆಥಾಲಜಿ ಗೊತ್ತಾಗುತ್ತೆ. ಅನಾಟಮಿ, ಫಿಸಿಯಾಲಜಿ, ಪೆಥಾಲಜಿ 3 ರಿಲೇಟೆಡ್. ದೇಹದಲ್ಲಿ ಏನೈತಿ ಅಂತ ಗೊತ್ತಿದ್ರೆ, ವಾಚನೆಗೆ ಸೆಲ್ ಇರುತ್ತೆ ಅಂತ ಗೊತ್ತಿದ್ರೆ ವಾಚನೆ ಇದ್ರೆ ಸೆಲ್ ಹಾಕೋದು ಬರ್ತದೆ. ಫೋನ್ಯಾಗ ಕರೆನ್ಸಿ ಇಲ್ಲ ಅನ್ನೋದು ಇದ್ದರೆ ಮಾತಾಡುತ್ತೆ ಅನ್ನೋದು ಗೊತ್ತಿದ್ರೆ ಕರೆನ್ಸಿ ಹಾಕಿದ್ರೆ ಚಲವಾಗುತ್ತೆ. ಹಂಗೆ ದೇಹದಾಗ ಏನು ಭಾಗ ಅದಾವ ಅನ್ನೋದು ಎಲ್ಲಿದಾವ ಗೊತ್ತಿದ್ರೆ ನಾವು ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಸಾಧ್ಯ. ಇದು ಅನಾಟಮಿ. ರಕ್ತ ಪರಿಚಲನಾ ವ್ಯವಸ್ಥೆ ಭಾಳ ಇಂಟ್ರೆಸ್ಟಿಂಗ್. ಇದು ನಿಜವಾಗ್ಲೂ ನಿಸರ್ಗ ನಾವು ತಿಳ್ಕೋಬೇಕು ಅಂದರೆ ಬಹಳ ಕುತೂಹಲಕಾರಿ.
ಸ್ಲಾಟ್ ಹೌಸ್ನಿಂದ ತಂದಮೇಲೆ ಡೆಮಾನ್ಸ್ಟ್ರೇಷನ್ ಮಾಡ್ತಾ ಇರೋ ವಿಡಿಯೋ ಈಗಾಗಲೇ ನೀವು ನೋಡಿದ್ರಿ. ಭಾಳ ಇದರ ವೇಳೆ ಬೇಡ. ಇನ್ನೂ ಒಂದು ಸಾರಿ ಹಂಗೆ ಎಷ್ಟು ಸರಿ ನೋಡಿದ್ರೆ ಕಡಿಮೆ, ಯಾಕಂದ್ರೆ ನಿಜವಾದ ಗರ್ಭಕೋಶ ಜೀವಂತಿತ ನೋಡೋಕ್ಕಾಗೋದಿಲ್ಲ. ಸ್ಲಾಟರ್ ಹೌಸ್ಗೆ ಹೋದಾಗ ನೋಡೋಕ್ಕೆ ಸಾಧ್ಯತೆ, ಇಲ್ಲ ಮ್ಯೂಸಿಯಮ್ನೇ ನೋಡೋಕ್ಕೆ ಸಾಧ್ಯ. ಈ ಚಿತ್ರ ನೋಡಿ ಆದರೂ ನೆನಪಿಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡೋಣ. ಅಂಡಾಣು, ಅಂಡಾಶಯ, ಕವಲುಗಳು, ಗರ್ಭಕೋಶ, ಗರ್ಭಕಂಠ, ಬಾಡಿ ಆಫ್ ಯೂಟ್ರಸ್, ದೇಹ ಎಲ್ಲಿ ಇನ್ಸರ್ಮೇಷನ್ ಮಾಡಿದಾಗ ಏನು ಸನಂದ್ ಹಾಕಬೇಕು ಅನ್ನೋದು ಸರಿಯಾದ ಜಾಗೆ. ಈ ಎರಡು ಕವಲುಗಳ ಮಧ್ಯದ ಇದನ್ನು ಹಿಡಿದ್ರೇ ನೀವು ಮುಂದೆ ಕೆಲಸ ಆಗುತ್ತಲ್ಲ, ಅದನ್ನು ಹೇಳಬೇಕು. ಮತ್ತು ಇನ್ನೊಂದು, ನಿಸರ್ಗದ ವಿಚಿತ್ರಗಳನ್ನು ನಾವು ಅರ್ಥ ಮಾಡ್ಕೊಂಡು ಹೋದಷ್ಟು ಭಾಳ 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 ಮಜಾ ಅನಿಸ್ತದೆ. ಮಜಾ ಅನ್ನೋಕ್ಕೇನು ತಿಳ್ಕೊಂಡಷ್ಟು ಆನಂದ. ದೇವರು ಅಥವಾ ನಿಸರ್ಗ, ಪ್ರಕೃತಿ ಎಲ್ಲ ಜೀವಿಗಳಿಗೆ, ವಿಶೇಷವಾಗಿ ದನಗಳಿಗೆ ಎರಡೆರಡು ಕೊಡ್ತಾನೆ. 2 ಕಣ್ಣು, 2 ಕಿವಿ, 2 ಕಿಡ್ನಿ, ಒಂದೇ ಲಿವರು, ಒಂದೇ ಹಾರ್ಟ್, ಒಂದೇ ಬ್ರೈನ್. ಅದ್ರಾಗ 2 ಭಾಗ ಆದ ಮಾತು ಬೇರೆ. ಇವು ಎಲ್ಲ ಇದ್ದಾಗಲೂ ಕೂಡ ಅವು ಎರಡು ಸಮ ಅಲ್ಲ. ಇನ್ನೇನು ಹೇಳಕತ್ತೀನಿ, ಸ್ವಲ್ಪ ಲಕ್ಷ ಕೇಳಿ. 2 ಕಣ್ಣು ಅದಾವ ಅಂದರೆ 2 ಕಣ್ಣು ಒಂದೇ ನಮೂನಿ ಇರೋದಿಲ್ಲ. 2 ಕಿವಿ ಅದಾವ ಅಂದರೆ 2 ಕಿವಿ ಒಂದೇ ನಮೂನಿ ಇರೋದಿಲ್ಲ. ಇದರ ಫಿಸಿಯೋಲಾಜಿಕಲಿ ಆರ್ ಅನಾಟಮಿಕಲಿ ವ್ಯತ್ಯಾಸ ಇದ್ದೇ ಇರುತ್ತೆ. ಹೋರಿ ಇತ್ತು ಅಂದರೆ 2 ಬೀಜ ಅದಾವ ಅಂದರೆ 2 ಬೀಜ ಒಂದೇ ಸಮ ಇರೋದಿಲ್ಲ. ಹಂಗೆ ಅಂಡಾಣು, ಅಂಡಾಶಯಗಳು ಉತ್ಪತ್ತಿ ಆಗೋದು ಹೋರಿ ಅಂತ ಏನು ಹೇಳ್ತೀವಲ್ಲ, 2 ಹೋರಿಗಳು ಒಂದೇ ಸೈಜ್ ಇರೋದಿಲ್ಲ. ಎಡಗಡೆದ್ದು ಸಣ್ಣದಿರುತ್ತೆ, ಬಲಗಡೆದ್ದು ದೊಡ್ಡದಾಗುತ್ತೆ. ಎಡಗಡೆದ್ದು ಯಾಕೆ ಸಣ್ಣದಾಗುತ್ತೆ? ಅದಕ್ಕೊಂದು ರೀಸನ್ ಐತಿ. ನೀವು ಅರ್ಥ ಮಾಡ್ಕೊಂಡು ಹೋದಾಗೆಲ್ಲ ತಿಳ್ಕೊಂಡಷ್ಟು ಇದು ಭಾಳ ಆಸಕ್ತಿ. ದನದ ಹೊಟ್ಟಿ 4 ರೂಮೇನ್ ಅಂತ ಗೊತ್ತೈತಿ. ರೂಮೇನ್ ಯಾವ ಕಡೆ ಇರುತ್ತೆ? ಅದಕ್ಕೆ ಹಚ್ಚಿಕೊಂಡಾಗ ಬಂದಿರೋದು ಯಾವುದು ಲೆಫ್ಟ್. ಅದಕ್ಕೆ ಅದು ಬೆಳೆಯೋಕೆ ಆಸ್ಪತ್ರೆ ಕೊಡೋದಿಲ್ಲ, ಸಣ್ಣದಾಗಿರುತ್ತೆ. ಇದು ಆನುವಂಶಿಕವಾಗಿ ಬಂದ್ಬಿಡುತ್ತೆ ಮುಂದೆ. ಈ ಆನುವಂಶಿಕ ಅನ್ನೋದು ಭಾಳ ಭಾಳ ಇಂಪಾರ್ಟೆಂಟ್. ಇದು ಕ್ಯಾಸೆಟ್ ಏನಂತಾರೆ, ಅದು ಸಿಮ್ ಕಾರ್ಡ್ ಇದ್ದಾಗ. ಅದಕ್ಕೆ ನಾನು ಹೇಳಬೇಕಾದ್ರೆ ಈ ಹೈನುಗಾರಿಕೆ ಮಾಡೋದು ಮೊದಲು ಬಂದಾಗ 4-6 ಕಡೆ ಲಕ್ಷಿಸ್ಕೊಡ್ರಿ ಅಂತ ಹೇಳ್ತೀನಿ. ಒಂದು ಆನುವಂಶಿಕತೆ, ಆರ್ಥಿಕತೆ. ಹಾಗೆ ಆ ಆನುವಂಶಿಕತೆ ಬಂದಾಗ ಈ ಶಕ್ತಿ ಅಂದರೆ ಯಾವುದರಲ್ಲಿ ಒಂದು ನೆಕ್ಸ್ಟ್ ತೋರಿಸಿರ್ತೀನಿ. ಇದು ಒಂದು ಮೊನ್ನೆ ಹಂಗೆ ನೋಡ್ತಾ ಇದ್ದೆ, ಮನುಷ್ಯರೊಳಗೆ ಒಂದು ಒಳ್ಳೆ ವಿಡಿಯೋ ಮಾಡ್ಯಾರ ಗರ್ಭಧಾರಣೆ ಬಗ್ಗೆ. ಅದನ್ನ ಇನ್ನೂ ಒಂದ್ಸರಿ ನಾವು ತಿಳ್ಕೊಂಡ್ರೆ ಅಂದ್ರೆ ದನದ್ದು ಹೆಚ್ಚು ಕಮ್ಮಿ ಹೆಂಗೆ ಇರ್ತೈತಿ, ಒಂದ್ಸರಿ ನೋಡ್ಬೇಡ ಬರ್ತ. ಎಂಟಂದ್ರೆ ಅಣ್ಣ ಸಣ್ಣ ಒಟ್ಟಿಯಾಗಿ ಸಾವಿರಾರು ಸೃಷ್ಟಿ ನಿಯಮ. ಕೋಟಿಗಟ್ಟಲೆ ವೀರ್ಯಾಣುಗಳಿದ್ದರೂ ಸ್ಪರ್ಧಾತ್ಮಕವಾಗಿ ಕೇವಲ ಒಂದು ಅಂಡಾಣವನ್ನು ಕೂಡಲು ಪ್ರಯತ್ನ ಮಾಡ್ತವೆ. ಒಂದು ಮಾತ್ರ ಯಶಸ್ವಿಯಾಗುತ್ತೆ. ನಿಯಮ ಹೆಂಗೈತಂದರೆ, ಒಂದು ಸಾರಿ ಒಂದು ವೀರ್ಯಾಣು ಒಂದು ಅಂಡಾಣವನ್ನು ಹೊತ್ತು ಅಂದರೆ ಮತ್ತೆ ಯಾರಿಗೂ ಪ್ರವೇಶ ಇಲ್ಲ, ಬ್ಲಾಕ್ ಆಗುತ್ತೆ. ಇಷ್ಟು ವಿಚಿತ್ರ ಆಯಿತು. ಬೇರೆ ಪ್ರವೇಶನೇ ಇಲ್ಲ. ಆನುವಂಶಿಕತೆ ಪ್ರಾರಂಭ ಆಗೋದು ಹೀಗೆ, ಕ್ರೋಮೋಸೋಮ್ಸ್. ಎಷ್ಟು ವಿಚಿತ್ರ. ಎರಡೂದರಿಂದ ಒಂದಿಷ್ಟು ಅಂಶ ತಗೊಂಡು, ಅರ್ಧ ಅಂಶ ತಗೊಂಡು ಹೊಸದ ರಚನೆ, ಜೈಗೋಟ್ ಅಂತ ಏನು ಹೇಳ್ತೀವಿ, ಅದು ಮುಂದಿನ ಕರು ಅಥವಾ ಕೂಸಿಗೆ ಕಾರಣ ಆಗುತ್ತೆ.
ಅದು ಗರ್ಭಕೋಶದಲ್ಲೇ ಬೆಳಿಬೇಕು ಅದು ಹೊರಗೆ ಬಿತ್ತು ಅಂದರೆ ಎಕ್ಟೋಪಿಕ್ ಪ್ರೆಗ್ನೆನ್ಸಿ ಅಂತ ಆದರೆ ಎಷ್ಟೋ ಸರಿ ಆಗೇ ಆಗಿದೆ. ಸೃಷ್ಟಿಯ ವೈಚಿತ್ರ್ಯ ಅಂತ ಹೇಳಿದ್ನಲ್ಲ, ಅಂಡಾಣು ಹೊರಗೆ ಬಿದ್ದಿರುತ್ತೆ, ವೀರ್ಯಾಣು ಯಾವಾಗ ಹೋಗಿ ಅಥವಾ ಫಲಿತ ಆದಂಥ ಅಂಡಾಣು ಫರ್ಟಿಲೈಸ್ಡ್ ಜೈಗೋಟ್ ಅಂತ ಏನು ಹೇಳ್ತಾರೆ ಅದು ಹೊರಗೆ ಬಿದ್ದು ಬೆಳೀತಿರುತ್ತೆ. ಅದಕ್ಕೆ ಇಲ್ಲಿ ರಕ್ತ ಪೂರೈಕೆ ಆಯಿತು ಅಂದ್ರೆ ಅದು ಬೆಳೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲಿದ್ರೂ. ಅದು ಗರ್ಭಕೋಶದಲ್ಲಿ ಬೆಳೆದ್ರೆ ನಾರ್ಮಲ್ ಡೆಲಿವರಿ, ಇಲ್ಲದೆ ಹೋದರೆ ಅದು ಸಂಕಷ್ಟಕ್ಕೆ ದಾರಿ. ಇಲ್ಲೇ ಒಳಗೆ ಬಂದಮೇಲೆ ಗರ್ಭಕೋಶದಲ್ಲಿ ಏನಾಗುತ್ತೆ, ಈ ಅಂಡಾಣು ಫಲಿತ ಆದಮೇಲೆ ಡಿವೈಡ್ ಆಗಿ ತೋರಿಸ್ತೀವಿ ಬದಲಾಗುತ್ತದೆ ಸುಮಾರು 5 ಅಥವಾ 6ನೇ ದಿನದಲ್ಲಿ ಬ್ಲಾಸ್ಟೋಸಿಸ್ ತನ್ನ ಹೊರಕವಚದಿಂದ ಹೊರಬಂದು ಗರ್ಭಾಶಯದ ಗೋಡೆಗೆ ಅಂಟಿಕೊಳ್ಳುತ್ತದೆ. ಇದು ಇಂಪ್ಲಾಂಟೇಷನ್. ಅದು ಬಂದು ಗರ್ಭಕೋಶದ ಒಳಗಿನ ಮೈ ಎಂಡೋಮೆಟ್ರಿಯಂ ಅಂತ ಏನು ಹೇಳ್ತಾರೆ ಅದಕ್ಕೆ ನೆಲೆ ಊರಬೇಕು, ಬೀಜ ಹಾಕ್ತದೆ, ಅಲ್ಲಿಂದ ರಕ್ತ ಸಂಚಾರ ಚಲುವಾಗುತ್ತದೆ. ಅವಾಗ ಅದು ಕರ ಅಥವಾ ಕೂಸು ಬೆಳೆಯೋಕ್ಕೆ ಚಾಲು ಮಾಡ್ತೀವಿ. ಇದು ಎಲ್ಲ ಪ್ರಾಣಿಗಳಲ್ಲೂ ಈಗೇನು ನಾವು ಅಭ್ಯಾಸ ಮಾಡತಕ್ಕಂಥ ದನಗಳಲ್ಲಿ ಮತ್ತು ಮನುಷ್ಯರಲ್ಲಿ ಕೂಡ ಇದು ನಿಜ. ಮುಂದೆ ಇಂಪ್ಲಾಂಟೇಷನ್ ಅಂತ ಮಗುವಿನ ನಿಜವಾದ ಬೆಳವಣಿಗೆ ಶುರುವಾಗುತ್ತದೆ. ಸುಮಾರು 9 ರಿಂದ 12 ವಾರಗಳಲ್ಲಿ ಹೃದಯ ಮೆದುಳು ಮೂಳೆಗೈದು 9 ರಿಂದ 12 ವಾರ ಅಂದರೆ ಎಷ್ಟು ತಿಂಗಳು, 2-2.5 ತಿಂಗಳಿಗೆ ಒಳಗಿನ ಕೋಶಿನ ಚಟುವಟಿಕೆ ಚಾಲು ಹಾರ್ಟ್ ಬೀಟು ಇತ್ಯಾದಿ. ಇದನ್ನು ಹಿಂದಕ್ಕೆ ಇವ್ರಿಗೆ ಗೊತ್ತಿರಬೇಕು, ಅದು ಪುರಾಣ ಬರೆದವ್ರಿಗೆ. ಪ್ರಹ್ಲಾದ ಗರ್ಭಕೋಶದಾಗಿದ್ದಾಗ ಒಂದು ಏನೋ ಇದನ್ನು ಕೇಳ್ತಿದ್ದ, ನಾರಾಯಣ ಅಂತವೇನೋ ಬಂದು ಹೇಳ್ತಿದ್ದಂತ ಅದನ್ನು. ಆಮೇಲೆ ಯಾರು ಕೃಷ್ಣ ಕಥೆಯೊಳಗೆ ಬರ್ತಲ್ಲ, ಅರ್ಜುನನ ಮಗ ಅಭಿಮನ್ಯು ಗರ್ಭಕೋಶದಾಗಿದ್ದಾಗ ಸುದರ್ಶನ ಏನೋ ಇದನ್ನು ಚಕ್ರವ್ಯೂಹದ ಬಗ್ಗೆ ಅರ್ಧಂಬರ್ಧ ತಿಳ್ಕೊಂಬಿಟ್ಟಂತ. ಆಮೇಲೆ ಎಚ್ಚರ ಬೀಳ್ತಂತೆ ಹೀಗೆ ಹೊರಗೆ ಬರೋದು ಗೊತ್ತಾಗಲಿಲ್ಲ. ಏನಪ್ಪ ಇದ್ರೂ ಇರ್ಬೋದು, ನನಗೆ ಗೊತ್ತಿಲ್ಲ. ಅದರ ನೀತಿ ಮಾತ್ರ ಹೀಗೈತಿ. ಅದರ ಚಟುವಟಿಕೆ ಹಾರ್ಟ್ ಬೀಟ್ ಬಂದು ಮಾಡಿ ಸ್ಟಾರ್ಟ್ ಆಗುತ್ತೆ, ಕರು ಅಥವಾ ಕೂಸು. ಮತ್ತು ಕಾಲುಗಳು ಸ್ಪಷ್ಟವಾದ ಆಕಾರವನ್ನು ಪಡೆಯಲು ಪ್ರಾರಂಭಿಸುತ್ತವೆ. ಒಳಗಿನ ಅಂಗಾಂಗಗಳು ಕೆಲಸ ಮಾಡಲು ಶುರು ಮಾಡುತ್ತವೆ. ಕೊನೆಗೆ ಸುಮಾರು 40 ವಾರಗಳ ಹೊತ್ತಿಗೆ ಅವಧಿ ಸಿಕ್ಕಿರುತ್ತಲ್ಲ, ಸಂಪೂರ್ಣವಾಗಿ ಬೆಳೆದು ಹುಟ್ಟಲು ಸಿದ್ಧವಾಗಿರುತ್ತದೆ. ಹೀಗೆ ಒಂದು ಇದು ಅಂಬಲಿಕಲ್ ಕಾಳು. ತಾಯಿ ಮತ್ತು ಕೂಸಿನ ನಡುವಿನ ಸಂಬಂಧ ಬೆಳೆಸೋದು. ಕರ ಹುಟ್ಟಿನ ಹೊರಗೆ ಬಂದಾಗ ನಾವು ಕಟ್ ಮಾಡೋದು ಅಥವಾ ತಾನಾಗಿ ಕಟ್ಟಾಗದೆ ಅಂಬಲಿಕಲ್ ಕಾಳು. ಯಾವಾಗ ಅಂಬಲಿಕಲ್ ಕಾಳು ಕಟ್ಟಾಯಿತೋ, ಮಕ್ಕಳ ಬಳ್ಳಿ ಕಟ್ಟಾಯಿತೋ, ತಾಯಿಯಿಂದ ಬರುವ ಎಲ್ಲ ಸೌಕರ್ಯಗಳು ನಿಂತೋಗ್ತವೆ. ತನ್ನಿಂದ ತಾನೇ ಅದು ಉಸಿರಾಡಿಸ್ಬೇಕು, ತನ್ನಿಂದ ತಾನೇ ಆಹಾರ ತಗೋಬೇಕು, ಅವಾಗ ತನ್ನಿಂದ ತಾನೇ ವಿಸರ್ಜನೆ ಮಾಡಬೇಕು. ಈ ವಿಸರ್ಜನೆ ಪ್ರಶ್ನೆ ಬಂದಾಗ ಹೊಸ ಜೀವ ಅಂದರೆ ಒಂದು ಮಗು ಅಸ್ತಿತ್ವಕ್ಕೆ ಕೂಸು ಅಥವಾ ಕರ ಹೊಟ್ಟೆಯೊಳಗಿದ್ದಾಗ ತಾಯಿಯ ಗರ್ಭದಲ್ಲಿ ಇರುವಂಥ ಮಾಸದ ದ್ರವ ಅಂದಿರುತ್ತೆ, ಅದನ್ನು ಕುಡಿದಿರುತ್ತೆ ಎಷ್ಟೋ ಸರಿ. ಈ ಗಿಣ್ಣದಾಗ ಕುಡಿಸ್ಬೇಕಾದಾಗ ಭಾಳ ಮಂದಿ ಇನ್ನೊಂದು ತಪ್ಪು ನಾವು ಏನಿಟ್ಕೊಂತಾರೆ ಅಂದರೆ ಹೊಟ್ಟೆ ಜಾಸ್ತಿ ಕುಡಿಸೋದಿಲ್ಲ. ನಾನು ಕೇಳಿದವ್ರಿಗೆ ಅದನ್ನೇ ಹೇಳ್ತೀನಿ, ಹೊಟ್ಟೆ ಜಾಡಿಸಬೇಕು. ಏನಪ್ಪ ಇದು ವಿಚಿತ್ರ, ಹೊಟ್ಟೆ ಜಾಡಿಸ್ಬೇಕಂತ ಹೇಳ್ತಾರಲ್ಲ ಅಂತ ಅನಿಸುತ್ತೆ ನಿಮಗೆ. ಅದು ಯಾವುದು ತಾಯಿ ಹೊಟ್ಟೆಯೊಳಗಿದ್ದ ದ್ರವ ಅಥವಾ ಮಾಸ ದ್ರವವನ್ನು ಕುಡಿದಿರುತ್ತೋ ಅದು ಹೊರಗೆ ಹೋಗಬೇಕು ಅಂದರೆ ಜುಲಾಬಿನೇನು ಕೆಲಸ ಮಾಡಬೇಕು. ಜುಲಾಬಿನೇನು ಕೆಲಸ ಮಾಡೋದು ಗಿಣ್ಣದ ಹಾಲು. ಅದಕ್ಕೆ ಗಿಣ್ಣದ ಹಾಲು ದಪ್ಪ ಇರ್ತೈತಿ, ಅದನ್ನು ಕುಡಿದ್ಮೇಲೆ ಹೊಟ್ಟೆ ಜಾಡಿಸ್ಬೇಕು. ಜಾಡಿಸಿದರೆ ಒಳ್ಳೆಯದು. ಮತ್ತೊಂದು ಇದಕ್ಕೆ ಮುಂಡಂಗೆ ಅಟ್ಯಾಚ್ ಆಗ್ತದೆ. ಎಲ್ಲ ಪ್ರಾಕ್ಟಿಕಲಿ ಇರೋದ್ರಿಂದ ಹೇಳ್ತೀನಿ. ಹೊಟ್ಟೆ ಜಾಡಿಸಿದ್ರಿ ಗಿಣ್ಣದಲ್ಲ, ಅದಕ್ಕೆ ನಾವು ಹಾಲು ಕುಡಿಸೋದು ಕಡಿಮೆ ಮಾಡಿದ್ವಿ. ಮಾಡೋ ಅವಶ್ಯಕತೆ ಇಲ್ಲ. ಹಾಲು ಕಡಿಮೆ ಇರ್ತದೆ, ಮತ್ತು ಅದ್ರ ದುಷ್ಪರಿಣಾಮ ಭಾಳ ಅದಾವ. ಗಿಣ್ಣದ ಹಾಲು ಹೊಟ್ಟೆ ಜಾಸ್ತಿ ಅಂತ ನಿಂದಿರ್ಸಂಗಿಲ್ಲ. ಅದು ಅನ್ಲೆಸ್ ಹಾಲಿನ ಮಿಸ್ಟೇಕ್ ಇರಬಾರ್ದು. ಹಾಲು ಉತ್ಪಾದನೆ ಆದಂಥ ಹಾಲು ಏನಾದರೂ ಮೆಸ್ಟೈಟಿಸ್ ಆಗಿ ಇತ್ಯಾದಿ ಕೆಟ್ಟಿರೋದೇ ಹೊರತು ಚಲೋ ಇತ್ತು ಅಂತ ಕುಡ್ಸೋಕ್ಕಾಗಿಲ್ಲ. ಈ ಹೊಕ್ಕಳ ಬಳ್ಳಿ ಸಂಬಂಧ ಭಾಳ ಇಂಪಾರ್ಟೆಂಟ್.
ಸುಮ್ಮನೆ ಪಿಕ್ಚರೈಸೇಷನ್ ಹೆಂಗೆ ಎಂಟ್ರಿ ಆಗ್ತದೆ ಏನು. ಈಗ ಬಹುಶಃ ಇದ್ರಲ್ಲಿ ಎಲ್ಲೆಲ್ಲೋ ಮಿಸ್ ಆಗ್ತಾವ. ಸಂಕ್ಷಿಪ್ತದೊಳಗೆ ಒಂದು 2 ಮಿನಿಟ್ನಾಗ ಹೇಳ್ತೀನಿ, ಆಮೇಲೆ ಚರ್ಚೆ ಮಾಡಿಬಿಡೋಣ. ಮುಗಿದಿದ್ದರೆ ಅವ್ರು ಊಟಕ್ಕೆ ಕರೆದ್ರೆ ಊಟಕ್ಕೆ ಹೋಗಿರಿ ಅಂತ ಚಾ ಕುಡಿದ್ವಿ. ನಿಮ್ಮಲ್ಲಿ ಈ ಸಮಸ್ಯೆಗಳು ಬರಬೇಕಾದ್ರೆ ಮೊಟ್ಟ ಮೊದಲನೇದಾಗಿ ದವಾಖಾನೆಗೆ ಬಂದಾಗ, ದನಗಳನ್ನು ತಂದಾಗ ಅಥವಾ ದನಗಳನ್ನು ಪರೀಕ್ಷೆ ಮಾಡಿದಾಗ ಪ್ರಾರಂಭ ಆಗೋದೇ ಇವೆಲ್ಲ ಸ್ಟೆಪ್ನಿಂದ. ಒಂದನೇದು ಕಟ್ಕೊಳ್ಳೋದಲ್ಲಿ ಯಾರು ಕಟ್ಕೊಳ್ಳೋದಿಲ್ಲ ಹೇಳಿ, ಒಂದು ಸರಿಯಾದ ಟೈಮ್ ತಂದಿರೋದಿಲ್ಲ ಅಥವಾ ಅದು ಬೆದಿಗೆ ಬಂದಿರೋದಿಲ್ಲ. ಎರಡನೇದು ಮತ್ತು ಬಹಳ ಮುಖ್ಯ, ಕೃತಕ ಗರ್ಭಧಾರಣೆ ಮಾಡುವವನ ವಿಧಾನ ಸರಿ ಇರಬೇಕು, ಎಕ್ಸ್ಪರ್ಟ್ ಇರಬೇಕು. ಸರಿಯಾದ ಜಾಗದೊಳಗೆ ಅದು ಹೆಂಗೆ ಮಾಡಬೇಕು ಅನ್ನೋದು ನೋಡಿದ್ರು ಕೃತಕ. ಮೂರನೇದು ಆ ವೀರ್ಯದ ಕಡ್ಡಿಯನ್ನು ಸಂರಕ್ಷಣೆ ಮಾಡ್ತಾರೆ. ಭಾಳ ದುರದೃಷ್ಟಕರ. ಎಷ್ಟೋ ಹಾಸ್ಪಿಟಲ್ ನಾನು ಇದ್ದಾಗ ಇನ್ಸ್ಪೆಕ್ಷನ್ಗೆ ಹೋಗ್ತಿದ್ದೆ. ನಾನು ಸೂಡಿ ಕೆಲವೊಂದು ಕಡೆ ಹಳ್ಳಿ ವಿರಿ ಆರೋಗ್ಯ ಅಂತ ಏನೋ ಇರ್ತಿದ್ರು, ರೂರಲ್ ವೆಟರ್ನರಿ ಡಿಸ್ಪೆನ್ಸರಿ ಭೇಟಿ ಕೊಡ್ತಿದ್ದೆ. ಆ ಲಿಕ್ವಿಡ್ ನೈಟ್ರೋಜನ್ ಇರ್ತಿದ್ದಿಲ್ಲ, ಸುಮ್ಮನೆ ಸ್ಟ್ರೈಟ್ ಅಂತ ಗೊತ್ತಿರ್ತದೆ. ಸ್ಟ್ರಾದ ಜೀವತೆಯಲ್ಲಿರುತ್ತೆ, ಜೀವನೇ ಇರೋದಲ್ಲ. ಆ ಜೀವಲಿಕ್ಕೆ ಸ್ಟ್ರಾ ಹಾಕಿ ಕಟ್ಕೊಳ್ಳೋದು ಇಲ್ಲಿ ಕಟ್ಕೊಳ್ಳೋದು. ಮತ್ತೆ ಮೊದಲನೇದಾಗಿ ಅದರ ಪ್ರಿಸರ್ವೇಷನ್ ಸರಿ ಇರ್ತದೆ. ಇದನ್ನು ಲಕ್ಷ್ಯ ಕೊಡದೆ ಹೋದರೆ ಅದೇನು ಮಾಡುತ್ತೆ, ಒಂದು ದಿವಸ ಸತ್ತೋಗ್ತವೆ. ಹವಾಮಾನದ ಬದಲಾವಣೆ ಆದ್ರೆ ಸ್ಪರ್ಮ್ ಸತ್ತೋಗುತ್ತೆ, ಗೊತ್ತೈತೆ ನೀವು. ನೀರು ಸಿಡಿದ್ರೆ ಸತ್ತೋಗುತ್ತೆ, ಸೂರ್ಯನ ಬಿಸಿಲಿಗೆ ಸ್ಟ್ರಾ ಕಡ್ಡಿ ಹೇಳಿದ್ರೆ ಸತ್ತೋಗ್ತವೆ. ಈಗ ಇಷ್ಟು ಸೂಕ್ಷ್ಮ. ಅದಕ್ಕೆ ಮಾಡುವವರ ವಿಧಾನವು ಭಾಳ ಮುಖ್ಯ, ಸ್ವಚ್ಛತೆ ಮುಖ್ಯ, ವಿಧಾನ ಮುಖ್ಯ, ಆಮೇಲೆ ಉಪಕರಣಗಳು ಮುಖ್ಯ. ಇದು ಥಾಯಿಂಗ್ ಪ್ರೊಸೀಜರ್ ಇರ್ತೈತಿ. ಥಾಯಿಂಗ್ ಅಂತ ನಿಮ್ಗೆ ಗೊತ್ತಿಲ್ಲ, ಎಷ್ಟೊತ್ತಿರಬೇಕು, ಎಷ್ಟು ಯಾವುದು. ತಣ್ಣೀರಿಗೆ ಬಿಸಿನೀರು ಹಾಕಬೇಕು, ಬಿಸಿನೀರಿಗೆ ತಣ್ಣೀರು ಹಾಕಬೇಕು. ಭಾಳ ಉತ್ತಮವಾದ ಪ್ರಶ್ನೆ, ಬಹುಶಃ ನೀವು ನೆನಪು ಮಾಡ್ಕೊಳ್ಳಿ. ಈಗೇನು ಆಟೋಮೆಟಿಕ್ ಇವು ಬಂದಿದ್ರೆ 37 ಡಿಗ್ರಿ ತೋರಿಸೋದು ಇದು ಬರ್ತದೆ, ಅವನ್ನೆಲ್ಲ ನಾನು ಹೇಳೋದು. ನಾವೆಲ್ಲ ಉಪಯೋಗ ಮಾಡಬೇಕಾದ್ರೆ ಮೊದಲು ತಣ್ಣೀರು ಬಿಸಿನೀರು ಇಟ್ಕೊಂಡು ಮಿಕ್ಸ್ ಮಾಡಿ ಟೆಂಪ್ರೇಚರ್ ಇಂದ ಥರ್ಮಾಮೀಟರ್ ಇಟ್ಟು ನೋಡ್ತಿದ್ವಿ. ಅವಾಗ ತಣ್ಣೀರು ಮೊದಲು ಹಾಕ್ಬೇಕು, ಬಿಸಿನೀರು ಮೊದಲು ಹಾಕ್ಬೇಕು. ಇದನ್ನು ನಿಮ್ಮ ಆಲೋಚನೆ ಬಿಡ್ತೀನಿ, ಹೆಂಗೆ ಮಾಡಿರ್ಬೋದು, ಯಾವ್ದು ಮಾಡಿದ್ರು ಸೂಕ್ತ. ಬಿಸಿನೀರಿಗೆ ತಣ್ಣೀರು ಹಾಕಿದ್ರು ಸೂಕ್ತನೋ, ತಣ್ಣೀರಿಗೆ ಬಿಸಿನೀರು ಹಾಕಿದ್ರು ಸೂಕ್ತನೋ ವಿಚಾರ ಮಾಡಿ. ಅಲ್ಲ ನಿಮಗೆ ಬಿಟ್ಟಿರ್ತಾರೆ, ಹಿಂದೆ ಈ ಪದ್ಧತಿ ಇರಲಿಕ್ಕೆ. ಅವಾಗ ಇನ್ನೂ ಕೆಲವರು ಬಹಳ ಮಹತ್ ಪ್ರಕೃತಿಗಳಿದ್ದರು, ನಮ್ಮಲ್ಲೇ ಇದ್ದರು. ಅದಕ್ಕೆ ಹೇಳ್ತೀವಿ, ವೀರ್ಯದ ಕಡ್ಡಿನ ಇಲ್ಲೇ ಸೆಂಟರ್ನಾಗ ತೊಗೊಂಡು ಜೋಬಣಿ ಇಟ್ಕೊಂಡು ತೊಗೊಂಡು ಅದೇನೋ ಅವ್ನ ಮಷೀನ್ ಚಂದ ಇದ್ದು ಕಟ್ಕೋಬೇಕು. ಇಲ್ಲ ಅಂದರೆ ಇಲ್ಲ, ಕಟ್ಕೊಳ್ಳೋ ಚಾನ್ಸ್ ನಮ್ಗೆ ಗೊತ್ತಿದ್ದ ಮಟ್ಟಿಗೆ 99% ಇಲ್ಲ. ಅಲ್ಲೇ ಅಲ್ಲ, ಸಾಧ್ಯ ಆದಷ್ಟು ವೈಜ್ಞಾನಿಕ ವಿಧಾನ ಬಳಸೋಣ. ಅಷ್ಟೂ ಮಿಕ್ಕಿದ್ರು ಲಾಸ್ಟಿಗೆ ಆ ಸೆಂಟೆನ್ಸ್ ಹೇಳಿದ್ನಲ್ಲ, ಆಕಸ್ಮಿಕ ಮತ್ತು ನಿಗೂಢ ಹಂಗಂತ ಕೈ ತೊಳ್ಕೊಳ್ಳೋದು ಬೇಡ. ನಾವು ನಮಗೆ ಗೊತ್ತಿರೋ ವಿಷಯನೂ ಮಾಡೋಣ. ಇವು ಇಷ್ಟು ಸಂಕ್ಷಿಪ್ತ ವಿಧಾನ. ಈಗ ಬಹುಶಃ ಒಂದು 10-15 ನಿಮಿಷ ಚರ್ಚೆ ಮಾಡೋಣ. ನಿಮ್ಮಲ್ಲಿ ಆಸಕ್ತಿ ಇದ್ದರೆ ಪ್ರಶ್ನೆ ಸಂತಾನೋತ್ಪತ್ತಿಗೆ ಸಂಬಂಧಪಟ್ಟದ್ದಾಗಲಿ ಅಥವಾ ಇನ್ ಜನರಲ್ ರೈತರ ಪಶುಪಾಲಕರ ಸಮಸ್ಯೆ ಬೇಕಿದ್ದರೆ ಸಂಕ್ಷಿಪ್ತವಾಗಿ ಏನಾದರೂ ಕೇಳೋದು ಕೇಳಿ ಮಾತಾಡೋಣ. ಇಲ್ಲಾಂದ್ರೆ ಬಿಡ್ರಪ್ಪ ಇನ್ನು ಹೊರಗೆ ಹೋಗೋಣ ಅಂತ ಕೇಳೋಣ ಅಂತ ಕೇಳಿ ಪ್ರಶ್ನೆ ಕೇಳಿ 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 ಹಾಂ ಕೇಳಿ ಪ್ರಶ್ನೆ. ಯಾಕಂದ್ರೆ ಮೊದಲ ಮಾತು ಹೇಳಿದ ತಾಯಿ ಸಹಿತ ಹಾಲು ಕೊಡಿಸೋದಲ್ಲ. ಹಾಂ ಏನಿಲ್ಲ, ಮುಗ್ಸಾಕತ್ತೀವಿ ನನಗೆ. ಮುಗಿಸೋಣ? ಹಾಂ ಸರಿ, ಥ್ಯಾಂಕ್ ಯು. ಹಾಂ ಕೇಳಿ. ಸರ್, ಎಕ್ಸಾಮಿನೇಷನ್ ಮಾಡಿರ್ತೀವಿ. ಈಗ 4 ದಿವಸ ಮತ್ತು ಡಿಸ್ಚಾರ್ಜ್ ಮಾಡ್ತೀವಿ, ಮತ್ತು ಬೆದಿ ಬಂದಾಗ ಹಾರಾಡೋದು ಪರೀಕ್ಷೆ ಮಾಡಬೇಕು. ಅದನ್ನೇ ಹೇಳಿದ್ದು ನಾನು. ಕೆಲವೊಂದು ದನಗಳು ಕಟ್ಕೊಳ್ಳೋದೇ ಹೋದರೆ, ಅದು ನಿಜವಾಗಿ ಫರ್ಟಿಲೈಸೇಷನ್ ಆಗಿರದೇ ಹೋದರೆ, ಅಥವಾ ನೀವು ಒಂದೇ ಸರಿ ಮಾಡಿದ್ದೇ ಸರಿಯಾದ ಬೆದೆ ಇರದೇ ಹೋದರೆ, ಇವೆಲ್ಲ ಹಾರ್ಮೋನಲ್ಗಳಲ್ಲಿ ಇಲ್ಲಿ ಹಾರ್ಮೋನ್ ಬಗ್ಗೆ ಭಾಳ ವಿಚಾರ ಮಾಡಬೇಕಾದ್ದು. ಆ ಪುಸ್ತಕದಲ್ಲಿ ಅವರು ಬರೆದಾರೆ. ಹಾರ್ಮೋನುಗಳನ್ನು ತಿಳುವಳಿಕೆ ಇಲ್ಲದೇ ಬಳಸಬಾರ್ದು. ಬೆದಿಗೆ ಬರೋ ಇಂಜೆಕ್ಷನ್ ಕೊಟ್ಟೆ, ಹಾಲು ಹಿಂಡು ಇಂಜೆಕ್ಷನ್ ಆಕ್ಸಿಟೋಸಿನ್ ಕೊಟ್ಟೆ, ಇವೆಲ್ಲ ಹಾರ್ಮೋನುಗಳು ದುಷ್ಪರಿಣಾಮ ಭಾಳ ಆಗ್ತವೆ. ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಮಾಡೋದು. ಇಲ್ಲೇ ನೈಸರ್ಗಿಕವಾಗಿನ ಆಕಳ ಈಗ ಒಂದು ಹೇಳಿದ್ರಲ್ಲ, ಮೊದಲೇ ಸರಿ ಅದು ಬೆದೆಯೊಳಗೆ ಇತ್ತು ಅನ್ನೋದು ಬರೀ ಹೊರಗಿನ ಸಾಕ್ಷಿ ನೋಡಿದ್ವಿ. ಕೆಥೆಟರ್ ಹಾಕಿ ನೋಡಿದ್ರೆ ಹೋಗಿತ್ತು, ಅವಳಗೆ ಸರ್ವಿಸ್ನಾಗ ಹೋಗಿತ್ತು. 4ನೇ ದಿವಸ ಮತ್ತೆ ನೋಡಿದ್ರಿ, ಅವಾಗ ಹೋಗ್ತಾ ಬಹುಶಃ ಹಾರ್ಮೋನ್ಗಳು ಹೆಚ್ಚು ರಿಲೀಸ್ ಆಗ್ತಿರ್ತಾವೆ. ಅದು ಎಷ್ಟನೇ ಸೋಲು ಅಂದ್ರೆ ಮಣಕನ ಮೂರನೇ ಸೋಲು. ಹಂಗೆ ರಿಪೀಟ್ ಯಾಕಾಗ್ತವೆ? ಈ ರಿಪೀಟ್ ಬ್ಲೀಡರಲ್ಲಿ ಒಂದು ದೊಡ್ಡ ಸಮಸ್ಯೆ ಅದು. ಇಲ್ಲಿ ಕಾರಣ ಏನು ಮಾಡಬೇಕು, ಅಂಥವ್ರ ಮೇಲೆ 1 ಸರಿ 2 ಸರಿ ತಪ್ಪಿಸ್ಬಿಡೋದು. ಏನು
ಮಾಡಿರ್ಬೇಕು ಅವಶ್ಯಕತೆ ಇಲ್ಲ, ನಿಸರ್ಗ ತತ್ವ ಬರಲಿ. ಆಮೇಲೆ ಅದು ಸದೃಢ ಐತಿ ಇಲ್ಲ ನೋಡ್ಕೋಬೇಕು, ನಿಂತ್ಕೊಳ್ಳೋಕೆ. ಗರ್ಭಧಾರಣೆ ಹೇಗಾಗತ್ತೆ ಅಂತ ಗೊತ್ತಾಗ ನಿಮ್ಗೆ. ಅಂಡಾಣು ವೀರ್ಯಾಣು ಕೂಡಿದ್ಮೇಲೆ ಬ್ಲಾಸ್ಟೋಸಿಸ್ ಸೇರ್ಕೋಬೇಕು, ಎಂಡೋಮೆಟ್ರಿನ್ ಮೇಲೆ ಸೇರಿದ್ದೇ ಕರ ಉತ್ಪತ್ತಿ ಆಗೋಕ್ಕೆ ಕಾರಣ ಆಗುತ್ತೆ. ಅಷ್ಟರೊಳಗೆ ಅದು ಡಿಸ್ಟರ್ಬ್ ಆಗತ್ತೆ, ಯಾಕಂದ್ರೆ ಹಾರ್ಮೋನ್ಗಳ ಪ್ರಮಾಣ ಜಾಸ್ತಿ. ಹೈಪರ್ ಆಗಬೇಕಾದ್ರೆ ಮತ್ತು ಫಾಲಿಕಲ್ಸ್ಗೆ ಬರ್ತಾರೆ ನೀವು. ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್, ಈಸ್ಟ್ರೋಜನ್ ಜಾಸ್ತಿ ರಿಲೀಸ್ ಆಗ್ತದೆ. ಅದನ್ನು ತಡೆಗಟ್ಟಕ್ಕೆ ಮತ್ತೊಂದು ಹಾರ್ಮೋನ್ ಯೂಸ್ ಮಾಡಬೇಕು. ಬಹುಶಃ ಅದು ಭಾಳ ಆಳವಾಗಿ ಹಾರ್ಮೋನ್ ಬಗ್ಗೆ ತಿಳ್ಕೊಂಡು ಅದನ್ನು ಪ್ರಯೋಗ ಮಾಡೋದು ಅಡ್ಡಿ ಇಲ್ಲ. ಆದ್ರೆ ನೀವು ಏನು ಮಾಡ್ಬೋದು ಪ್ರಾಕ್ಟಿಕಲಿ ಅಂದರೆ ಕೈ ಬಿಟ್ಬಿಡ್ರಿ ಸ್ವಲ್ಪ, ಒಂದು ಸರಿ 2 ಸರಿ ಸೈಕಲ್ ತಪ್ಪಿಸ್ರಿ. ಆಮೇಲೆ ಆಸಕ್ತಿ ಇದ್ದರೆ ಸರಿಯಾಗಿ ತಿನ್ನಿಸ್ರಿ. ಭಾಳ ತಪ್ಪಿರ್ತದೆ, ಎಷ್ಟೋ ಸರಿ ಫ್ಯಾಟ್ ಇರ್ತಾವೆ, ಕೊಬ್ಬು ಇರ್ತಾವೆ, ಹೇಳ್ತಾರೆ ಒಕ್ಕಲ್ತನಕ್ಕೆ ದುಡಿಸ್ತಾರೆ, ಆಕಳ ದುಡಿಸ್ತಾರೆ, ನಮ್ಮ ತಿರು ಬಿಡ್ತಾರೆ, ದುಡಿಸ್ತಾರೆ ಕೊಬ್ಬು ಕರಗತ್ತೆ. ಆ ಓವರೀಸ್ ಸುತ್ತಮುತ್ತ ಇರೋ ಕೊಬ್ಬು ಕರಗಿ ಆ ಅಂಡಾಣು ರಿಲೀಸ್ ಆಗೋಕ್ಕೆ ಕಾರಣ ಆಗ್ತದೆ. ಇಲ್ಲಾಂದ್ರೆ ಬರೀ ಹಾರ್ಮೋನ್ ಇಫೆಕ್ಟ್ನಿಂದ ಅದು ಹಗಲಲ್ಲಿ ಬೆದಿಗೆ ಬರುತ್ತೆ ಅಂತ ಅಥವಾ ಕಟ್ಕೊಳ್ಳೋದು. ಹೀಗೆ ಇದನ್ನು ಸ್ವತಂತ್ರವಾಗಿ ನೀವು ಅದನ್ನು ಅಧ್ಯಯನ ಮಾಡಿ ಮುಂದುವರ್ಸೋಕೆ ಅಡ್ಡಿಲ್ಲ. ಆದರೆ ದಯಮಾಡಿ ಹಾರ್ಮೋನ್ ಬಳಸಬೇಕಾದ್ರೆ ಸರಿಯಾಗಿ ಅದರ ಮಾರ್ಗದರ್ಶನ ತಗೊಂಡು ಮಾಡೋದು ಒಳ್ಳೆಯದು. ರೈಟ್? ಓಕೆ, ನೆಕ್ಸ್ಟ್ ಪ್ರಶ್ನೆ ಹೇಳಿ. ಹೇಳಿ ಸರ್. ಸ್ಟ್ರಾ ತೆಗೆದ ಸರ್, ಟೈಮ್ ಮಾಡ್ತೇವೆ ಸರ್, ಎಷ್ಟು ಸೆಕೆಂಡ್ ಇರ್ಬೋದು ಸರ್? ಸ್ಟ್ರಾ ತೆಗೆದು ಟೈಮ್ ಮಾಡ್ತೇವೆ ಸರ್, ಎಷ್ಟು ಸೆಕೆಂಡ್? ನಿಮ್ಮ ಲೇಟೆಸ್ಟ್ ಮೆಥಡ್ನಾಗ ಏನು ಹೇಳ್ಯಾರೋ ನನಗೆ ಇತ್ತೀಚಿಂದ ಇವತ್ತಿನ ನನಗೆ ಗೊತ್ತಿಲ್ಲ, ಯಾಕಂದ್ರೆ ಹಾಸ್ಪಿಟಲ್ ಖರ್ಚಿಲ್ಲ, ರಿಟೈರ್ಡ್ ಆಗಿ ಮನೆಯಾಗ ಇದ್ದೀವಿ. ಅಂದ್ರೆ ಸರ್ ನಮ್ಮ ಡಾಕ್ಟರ್ ಅಂದ್ರೆ ಸರ್ 20 ಸೆಕೆಂಡ್ ಅಂತ ಅವ್ರು ಅಂತಾರೆ. ಅದು ನಮ್ಗೆ ಮೊದಲಿಗೆ 5 ಸೆಕೆಂಡ್ ಆದ್ರೆ ಸಾಕು ಅಂತ ನಾವು. ನೀವು ಒಂದು ಕೆಲಸ ಮಾಡ್ಬೋದು, 2 ಸ್ಟ್ರಾ ನೀವು ಯೂಸ್ ಮಾಡಿದ್ರಿ, ಒಂದು ಕಂತ ಹಾಕೊಂಡು ಖರ್ಚು ಮಾಡ್ಕೋಬಹುದು. ಖರೆ ಒಂದು ಟೆಸ್ಟ್ ಮಾಡಿ ನೋಡಿರಿ. 5 ಸೆಕೆಂಡ್ ಹಾಕಿದ್ದು ತೆಗೆದು ಕಟ್ ಮಾಡಿ ಮೈಕ್ರೋಸ್ಕೋಪ್ನಾಗ ಹಾಕಿ ಅದ್ರ ಚಲನವಲನ ಐತೆ ಅಂತ ನೋಡಿರಿ. 20 ಸೆಕೆಂಡ್ರದ್ದು ಒಂದು ಕಟ್ ಮಾಡಿ ಹಾಕಿ ಮೈಕ್ರೋಸ್ಕೋಪ್ನಾಗ ಅದ್ರ ಚಲನವಲನ ಐತೆ. ಮೊಟಿಲಿಟಿ ಆ್ಯಂಡ್ ನಂಬರ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಮೊದಲು ಇರ್ತೀವಿ ಸರ್ ಅವರು. ಅಲ್ಲ, ಈಗ ಅಂದಾರಂತ ಮಾಡೋದು ಬೇಡ. ನೀವು ನಿಮ್ಗೆ ಅದು ಪರೀಕ್ಷೆ ಮಾಡೋಕ್ಕೆ ಟೈಮ್ ಇತ್ತಲ್ಲ. ಈಗ 2 ಸ್ಟ್ರಾ ಹಾಕಿದ್ವಿ ಅಂತಂದ್ರೆ ಯಾರು ನಿಮ್ಮನ್ನು ಗಲಿ ಏರ್ಸೋದಿಲ್ಲ ನನಗೆ ಗೊತ್ತಿದ್ದ ಮಟ್ಟಿಗೆ. ಒಂದು ಸ್ಟ್ರಾ ಟೆಸ್ಟ್ ಮಾಡಿ. ಈಗ ನೀವು 20 ಸೆಕೆಂಡ್ ಹಾಕಿದ್ದಂತೀರಿ, 5 ಸೆಕೆಂಡ್ ಹಾಕಿದ್ದಂತೀರಿ, ಯಾವ್ದು ಕರೆಕ್ಟ್ ಅನ್ಸುತ್ತಲ್ಲ ಅದನ್ನು ಒಂದು ಬಿಟ್ಟು 2 ಸರಿ ಟೆಸ್ಟ್ ಮಾಡಿ ನೋಡಿ ಹಾಕಿ. ರೈಟ್? ಸಿಂಪಲ್ ಇದು. ಪ್ರಾಕ್ಟಿಕಲಿ ಎಲ್ಲನೂ ಅವ್ರು ಹೇಳ್ದಂಗೆ ಮಾಡಬೇಕು, ಅವ್ರು ಹೇಳಿದ್ದ ಕರೆ ಅಂತ ಅಲ್ಲ. ನಾ ಹೇಳಕತ್ತೀನಿ ಅದಕ್ಕೆ ನಿಮ್ಮ ಸ್ವಂತ ಅನುಭವ ಭಾಳ ಮುಖ್ಯ, ಸ್ವಂತ ಪ್ರಯತ್ನಗಳು ಭಾಳ ಮುಖ್ಯ, ಸ್ವಂತ ಅರ್ಜಿಸೋದು ಅಥವಾ ಗಳಿಸೋದು ಜ್ಞಾನ ಅದು ಮುಖ್ಯ. ಡಿಗ್ರಿಗಳಲ್ಲ, ಪದವಿಗಳಲ್ಲ. ಯಾವ ದೊಡ್ಡ ಡೈರೆಕ್ಟರ್ ಇರಲಿ, ಜಾಯಿಂಟ್ ಡೈರೆಕ್ಟರ್ ಇರಲಿ, ಅಡಿಷನಲ್ ಡೈರೆಕ್ಟರ್ ಇರಲಿ, ಒಂದು ಇನ್ಫಾರ್ಮೇಷನ್ ಮಾಡಿಬಿಡೋದು ನೀವು ಫಿಲ್ಮ್ ನಿಂತ್ಕೊಂಡು ಹೌದು ಅಂತಿಲ್ಲ, ಸಾಧ್ಯ ಇಲ್ಲ. ಯಾಕಂದ್ರೆ ಅವ್ರಿಗೆ ಗೊತ್ತಿಲ್ಲ, ರೂಢಿ ಇಲ್ಲ. ಹಿಂದೆ ಮಾಡಿರ್ಬೋದು ಯಾವತ್ತು, ಬಟ್ ನೀವು ಈಗ ಮಾಡೋಕತ್ತಿರಲ್ಲ. ಇದು ಇಂಪಾರ್ಟೆಂಟ್. ಇದು ನಿಮ್ಗೆ ಹೆಚ್ಚಿನ ಏನು ಪ್ರಚಲಿತ. ಇದು ಆಫೀಸರ್ ಇದ್ಕೊಂಡು ಹಿಂದದ ಅನುಭವ ಹೇಳ್ತಾರೆ. ಈಗ ನಾನು ಎಷ್ಟೋ ವಿಷಯ ಹಿಂದಲೂ ಹೇಳ್ತೀನಿ, ಇದು ಹೇಳಿದ್ನಲ್ಲ, ಹಳೆಯವ ಎಷ್ಟೋ ಇದನ್ನು ಹಾಕ್ತಿರ್ತೀವಿ, ಅದು ಸುಳ್ಳು ಅಂತ ಹೇಳೋದಿಲ್ಲ. ಆದರೆ ವರ್ತಮಾನದಲ್ಲಿ ಏನೈತೆ ಅನ್ನೋದ್ರ ಜ್ಞಾನ ಇರಬೇಕಾಗುತ್ತೆ. ಈಗ ನೀವು ಹೇಳಿದಕ್ಕೆ ನನ್ನ ಉತ್ತರ ಇಷ್ಟೇ, ನೀವು ಪರೀಕ್ಷೆ ಮಾಡಿ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡಿ. 5 ಸೆಕೆಂಡ್ ಅಥವಾ 20 ಸೆಕೆಂಡ್. ರೈಟ್? ನೆಕ್ಸ್ಟ್ ಹೇಳಿ. ಹಾಂ, ಆಯಿತು. ನಿಮ್ಮ ಪ್ರಶ್ನೆ ಇಲ್ಲ ಅಂದರೆ ಬಹುಶಃ ಹೇಳಕ್ಕೆ ಉಳಿದಿರಲಿಲ್ಲ. ಈಗ ನಾ ಹೇಳಿದ್ರೆ ನಿಮ್ಮಲ್ಲಿ ಯಾರಾದರೂ ಒಬ್ಬರು ಲೀಡರ್ ಮುಂದೆ ಬರ್ತೀರಾ, ಬಂದರೆ ಅವರಿಗೆ ಪುಸ್ತಕಗಳನ್ನು ಪ್ರೀತಿಯಿಂದ ಸ್ನೇಹಪೂರ್ವಕವಾಗಿ ಕೊಡಲಿಕ್ಕೆ ತಯಾರು, ಫ್ರೀ ಆಫ್ ಕಾಸ್ಟ್. ಫ್ರೀ ಆದರೆ ನಮಗೆ ಒಂದು ದೊಡ್ಡ ವಿಷಯ ಇದ್ರೆ ಕೊಡ್ರಿ, ಒಂದು ಗ್ಲಾಸ್ ಕೊಡ್ರಿ ಅನ್ನೋಂಥ ಕಾಲದಾಗ ನಮ್ಮ ವಿಶ್ವವಿದ್ಯಾಲಯದ ಕೆಲವು ಪ್ರಕಟಣೆಗಳು, ವಿಶ್ವನಾಥ್ ರೆಡ್ಡಿ ಅವ್ರ ಪ್ರಕಟಣೆ. ನೀವು ಯಾರಾದರೂ ಲೀಡರ್ ಆದರೆ ನಾನು ಇನ್ನೊಂದು 5-10 ನಿಮಿಷ ಇರ್ತೀನಿ, ಬಂದು ನನ್ನ ನಂಬರ್ ತಗೊಳ್ರಿ, ಒಂದು ಹೈ ಅಂತ ಕೊಡ್ರಿ, ಕಾಲ ಸೇವ್ ಮಾಡಿ ಇಟ್ಕೊಳ್ತೀನಿ, ಪುಸ್ತಕ ಕೊಡ್ತೀನಿ. ಇಲ್ಲಾಂದ್ರೆ ಬಹುಶಃ ನಿಮ್ಗೆ ಏನೂ ಇಲ್ಲ ಅಂದಾಗ ಒಳ್ಳೆಯದಾಗಲಿ. ಇವರು ಹೇಳಿದರು ಅಂತ ಕೇಳೋದು ಬೇಡ. ಸ್ವಂತ ಅಧ್ಯಯನ, ಸ್ವಂತ ಏಕಲವ್ಯ ಅಂತ ಹೇಳಕತ್ತಾನೆ ಹಾಗೆ, ಸ್ವಂತ ಪ್ರತಿಭೆ ಮತ್ತು ಪರಿಶ್ರಮ ಮತ್ತು ಪ್ರಾಮಾಣಿಕತೆ ಅನ್ನೋ ವಿಷಯನ ಹೇಳಬೇಕಾಗಿದೆ. ಯಾವುದೇ ಕೆಲಸ ಮಾಡಿ ಶ್ರದ್ಧೆಯಿಂದ ನಾವು ಮಾಡಿದ್ವಿ ಅಂದರೆ, ಪ್ರಾಮಾಣಿಕತೆಯಿಂದ ಮಾಡಿದರೆ ಬಹುಶಃ ಇವತ್ತಲ್ಲ ನಾಳೆ ಫಲ ಸಿಗ್ತದೆ. ಈಗಲೇ ಸಿಗಲಿ ಅಂತ ಆಸೆ ಪಡೋದು ಬೇಡ. ಎಲ್ಲದಕ್ಕೂ ಟೈಮು ಅವಧಿ ಅಂತ ಇರುತ್ತೆ. ಒಂದು ಕೂಸು ಹುಟ್ಟಬೇಕಾದ್ರೂ 9 ತಿಂಗಳು 9 ದಿವಸ, ಕರೆದಾಗ 10 ತಿಂಗಳು 10 ದಿವಸ, ಎಣ್ಣೆ ಒಳಗೆ 11 ತಿಂಗಳು 11 ದಿವಸ, ಕುದುರೆ ಒಳಗೆ, ಕತ್ತಿ ಒಳಗೆ, ತಿಂಗಳು ಹೇಳ್ಕೊತ ಹೋಗ್ತಿರು. 2 ತಿಂಗಳು 2 ದಿವಸ ನಾಯಿ ಒಳಗೆ, 5 ತಿಂಗಳು 5 ದಿವಸ ಕುರಿ ಆಡ್ನಾಗ, 3 ತಿಂಗಳ 3 ವಾರ 3 ದಿವಸ ಹಂದಿ ಒಳಗೆ, ಹಿಂಗೆ ಏನೋ ಹೇಳ್ಕೊತ ಹೋಗ್ತೀವಿ. ಒಂದು ಫಾರ್ಮುಲಾ ಅದು ಹೇಳೋದಕ್ಕಾಗತ್ತೆ, ಬಟ್ ಆ ಸಮಯ ಇಂಪಾರ್ಟೆಂಟ್.
ಒಂದು ಬೀಜ ಹಾಕಿವಿ ಅಂದ್ಕೊಂಡೆ ಅದಕ್ಕೆ ಹಾಕ್ಸಿದ್ರೆ ಅದು ನಾಳೆ ಗಿಡ ಬೆಳೆದು ದೊಡ್ಡದಾಗಿ ಇದ್ರ ಮುಂದೆ ನಿಂತಿರೋದಿಲ್ಲ, ಅದು ಟೈಮ್ ಬೇಕು, ಹಾಗೆ ಅವಧಿ ಬೇಕು. ಆ ಸಮಯಕ್ಕಾಗಿ ನಾವು ಕಾಯೋಣ. ಈಗ ನಿಮ್ಮ ತಾಳ್ಮೆಯನ್ನು ನಾನು ಹೆಚ್ಚು ಪರೀಕ್ಷೆ ಮಾಡೋಲ್ಲ, ಅದಕ್ಕೆ ಲಾಸ್ಟ್ ಸ್ಲೈಡ್ ಅದು ಓಪನ್ ಆಗಲಿಲ್ಲ ಮೋಸ್ಟ್ಲಿ. ಇಲ್ಲಿ ಬಿಡಿ, ಅದ್ರ ಏನಿಲ್ಲ, ಹಾಕಿ ಸಾಕು. ಇನ್ನು ತಲೆ ಕೆಡಿಸೋದಲ್ಲ. ಬಟ್ಟೆಗೆ ಹಾಕೋರಿಗೆ ಏನಾರು ಆಗಿದ್ರೆ ತ್ರಾಸಾಗಿದ್ರೆ ಕ್ಷಮಿಸ್ರಪ್ಪ, ಇನ್ಯಾಕೆ ಭಾಳ ಮಿನಿಟ್ ಆಯ್ತು ತೊಗೊಳ್ಳೋದಲ್ಲ ಅಂತ ಹೇಳಿದ್ದಿತ್ತು ಸ್ಲೈಡ್. ಸ್ಟಾರ್ಟಿಂಗ್ ನೋಡಿದಿರೋಣ ಕೆಲವರು ಮೋಸ್ಟ್ಲಿ. ಸರಿ ಅಂದರೆ ನಿಮ್ಮ ಭೇಟಿ ಅವಶ್ಯಕತೆ ನಿಮಗಾಗಲಿ ಅಥವಾ ನನಗಾಗಲಿ ದಿಟ್ಟ ಒಳ್ಳೆಯದು. ಎಲ್ಲರೂ ನಮಸ್ಕಾರ. ಏನು ಮಾತಾಡಿದೀವೋ ಏನು ಮಾಡಿದೀವೋ ಎಲ್ಲ ರೆಕಾರ್ಡ್ ಆಗಿದೆ. ನಾರ್ಮಲ್ ಸೈಜ್ ಕೈಗೆ ಗೊತ್ತಾಗುತ್ತೆ, ಕೈಗೆ ತೋರಿಸಿದ್ರೆ ಅಷ್ಟೇ ಇರ್ತದೆ, ಹೆಚ್ಚು ಕಮ್ಮಿ ಸ್ವಲ್ಪ ಅಷ್ಟೇ. ಹಿಂಗೆ ಹಾಂ ಸ್ಟಾರ್ಟ್ ಆಗಿದೆ ನೋಡಿ. ಫಂಗಲ್ ಸಾಹೇಬರಿಗೆ ಕೊಡಕತ್ತೀನಿ ಈ ಬ್ಯಾಚಿನ ಪರವಾಗಿ. ಇದನ್ನು ಅವರು ಸ್ವಂತ ಸಿಟಿ ಕೊಡ್ತಾರೆ, ಯಾರಿಗೂ ಉಪಯೋಗ ಅಂತಾರೋ ಅವ್ರಿಗೆ ಓದಕ್ಕೂ ಕೊಡ್ತಾರೆ. ಅವರ ನಿಮ್ಮ ಸಂಬಂಧಗಳ ನಡುವೆ ಎಷ್ಟು ದಿವಸ ತಾವು ಉಪಯೋಗ ಮಾಡ್ತೀನಿ, ಹೆಂಗೆ ಮಾಡ್ತೀನಿ ಮಾಡಿಕೊಡ್ರಿ. ಮತ್ತು ಈ ಗ್ರೂಪನ್ನು ನಾನು ಅವ್ರನ್ನ ಸಲಹೆ ತಗೊಂಡು ಪ್ರಾರಂಭ ಮಾಡ್ತೀನಿ. ಅದರೊಳಗೆ ನಿಮಗೇನಾದರೂ ಪ್ರಶ್ನೆ ಇದ್ದರೆ ಕೇಳಿದರೆ ನೀವು ಕೇಳೋ ಪ್ರಶ್ನೆ ಎಲ್ರಿಗೂ ಉಪಯೋಗ ಆಗುತ್ತೆ ಮಾಹಿತಿ. ಇದನ್ನು ಕೊಟ್ಟೀನಿ. ಈ ಪುಸ್ತಕ ನಮ್ಮ ಹೊಂಗಲ್ ಅವರು ತಮ್ಮ ಇಚ್ಛೆಯ ಅನುಸಾರವಾಗಿ ಬಳಸ್ಕೊತಾರೆ. ಒಳ್ಳೆಯದು. ಥ್ಯಾಂಕ್ ಯು. ಬೇಡ ಇದು ಬೇಡ, ಆತ್ಮೀಯತೆ ಇರಲಿ, ಆತ್ಮೀಯತೆ. ಅವ್ರು ಹೇಳ್ತಾರೆ, ಅವ್ರು ಹೆಚ್ಚು ಬೇರೆ ಭಾಷೆಗಳಿರ್ತದೆ, ಆ ಭಾಷೆ ನೀವು ಕೇಳ್ಸೋಕ್ಕಾಗಿಲ್ಲ. ನೀವು ಹಿಡಿಬೇಕಾದ್ರೆ ಎರಡರ ನಡುವೆ ಏನಿರುತ್ತಲ್ಲ, ಎರಡು ಕವಲರ ನಡುವೆ ಅಲ್ಲಿ ಬಳ್ಳಿ ಅದಕ್ಕೋಟಿ ಇರ್ತಾರೆ, ಅಲ್ಲಿ ಅಲ್ಲಿಂದ ಉತ್ಪಾದನೆ ಆಗೋ ವೀರ್ಯಾಣ ಅದರೊಳಗೆ ಒಂದು ಬಳಿ ಕೊಡ್ತೀವಿ. ಗಿಮ್ಮನಳಿಕೆ ಅಂತ ಹೆಂಗೆ ನಾವು ಇದ್ರೊಳಗೆ ಹಿಡಿದಿಲ್ಲ ಹೋಗಿ ಒಳಗೆ ಹಾಗೆ ಅದರ ಮುಖಾಂತರ ಬಂದು ಸ್ಪರ್ಮೆಟಿಕ್ ಕಾರ್ಡ್ ಅಂತ ಹೇಳ್ತಾರೆ. ಪೂರ್ಣ ಮಂಡಲ ಇರ್ತದೆ. ಬೀಜ ಹೊಡಿತೀವಲ್ಲ, ನಮ್ಮ ಬೀಜ ಹೊಡೆಯೋದು ನೋಡಿರ್ಬೇಕು ಕ್ಯಾಸ್ಟೇಷನ್ ಹಿಂಗೆ ಇಚ್ಚಿದ ಓರಿ ಬಂತು. ಈ ಓರಿ ನೋಡ್ಕೊಂಡ್ರಿ, ಡಿಮ್ಮನಳಿಕೆ ನೋಡ್ಕೊಂಡ್ರಿ, ಕವಲು ನೋಡ್ಕೊಂಡ್ರಿ, ಗರ್ಭಕೋಶದ ಬಾಡಿ ಅಥವಾ ದೇಹ ನೋಡ್ಕೊಂಡ್ರಿ, ಸರ್ವಿಸ್ ನೋಡ್ಕೊಂಡ್ರಿ. ಗರ್ಭಕಂಠ ಅಂತ ಕರೀತಾರೆ ಅದರೊಳಗೆ ರೈಟ್. ನೆಕ್ಸ್ಟ್ ಇದು ಡಿಂಬನಾಳದಲ್ಲಿ ಅಥವಾ ಫೆಲೋಪಿಯನ್ ಟ್ಯೂಬ್ನಲ್ಲಿ ಆಗುವಂಥ ಪ್ರಕ್ರಿಯೆ. 23 ಇರ್ತಾವೆ ಅದು ಪ್ರಮೋದ ಮತ್ತು ವರ್ಣತಂತುಗಳು. PUC ವರೆಗೆ ಅಥವಾ PHC ಕವಲುಗಳು, ಗರ್ಭಕೋಶದ ಕವಲುಗಳು. ಇದು ದ್ವಾರ, ಸರ್ವಿಸ್ ಅಂತ ಹೇಳ್ತೀವಲ್ಲ, ಕಂಡ. ಅಲ್ಲೇ ನೀವು ನಾಳೆ ಇನ್ಫಾರ್ಮೇಷನ್ ಜನ್ ಹಾಕೋದು ತೋರಿಸೋಣ. ಅದು ಗರ್ಭಕೋಶ. ನಮಗೆ ಡೆಮಾನ್ಸ್ಟ್ರೇಷನ್ ಮಾಡಿ ತೋರಿಸ್ತಾರೆ. ಹೌದಾ? ಅದು ಓವರಿ ಅಂತೀನಿ, ಅಂಡಾಶಯ. ಇನ್ನೇನು ಬೇಕು ಸಂತೋಷ. ಎಲ್ಲ ನಮ್ಮ ಇದರ ವಿದ್ಯಾರ್ಥಿಗಳ ಕಡೆಯಿಂದ ನೋಡ್ರಿ ಮೈಸೂರು ಮಹಾರಾಜರೇ ಸಂತೋಷ. ಪ್ರೀತಿಗೆ ಏನು ಅನ್ನಕ್ಕಾಗಲ್ಲ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಲಕ್ಷ್ಯ ಆಗಲೇ ಹೋಗುತ್ತೆ. ಆರೋಗ್ಯ ಕಾಯ್ಕೊಳ್ಳೋದಂದ್ರೆ ಮೊದಲಿಂದ ಶುರು ಮಾಡಿ ಕೊನೆವರೆಗೂ ಇರ್ತೈತಿ. ಎಲ್ಲಕ್ಕ ಮೇಲು ಮತ್ತು ಮುಖ್ಯವಾದದ್ದು ದಂಡಕ್ಕಿ ಸ್ವಚ್ಛ ಇರಬೇಕು, ಕಚ್ಚಲವನ್ನು ಸ್ವಚ್ಛವಾಗಿ ಇಡಬೇಕು, ಅದು ಸೋಂಕಾಗದಕ್ಕೆ ನೋಡ್ಕೋಬೇಕು.
ಕೆಡುವುದಿಲ್ಲ. ಕಳಿಯೋದಕ್ಕೂ ಕೊಳಿಯೋದಕ್ಕೂ ನೆನ್ಪಿಟ್ಟು ದಯಮಾಡಿ ಒಂದು ವಾಕ್ಯ ಹೇಳ್ತೀನಿ. ಉಪ್ಪಿನಕಾಯಿ ಕಳಿತೀವಿ, ತಿಪ್ಪೆ ಗೊಬ್ಬರ ಪಳಿತೀವಿ. ಇದ್ರ ಮೇಲೆ ನಿಮ್ಮ ಅರ್ಥ. ಇಲ್ಲಿ ಒಂದೇ ಒಂದು ತೆಗೆದು ಸಾಯ್ತಾರೆ. ಆ ಒಂದು ಒಳಗೆ ಅವೆಲ್ಲ ಬೇರೆ ಬೇರೆ ಹೆಸರು ಜೋನ, ಪೆಲ್ಸಿಡ, ಜೋನ, ಅದು ಇದು ಅವೆಲ್ಲ ಅಷ್ಟು ಅವಶ್ಯಕತೆ ಇಲ್ಲ. ಒಂದು ಹೋಗ್ತಿತ್ತು ನೋಡಿ, ಒಂದು ಅಂಡಾಣು ಅದಕ್ಕೆ ರೋಗ ಬರುವುದು. ತತ್ವಜ್ಞಾನ ಬೇಕಿತ್ತು. ಆ ರೀತಿ ಒಳ್ಳೆಯ ಕ್ರಮನೇ ಆಗ್ತದೆ. ಅಟ್ಲೀಸ್ಟ್ ಈ ಮಾತು ಬಂದಾಗ ಹೇಳ್ತಿದ್ದೇನೆ, ಹೊರಗೆ ಹೋಗ್ಬೇಡ ಅಂತ ಲಾಸ್ಟ್ ಮಾತಾಡಲಿಲ್ಲ. ಹೆಣ್ಮಕ್ಳಿಗೆ ಹೊರಗೆ ಹೋಗ್ಬೇಡ ಅಂತಿರ್ತಾರೆ. ಯಾಕಂದ್ರೆ ಭಾಳ ಕಾಲ ಕೆಟ್ಟಿರ್ತದೆ. ಕಾಲ ಕೆಡಿಸೋರು ಯಾರು? ಗಂಡು ಮಕ್ಕಳು. ಗಂಡು ಮಕ್ಕಳಿಗೆ ಔಷಧ ಕೊಡೋದು ಬಿಡ್ತಾರೆ, ಹೆಣ್ಣು ಮಕ್ಕಳಿಗೆ ರಿಸ್ಟ್ರಿಕ್ಷನ್ ಆಗ್ತಾರೆ. ಇದು ಪ್ರಶ್ನೆ ಚರ್ಚಾಸ್ಪದ. ಅದೇ ರೀತಿಗೆ ಗರ್ಭಪಾತ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಪಶುವೈದ್ಯಕೀಯ ಆಸ್ಪತ್ರೆಯ ಮುಖ್ಯಸ್ಥರು ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಕೇಳುಗರಿಗೆ ದನಗಳಲ್ಲಿ ಬಂಜಿತನ ಮತ್ತು ಅವನ್ನು ನಿವಾರಿಸುವುದು ಹೇಗೆ ಅನ್ನೋದ್ರ ಬಗ್ಗೆ ಹೇಳಿಕೊಡ್ಬೇಕಾಗಿದೆ. ಮುಖ್ಯವಾಗಿ ಬಂಜಿತನ ಅಂದ್ರೆ ಏನು, ಅದ್ರ ಬಗ್ಗೆ ಏನು ಹೇಳ್ತಾರೆ ಡಾಕ್ಟ್ರೆ? ಈ ಬಂಜಿತನ ಅಂತಂದ್ರೆ ಈಗ ನೋಡ್ರಿ, ಹೈನದ ದನ ಒಮ್ಮೆನೂ ಕರ ಹಾಕಿರ್ಲಿಲ್ಲ ಅಂದ್ರೆ ಅಂಥ ಪರಿಸ್ಥಿತಿಗೆ ಬಂಜಿತನ ಅಂತ ಕರೀತಾರೆ. ಮತ್ತು ಬರಡುತನ ಅಂತನ್ನುವಂಥದ್ದು ಒಂದು ಶಬ್ದ ಐತಿ. ಹಂಗಂದ್ರೆ ಒಂದೆರಡು ಕರು ಜನ್ಮ ಕೊಟ್ಟಂತ ಹಸು ಅಥವಾ ಎಮ್ಮೆ ಮತ್ತೆ ಕರ ಹಾಕ್ತಾ ಹೋತಂದ್ರೆ ಅದಕ್ಕೆ ಬರಡುತನ ಅಥವಾ ಗೊಡ್ಡತನ ಅಂತ ಹೇಳ್ಬೋದೈತಿ. ಇಷ್ಟು ವ್ಯತ್ಯಾಸ ಬಿಟ್ರೆ ಬೇರೆ ಎಲ್ಲ ದೃಷ್ಟಿಯಿಂದ ಅಂದ್ರೆ ಕಾರಣ ಮತ್ತು ಪರಿಣಾಮ ದೃಷ್ಟಿಯಿಂದ ಎರಡು ಒಂದೇ ಇಲ್ರಿ. ಒಂದೇ ತೆರನಾದ ಹಾನಿ ಉಂಟು ಮಾಡ್ತವೆ ಅಂತ ಹೇಳ್ಬೋದು. ಈ ದನಗಳಲ್ಲಿನ ಬಂಜಿತನ ಅಥವಾ ಬರಡುತನ ಯಾವ್ಯಾವ ನಮೂನೆ ಅದಾವು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತಾರೆ? ಸೂಕ್ತ ಚಿಕಿತ್ಸೆ ನೀಡಿದ್ರೆ ಮತ್ತೆ ಗರ್ಭ ಧರಿಸುವಂತ ಒಂದು ಸ್ಥಿತಿಯಲ್ಲಿರ್ತದಲ್ಲ, ಅದಕ್ಕೆ ತಾತ್ಕಾಲಿಕ ಬಂಜಿತನ ಅಂತ ಕರೀತಾರೆ. ಮತ್ತು ಚಿಕಿತ್ಸೆ ಕೊಟ್ಟರು ಗರ್ಭ ಧರಿಸುವುದಿಲ್ಲ ಅಂಥದಕ್ಕೆ ಶಾಶ್ವತ ಬಂಜಿತನ ಅಂತ ಕರೀತಾರೆ. ಹಿಂಗ ಎರಡು ತಾತ್ಕಾಲಿಕ ಮತ್ತು ಶಾಶ್ವತ ಬಂಜಿತನ ಅಂತ ಎರಡು ರೀತಿ ಅದಾವೆ. ಈ ಬಂಜಿತನ ಅಥವಾ ಗೊಡ್ಡು ಬೀಳೋದ್ರಿಂದ ಹೈನುಗಾರನಿಗೆ ಯಾವ ರೀತಿ ನಷ್ಟ ಆಗುತ್ತೆ ಸ್ವಲ್ಪ ಹೇಳ್ತೀನಿ? ನೋಡ್ರಿ, ಹೈನದ ಉದ್ಯಮ ಅಥವಾ ಹೈನುಗಾರಿಕೆ ಅನ್ನೋದು ಲಾಭದಾಯಕ ಅನಿಸ್ಬೇಕಾದ್ರೆ ಒಂದು ಲೆಕ್ಕಾಚಾರ ಐತೇನ್ರಿ. ಆಕಳ ಬಂದಾಗ ವರ್ಷಕ್ಕೆ ಒಂದು ಕರ, ಮತ್ತು ಎಮ್ಮಿ 2 ವರ್ಷದಾಗ ಅಥವಾ 2.5 ವರ್ಷದಾಗ 2 ಕರ. ಅಂದ್ರೆ 2 ಕರ ಕೊಟ್ರೆ ಮಾತ್ರ ಅದು ರೈತ ಲಾಭ ಆಗತ್ತೇನ್ರಿ. ಇಲ್ಲಾಂದ್ರೆ ಅದು ನುಕ್ಸಾನ ಆಗತ್ತೆ ಅಂತ ಒಂದು ಅಂದಾಜ್ ಐತೇನ್ರಿ. ಹಾಲಿನ ಉತ್ಪಾದನೆ ಜೊತೆಗೆ ಸಂತಾನೋತ್ಪತ್ತಿ ಅಂದ್ರೆ ಸಂತತಿ ಅಭಿವೃದ್ಧಿ ಆಗ ಹೋದ್ರೆ ಅದರಿಂದ ನೋಡ್ರಿ ಈ ಗೊಡ್ಡ ದನ ಸುಮ್ಮನೆ ಮೇಯಿಸುವ ಖರ್ಚು ಬಹಳ ಆಗತ್ತೆ. ಅದಕ್ಕಿಂತ ವೆಚ್ಚ ಹೆಚ್ಚಿಗೆ ಆಗಿ ಹೈನುಗಾರರಿಗೆ ನಿರೀಕ್ಷಿತ ಲಾಭ ಬರುವುದಿಲ್ಲ. ಯಾಕಂದ್ರೆ ನೋಡ್ರಿ, ಈ ಬರೇ ಆಹಾರಕ್ಕಂತನ 60% ರೊಕ್ಕ ಖರ್ಚಾಗ್ತವೇನ್ರಿ. ಅಲ್ರಿ ಡಾಕ್ಟರ್, ಈಗ ಒಂದು ಮನಕ ಅಥವಾ ಹಸು ಬಂಜಿತನ ಅಥವಾ ಬರಡುತನದಿಂದ ಬರ್ತಾ ಇದೆ ಅಂತ ರೈತರು ಗುರುತು ಹಿಡಿದು ಹೆಂಗಂತ ಸ್ವಲ್ಪ ಹೇಳ್ತಾರೆ? ಬಹಳ ಸುಲಭ ಅದ ಏನ್ರಿ. ನಮ್ಮ ದೇಶಿ ತಳಿ ಮಣಕ ಅಂದ್ರೆ ಈ ಜವಾರಿ ಆಕಳ ಮಣಕ ಅಂತ ಏನಂತ 2.5 ವರ್ಷದ್ದಾದ್ರೂ, ಮತ್ತೆ ಈ ಮಿಶ್ರ ತಳಿ ಮಣಕ ಅಂದ್ರೆ ಈ ಜರ್ಸಿ HF ಮಿಶ್ರ ತಳಿ ಅಂತ ಏನಂತೀವಲ್ಲ ಆ ಮಣಕ 1.5-2 ವರ್ಷದ್ದಾದ್ರೂ ಬೆರಿ ಬರದೆ ಹೋದ್ರೆ ಅಥವಾ ಸರಿಯಾಗಿ ಬೆರೆ ಚಿನ್ನನ ತೋರಿಸದೆ ಹೋದ್ರೆ ಅದು ಬಂಜಿ ಆಗಿರ್ಬೋದೇನ್ರಿ. ಮತ್ತೆ ಒಂದೇ ಕರು ಹಾಕಿದ ಮಿಶ್ರ ತಳಿ ದನ 6 ತಿಂಗಳಾದ್ರೂ ಒಟ್ಟ ಬೆರಿಗೆ ಮತ್ತೆ ಬರದಿದ್ರೆ ಅದು ಒಡ್ಡಾಗತೈತಿ ಅಂತ ಅರ್ಥ ಏನ್ರಿ. ಮತ್ತೆ ಬೆರಿಗೆ ಬರ್ತಿದ್ರು ಸರಿಯಾಗಿ 21 ದಿವಸಕ್ಕೆ ಬರದೇ ಇರೋದು ಅಥವಾ ಸರಿಯಾಗಿ 21 ದಿನಕ್ಕೆ ಬೆರಿಗೆ ಬಂದು ಗರ್ಭ ಕಟ್ಟಿಸಿದ್ರು ಗಬ್ಬು ನಿಲ್ಲದೇ ಇರೋದು, ಇವೆಲ್ಲ ಲಕ್ಷಣ ಗಮನಿಸಿದ್ರೆ ಸಾಮಾನ್ಯ ರೈತರು ಕೂಡ ಬಂಜಿ ದನಗಳನ್ನು ಸಕಾಲಿಕವಾಗಿ ಗುರುತಿಸಿ ತಜ್ಞರಿಂದ ಸೂಕ್ತ ಚಿಕಿತ್ಸೆ ಕೊಡಿಸ್ಬೋದೇ. ಡಾಕ್ಟರ್, ಈಗ ದನಗಳಲ್ಲಿ ತಾತ್ಕಾಲಿಕ ಬಂಜಿತನ ಕಾಣಿಸ್ಬೋದು ಅಂತ ತಾವಂದ್ರಲ್ಲ, ಇದಕ್ಕೆ ಕಾರಣ ಏನು ಸ್ವಲ್ಪ ಹೇಳ್ತಾರೇನು? ಮುಖ್ಯವಾದ ಕಾರಣ ಅಂದ್ರೆ ನಮ್ಮ ದೇಶದೊಳಗೆ ಹೆಚ್ಚಿನ ಪಾಲು ದನ ಬಂಜಿತನಕ್ಕೆ ಒಳಗಾಗುವುದಕ್ಕೆ
ಆಹಾರದೊಳಗಿನ ದೋಷನ ಕಾರಣ ಇದೆ. ಸರಿಯಾದ ಪೋಷಕಾಂಶಗಳು ಸರಿಯಾದ ಪ್ರಮಾಣದೊಳಗೆ ಇಲ್ಲದೆ ಇರೋದೇ ಪ್ರಮುಖವಾದಂತಹ ಕಾರಣ ಇದೆ. ಪೌಷ್ಟಿಕ ಆಹಾರ ಇಲ್ದಿದ್ರ ಮೊದಲೇದು ದನ ಸರಿಯಾಗಿ ಬೆಳೆಯುವುದಿಲ್ಲ, ಅಶಕ್ತ ಆಗ್ತದೆ ಅಂತ. ಬೆಳವಣಿಗೆ ಕುಂಠಿತ ಆಗಿ ದೌಡು ಬೆರಿಗೆ ಬರುವುದಿಲ್ಲ. ಯಾಕಂದ್ರೆ ನೋಡ್ರಿ, ಈ ಒಳಗಿನ ಈ ಜನನಾಂಗ ಅಂದ್ರೆ ಈ ಗರ್ಭಕೋಶ ಅಂಡಾಶಯ ಪೂರ್ಣ ಪ್ರೌಢಾವಸ್ಥೆ ತಲುಪಿರುವುದೇ ಇಲ್ಲ. ಸಮತೋಲನ ಆಹಾರ ಸಿಕ್ಕ್ರ ಎಲ್ಲ ಅಂಗಾಂಗಗಳು ಪೂರ್ಣ ಪ್ರಮಾಣದಲ್ಲಿ ಬೆಳಿತವೆ. ದನ ಸರಿಯಾದ ವಯಸ್ಸಿಗೆ ಬೆಳಿಗ್ಗೆ ಬಂದು ಸರಿಯಾಗಿ ಕಟ್ಕೊಂತವೆ. ಈಗ ಪೌಷ್ಟಿಕ ಆಹಾರ ಅಂತ ಅಂದ್ರಲ್ಲ, ಹಾಗಂದ್ರೆ ಏನು ಸ್ವಲ್ಪ ವಿವರ ಹೇಳಿದ್ರಲ್ಲ? ಸಾಮಾನ್ಯವಾದ ಆಹಾರದ ಜೊತೆಗೆ ಪ್ರೋಟೀನು, ಕೊಬ್ಬು, ಖನಿಜ ಲವಣ ಮತ್ತು ಜೀವಸತ್ವಗಳು ನಿಗದಿತ ಪ್ರಮಾಣದೊಳಗೆ ಇರ್ಬೇಕಾಗ್ತದೆ. ಜೀವಸತ್ವಗಳು ನಿಗದಿತ ಪ್ರಮಾಣದೊಳಗೆ ಇರ್ಬೇಕಾಗ್ತವೆ. ಈ ಮುಖ್ಯವಾಗಿ ಅಂಡಾಶಯ ಚಲೋತ್ನಾಗ ಕೆಲಸ ಮಾಡ್ಬೇಕಂದ್ರೆ ಫಾಸ್ಫರಸ್ಸು, ಕ್ಯಾಲ್ಸಿಯಮ್ಮು, ತಾಮ್ರ, ಕಬ್ಬಿಣ, ಜಿಂಕ್, ಅಯೋಡಿನ್ನು, ಮ್ಯಾಂಗನೀಸು, ಮಾಲಿಬ್ಡಿನಿಯಮ್ಮು, ಸೆಲಿನಿಯಮ್ಮು, ಕೊಬಾಲ್ಟು ಮುಂತಾದ ಅನೇಕ ಖನಿಜ ಲವಣ ಮತ್ತು ಎ ಹಾಗೂ ಇ ಅನ್ನಾಂಗ ಮತ್ತು ಕೆಲ ಪ್ರಮಾಣದ ಸಿ ಜೀವಸತ್ವ ಇರುವುದು ಅವಶ್ಯಕತೆ ಇಲ್ರಿ. ಈ ಮೊಳಕೆ ಬರದ ಕಾಲದೊಳಗ ಈ ಅನ್ನಾಂಗ ಅನ್ನೋದು ಬಹಳ ಇರ್ತೈತೇನ್ರಿ. ಅದಕ್ಕೆ ಈ ಬೆಳಿಗ್ಗೆ ಬಂದಿರೋ ದನಗಳಿಗೆ ಮೊಳಕೆ ಬರದ ಕಾಳನ್ನ ತಿನ್ಸಕ್ ಹೇಳ್ತಾರೇನ್ರಿ. ಉದ್ದೇಶನ ಅದು ಬೆದೆಜನಕ ಹಾರ್ಮೋನ್ಗಳ ಸ್ರಾವಕ್ಕೆ ಇದು ಸಹಾಯ ಮಾಡುತ್ತೇನ್ರಿ. ಸರಿಯಾದ ಪ್ರಮಾಣದೊಳಗೆ ಹಸಿರು ಮೇವು ಇಲ್ಲ ಒಣ ಮೇವಿನ ಜೊತೆ ಹಿಂಡಿ ಮಿಶ್ರಣ ಖನಿಜ ಲವಣಗಳು ಸಿಗುವಂತಾಗಿ ಇರ್ಬೇಕೇನ್ರಿ. ಮತ್ತಿನ್ ಕೆಲವು ರೈತರಂತೂ ಬೆಳಿಗ್ಗೆ ಬಂದಿರುವಂತಹ ದನಗಳಿಗೆ ಸರಿಯಾಗಿ ಮೆಸುವುದೇ ಇಲ್ರಿ. ಆದ್ರೆ ಸರಿಯಾಗಿ ಮೇದ್ರೆ ಅವು ಬೆಳಿಗ್ಗೆ ಬರ್ತಾವೆ ಅನ್ನೋದನ್ನ ಅವ್ರು ಗಮನಿಸ್ಬೇಕೇನ್ರಿ. ಡಾಕ್ಟರ್, ಕೆಲವೊಮ್ಮೆ ಬಹಳ ಚಲೋ ಮೇಯಿಸಿದ ಮೊಣಕಗಳು ಕೂಡ ನೋಡಾಕ ದಷ್ಟಪುಷ್ಟ ಕಂಡ್ರು ಅವು ಬೆಳಿಗ್ಗೆ ಬರೋದೇ ಇಲ್ಲ. ಹಿರಿಯರು ಅಂತ ದನನ ಗಳೆಕ್ ಹಚ್ಚಿದ್ರ ಅಂದ್ರೆ ದುಡಿಸಿದ್ರ ಸರಿಯಾಗ್ತಾವ ಅಂತ ಹೇಳ್ತಾರಲ್ಲ, ಯಾಕಿರ್ಬೋದು ಸ್ವಲ್ಪ ಹೇಳ್ತೀರಾ? ಬರೋಬರಿ ಐತ್ರಿ. ಅದು ದನಗಳಿಗೆ ಬಹಳ ಬೊಜ್ಜು ಬಂದಿದ್ರ ಅಂದ್ರೆ ಕೊಬ್ಬು ಹೆಚ್ಚಾಗಿದ್ರ ಅಂಡಾಶಯದಿಂದ ಅಂಡಾಣು ಹೊರಗೆ ಬೀಳೋದ್ರಾಗ ತೊಂದರೆ ಆಕೈತೇನ್ರಿ. ಕೊಬ್ಬಿನ ಪ್ರಮಾಣ ಹೆಚ್ಚಾದ್ರ ಹಾರ್ಮೋನ್ ಹೆಚ್ಚು ಕಮ್ಮಿ ಆಗ್ತವೇನ್ರಿ. ಆಗ ಈ ಆಕಳ ಮೊಣಕ ಸಹಿತ ಹೋರಿ ಹಂಗೆ ಕಾಣಿಸ್ತಿರ್ತಾವೇನ್ರಿ. ಮತ್ತೆ ಅವು ಬೆಳಿಗ್ಗೆ ಸಹಿತ ಬರುದಿಲ್ಲ. ಮತ್ತು ದನಗಳಿಗೆ ಸೂಕ್ತವಾದ ವ್ಯಾಯಾಮ ಇಲ್ದಿದ್ರ ಹಿಂಗಾಕೈತಿ ನೋಡ್ರಿ. ಅದ್ರ ಪರಿಣಾಮ ಇದೆ ಏನ್ರಿ. ಅಂತ ಬೊಜ್ಜು ದನಗಳನ್ನ ಸ್ವಲ್ಪ ಚಲೋತ್ನಾಗ ದುಡಿಸಿದ್ರ ಅವು ಬೆಳಿಗ್ಗೆ ಬರ್ಬೋದೇನ್ರಿ. ಮತ್ತೆ ಅಂತ ಹೊತ್ನಾಗ ತಜ್ಞ ಪಶು ಇದರಿಂದ ಸೂಕ್ತ ಚಿಕಿತ್ಸೆ ಕೊಡಿಸ್ಬೇಕೇನ್ರಿ. ಇವೆಲ್ಲ ಅಡ್ರಿನಲ್ ಅನ್ನುವಂತ ಒಂದು ಗ್ರಂಥಿ ಇರ್ತೈತ್ರಿ. ಆ ಗ್ರಂಥಿ ಸ್ರಾವದ ಹೇರ್ಪೇರಿನಿಂದ ಹಿಂಗ ಆಗ್ಬಹುದು. ಆಮೇಲೆ ಡಾಕ್ಟರ್, ಈ ತಾತ್ಕಾಲಿಕ ಬಂಜಿತನಕ್ಕೆ ಮತ್ತೆ ಯಾವ ಕಾರಣ ಅದ ಅಂತಾರೆ? ಒಳ್ಳೇದ್ರಿ. ಹವಾಮಾನದೊಳಗೆ ತೀವ್ರ ಬದಲಾವಣೆ ಆದಾಗ ಸಹಿತ ದನಗಳು ಸರಿಯಾಗಿ ಬೆಳಿಗ್ಗೆ ಬರೋದಿಲ್ಲ. ಬಂದ್ರು ಕಟ್ಕೊಳ್ಳೋದಿಲ್ಲ ಅಂದ್ರೆ ಗರ್ಭ ಧರಿಸೋದಿಲ್ಲೇನ್ರಿ. ಭಾರಿ ಬಿಸಿಲದಿಂದಾಗ ಮತ್ತು ತೀವ್ರತರವಾದಂತ ಚಳಿ ಇದ್ದಾಗಲೂ ಕೂಡ ಹಿಂಗಾಕೈತೆ. ಆಮೇಲೆ ಅಂಡಾಶಯದೊಳಗೆ ಗಡ್ಡಿ ಅಂದ್ರೆ ಈ ಗುಳ್ಳೆ ಏನಂತೀವಲ್ಲ, ಗಡ್ಡಿ ಆಗಿದ್ರು ಕೂಡ ದನ ಕಟ್ಕೊಳ್ಳೋದಿಲ್ಲೇನ್ರಿ. ಇವು ಬೆಳಿಗ್ಗೆ ಬರ್ತಾವೆ ಅಂತಂದ್ರ ಆದ್ರೂ ಕೂಡ ನೋಡ್ರಿ, ಇವು ಬೆಳಿಗ್ಗೆ ಬಂದ್ರು ಕೂಡ ಅಂಡಾಣ ಬಿಡುಗಡೆ ಆಗ್ತಿರೋದಿಲ್ಲೇನ್ರಿ. ಅದಕ್ಕೆ ಫಲ ನಿಲ್ತಿರೋದಿಲ್ಲ. ಸಂತಾನೋತ್ಪತ್ತಿಗೆ ಸಂಬಂಧಿಸಿದ ಲೂಟಿನೈಜಿಂಗ್ ಅನ್ನುವಂತ ಹಾರ್ಮೋನ್ಗಳ ಕೊರತೆನ ಇದಕ್ಕೆ ಕಾರಣ ಏನು. ಮತ್ತೆ ಇದಕ್ಕೆ ಚಿಕಿತ್ಸೆ ಏನು ಐತನ್ರಿ? ನೋಡ್ರಿ, ಪಶುವೈದ್ಯರು ಇಂಥ ದನನ ಪರೀಕ್ಷೆ ಮಾಡಿ ಕೈಯಿಂದ ಆ ಗುಳ್ಳೆಗಳನ್ನ ಒಡೆದು ಅಂಡಾಣವನ್ನ ಬಿಡುಗಡೆ ಮಾಡ್ತಾರೆ. ಇಲ್ಲ ತಕ್ಕ ಹಾರ್ಮೋನ್ ಇಂಜೆಕ್ಷನ್ ಕೊಡ್ತಾರೇನ್ರಿ. ಆಗ ದನ ಗರ್ಭ ಧರಿಸ್ತಾವ. ಮತ್ತಿನ್ನ ಗರ್ಭಕೋಶದ ಕಾಯಿಲೆ ಇದ್ರೂ ದನ ಬಂಜಿತನದಿಂದ ನೋಡ್ತಾವೇನ್ ನೋಡ್ರಿ. ಈ ದನಗಳಿಗೆ ಗರ್ಭಕೋಶದ ಕಾಯಿಲೆ ಹೆಂಗ್ ಬರ್ತಾವ ಅಂತಾರೆ? ಈಗ ಹಳ್ಳಿ ಒಳಗ ಇನ್ನೂ ಕೆಲವು ಕಡೆ ರೀ, ಬೆಳಿಗ್ಗೆ ಒಂದು ಆಕಳನ್ನ ಬೀಜದ ಹೊರಿಗೆ ಎಮ್ಮಿನ ಕೋಣಕ್ ಬಿಡ್ತಾರೇನ್ರಿ. ಒಂದ್ ವೇಳೆ ಅಂತ ಹೋರಿ ಅಥವಾ ಕೋಣಕ್ಕ ರೋಗ ಇದ್ರ ಅದು ಆಕಳ ಅಥವಾ ಎಮ್ಮಿಗೂ ಹತ್ತೈತೇನ್ರಿ. ಕೆಲ ದನ ಈಗ ಮ್ಯಾಗ ಗರ್ಭಕೋಶಕ್ಕ ಸೂಕ್ಷ್ಮಾಣುಗಳು ಅಂದ್ರೆ ಈ ಮೈಕ್ರೋಬ್ಸ್ ಅಂತ ಏನಂತೀವಲ್ರಿ, ಸೂಕ್ಷ್ಮಾಣುಗಳ ಸೋಂಕು ತಗಲ್ಬಹುದೇನ್ರಿ. ಒಮ್ಮೊಮ್ಮೆ ಕರ ಹಾಕಿದ ಮ್ಯಾಗ ಮಾಸ, ಸತ್ಯನು ಅಂತ ಕರೀತಾರೆ, ಕಸ ಅಂತನೂ ಕೆಲವು ಕಡೆ ಕರೀತಾರೆ. ಮಾಸ ಬೀಳಲಾರ್ದನ ತೊಂದರೆ ಆಗಿರ್ತಾವಲ್ಲ, ಅಂಥ ದನದೊಳಗ ಸಹಿತ ಮತ್ತ ಕರ ಹೊರಗೆ ಬರ್ಬೇಕಾದ್ರೆ ಅಡ್ಡ ಸಿಕ್ಕ ತೊಂದರೆ ಆಗಿದ್ರ ಮತ್ತೆ ಈ ಸಿಕ್ಕವರು ತರಬೇತಿ ಇಲ್ದವ್ರು ಸಹಿತ ಸ್ವಚ್ಛತೆ ಇಲ್ಲದ ಕೈ ಹಾಕಿ ಗರ್ಭಕೋಶಕ್ಕೆ ಗಾಯ ಮಾಡಿದ್ರ ಅಂತಹ ಪ್ರಸಂಗದೊಳಗಿನ ಹೊನ್ನಾಗಿ ಗರ್ಭಕೋಶ ರೋಗ ಪೀಡಿತ ಆಗುತ್ತೇನ್ರಿ. ಮುಂದೆ ಗರ್ಭ ಧರಿಸೋದು ಇಲ್ಲ. ಅಲ್ರಿ ಡಾಕ್ಟರ್, ಈಗ ಗರ್ಭಾಶಯಕ್ಕೆ ರೋಗ ಐತೆ ಅಂತ ರೈತರಿಗೆ ಹೆಂಗ್ ಗೊತ್ತಾಗ್ತದ್ರಿ? ನೋಡ್ರಿ, ಈಗ ಬೆಳಿಗ್ಗೆ ಬಂದಂತ ಆರೋಗ್ಯವಂತ ದನಗಳ ಕಚ್ಚಿ ಅಂದ್ರೆ ಜನನಾಂಗ ಅಂತ ಏನ್ ಹೇಳ್ತೇವಲ್ಲ ಹೊರಗಿಂದ ಸಾಮಾನ್ಯವಾಗಿ ಕೊಬ್ಬರಿ ಎಣ್ಣೆ ಅಂತ ಸ್ರಾವ ಬೀಳ್ತಿರ್ತದೆ. ಅದಕ್ಕೆ ಮಲುವಾಡೋದು ಅಥವಾ ಕೊಳಿವಾಡೋದಂತೂ ಹಳ್ಳ್ಯಾಗ ಕರೀತಾರೆ. ಈ ಸ್ರಾವ ಒಂದು ವೇಳೆ ಒಡವರ್ಕ ಮೊಸರಿನಂಗಿದ್ರ ಕೀವ ಇಲ್ಲ ರಕ್ತ ಮಿಶ್ರಿತ ಆಗಿದ್ರ ಅಂಥ ಗರ್ಭಕೋಶಕ್ಕ ರೋಗ ಅಥವಾ ಕಾಯಿಲೆ ಬಂದೈತಿ ಅಂತ ತಿಳ್ಕೊಬಹುದೇನ್ರಿ. ತಕ್ಷಣ ಪಶು ಇದರಿಂದ ಚಿಕಿತ್ಸೆ ಮಾಡಿಸ್ಬೇಕಾಗ್ತದೆ.
ಡಾಕ್ಟರ್, ಇನ್ನು ಶಾಶ್ವತ ಬಂಜಿತನ ಅಂತ ಅಂದ್ರಲ್ಲ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹಾಂ ರೀ, ಆನುವಂಶಿಕ ಕಾರಣಗಳಿಂದ ಅಂಡಾಣುಗಳು ವಿರೂಪದ್ದು ಅಥವಾ ವಿಲಕ್ಷಣದ್ದು ಆಗಿದ್ರೆ ಗರ್ಭಧಾರಣೆ ಆಗೋದಿಲ್ಲ ಏನ್ರಿ. ಕೆಲವು ಏನಾಗ್ತವ್ರಿ, ಹುಟ್ಟಿನಿಂದಲೇ ಜನನಾಂಗಗಳು ವಿಕಲತೆ ಇರ್ತಾವ, ಅಂಥವು ಸಹಿತ ಗರ್ಭ ಧರಿಸೋದಿಲ್ಲ ಏನ್ರಿ. ಈ ಡಿಂಬನಾಳುಗಳು ಅಂತ ಏನ್ ಹೇಳ್ತೇವೆ ಫೆಲೋಪಿಯಂಟು, ಡಿಂಬನಾಳು ದೋಷ ಇದ್ದಾಗ ಸಹಿತ ಈ ವೀರ್ಯಾಣು ಮತ್ತು ಅಂಡಾಣು ಕೊಡೋದೇ ಇಲ್ಲ ಏನ್ರಿ. ಮತ್ತ ಒಂದು ಗಂಡು ಮತ್ತು ಒಂದು ಹೆಣ್ಣು ತರ ಅವಳಿ ಜೋಳಿಯಾಗಿ ಹುಟ್ಟಿದ್ರೆ, ಈ ಒಂದು ಅವಳಿ ಜೋಳಿ ಒಳಗೆ ಒಂದು ಗಂಡು ಮತ್ತು ಒಂದು ಹೆಣ್ಣು ಇದ್ರೆ ಹೆಣ್ಣು ಕರದ ಗರ್ಭಕೋಶ ಬೆಳೆದಿರೋದೇ ಇಲ್ಲ ಏನ್ರಿ. ಅದು ಕೂಡ ಒಂದು ಏನು ಶಾಶ್ವತ ಬಂಜಿಯಾಗಿ ಉಳಿತೈತಿ ಏನ್ರಿ, ಬೆರಿಗೆ ಹೊರದಿಲ್ಲ ಏನ್ರಿ. ಇವೆಲ್ಲ ನಿಮ್ಮತ್ತೆ ಹೈನುಗಾರನಿಗೆ ಹೆಂಗ್ ತಿಳಿಬೇಕಂತಾರೆ ಡಾಕ್ಟರ್? ನೋಡ್ರಿ, ಬಂಜಿ ದನಗಳನ್ನ ಪಶು ವೈದ್ಯರಿಗೆ ತೋರಿಸ್ಬೇಕು. ಇಲ್ಲ ಈ ಬಲದನಗಳ ಚಿಕಿತ್ಸಾ ಶಿಬಿರ ಅಂತ ಹೇಳಿ ನಡೀತಿರ್ತಾವ ಅವಾಗ ಅಂತಲ್ಲಿ ತಜ್ಞರು ಬಂದಿರ್ತಾರ, ಅವ್ರ ಕಣ್ಣಿಗೆ ಹಾಕ್ಬೇಕೇನ್ರಿ. ಅವಾಗ ಇವೆಲ್ಲ ಗುರುತಾಗಿ ಸೂಕ್ತ ಪರಿಹಾರ ಸಿಗ್ತೈತೇನ್ರಿ. ವೃಥಾ ಖರ್ಚು ಮಾಡೋದು ತಪ್ಪತೈತೆ. ಮತ್ತ ಬಂಜಿ ಆಗೋದಕ್ಕೆ ಇನ್ನೊಂದು ಬಹಳ ಮುಖ್ಯವಾದ ಕಾರಣ ಐತೇನ್ರಿ. ಏನ್ರಿ? ಅದೇನಂದ್ರ ದನಗಳನ್ನ ಸರಿಯಾಗಿ ನಿರ್ವಹಿಸದೇ ಇರೋದು. ನಿರ್ವಹಿಸದೇ ಇರೋದಂದ್ರೆ ಏನು ಸ್ವಲ್ಪ ಹೇಳಲ್ಲ. ಈಗ ನೋಡ್ರಿ, ಆಕಳ ಎಮ್ಮಿ ಬೆರಿಗೆ ಬರ್ತಾವ್ರೆ, ಬೆರಿಗೆ ಬಂದಂತ ದನಗಳನ್ನ 6-8 ತಾಸಿಗೆ ಸರಿಯಾಗಿ ಕೃತಕ ಗರ್ಭಧಾರಣೆ ಮಾಡಿಸ್ಬೇಕೇನ್ರಿ. ಬಹಳ ಬೇಗ ಮಾಡಿಸಿದ್ರ ಇಲ್ಲ ಬಹಳ ತಡ ಆಗಿ ಮಾಡಿಸಿದ್ರ ಗರ್ಭ ನಿಲ್ಲೋ ಚಾನ್ಸು ಕಡಿಮೆ ಆಗ್ತವೇನ್ರಿ. ಮತ್ತ ಇನ್ನೊಂದು, ಎಮ್ಮಿ ಆಕಳ ಹಂಗ ಸ್ಪಷ್ಟವಾದ ಬೆರಿ ಲಕ್ಷಣ ತೋರಿಸೋದಿಲ್ಲ. ಹೆಚ್ಚಿನ ಪಾಲು ಅವು ಮೂಕ್ ಬೆದೆಯಾಗಿ ಇರ್ತಾವೇನ್ರಿ. ಈ ಎಮ್ಮೆಗಳ ಕಚ್ಚಿಯಿಂದ ಬರುವಂತ ಲೋಳೆ ಅಂತ ಒಂದು ಸ್ವಲ್ಪ ಬರ್ತದೇನ್ರಿ, ಅದು ಸ್ರಾವ, ಅದನ್ನು ಗುರ್ತು ಹಿಡಿದು ಕೃತಕ ಗರ್ಭಧಾರಣೆಗಾಗಿ ಈ ದವಾಖಾನಿಗೆ ದನ ಒಯ್ಬೇಕಾಗತ್ತೆ. ಮತ್ತ ಆಮೇಲೆ ಪ್ರತಿ 20-21 ದಿವಸಕ್ಕೆ ಬೆದಿಗೆ ಬರ್ಲಾರ್ದನ ಕಟ್ಸಿದ ಮ್ಯಾಗ 40-45 ದಿವಸಕ್ಕೆ ಬೆದಿಗೆ ಬರ್ತಿದ್ರ ಅದು ಗರ್ಭದೊಳಗಿನ ಎಳೆ ಪಿಂಡ ಅಂದ್ರೆ 10-15 ದಿವಸದ ಪಿಂಡ ಸತ್ತು ಹೋಗುತ್ತಿರುವಂತದ್ದು ಲಕ್ಷಣ ಏನ್ರಿ. ಪಶುವೈದ್ಯರು ಇದಕ್ಕೆ ಸೂಕ್ತ ಚಿಕಿತ್ಸೆ ನೀಡ್ತಾರೇನ್ರಿ. ಹಳ್ಳಿಯಾಗಿದ್ದಕ್ಕೆ ಹೊಟ್ಟಿ ತೋರಿಸೋದು ಮತ್ತೆ ಇನ್ನೂ ಏನೇನ ಹೇಳ್ತಾರೇನ್ರಿ. ಮತ್ತೆ ಹಿಂಗ ಚಿಕಿತ್ಸೆ ಮಾಡಿಸಿದ ಮೇಲೆ 1-2 ಬೆಡಿ ತಪ್ಪಿಸಿ ಮತ್ತೆ ಆಮೇಲೆ ಗರ್ಭ ಕಟ್ಟಿಸ್ಬೋದು. ಈ ಒಂದನೇ ಬಂದಿ ತನಕ ಮತ್ತೇನು ಕಾರಣ ಇರ್ಬೋದ್ರಿ ಡಾಕ್ಟರ್? ನೋಡ್ರಿ, ಈ ದನಗಳಿಗೆ ಉಣ್ಣಿ, ಹೇನು, ಸೀರು, ಕುಡ್ನೋಣ ಇಂಥವು ಏನು ಬಾಹ್ಯ ಪರಾವಲಂಬಿ ಜೀವಿಗಳು ಅಂತ ಏನ್ ಹೇಳ್ತೀವಲ್ಲ, ಮೈನಾಗ ಇರ್ತಾವಲ್ಲ, ಇವುಗಳು ಕಾಟಿದ್ರೆ ಅಥವಾ ಹೊಟ್ಟಿ ಬರೋದ್ರೊಳಗ ಜಂತು ಹುಳ ಇದ್ದಾಗಲೂ ಕೂಡ ಹೈನು ದನಗಳು ಸರಿಯಾಗಿ ಬೆದಿಗೆ ಬರೋದಿಲ್ಲೇನ್ರಿ. ಕಟ್ಗಳಂಗೂ ಇಲ್ಲಿ ಕೊಡ್ರಿ ಮತ್ತು ಬಂಜಿನೂ ಆಗಿಬಿಡ್ತಾವೆ. ಡಾಕ್ಟರ್, ಒಮ್ಮೊಮ್ಮೆ ಈ ಎಲ್ಲ ಬರೋಬ್ಬರಿ ಇರ್ತದ್ರಿ, ಇದರಿಂದ ಗುಣಮಟ್ಟನೂ ಸರಿ ಇರ್ತದೆ, ಆದ್ರೂ ಕೆಲವು ದನ ಗರ್ಭ ಕಟ್ಟೋದಿಲ್ಲ, ಯಾಕಂತಾರೆ? ಬಹಳ ಮಾತು ಪ್ರಶ್ನೆ ಕೇಳಿದ್ರಿ ನೀವು. ನಮ್ಮ ವಿಜ್ಞಾನ ಇಷ್ಟೆಲ್ಲಾ ಪ್ರಗತಿ ಸಾಧಿಸೈತಂದ್ರೂ ಕೂಡ ಈ ಗರ್ಭಧಾರಣೆ ಎನ್ನುವಂತಹ ವಿಷಯಗಳು ಮಾತ್ರ ಒಂದು ಮಾತನ್ನು ಈಗಲೂ ನಾವು ಒಪ್ಬೇಕಾಗತ್ತೆ. ಗರ್ಭಧಾರಣೆ ಅನ್ನೋದು ಈಗಲೂ ಒಂದು ಆಕಸ್ಮಿಕ ಮತ್ತೆ ಅಷ್ಟ ನಿಗೂಢ ಅನ್ನುವಂಥ ಮಾತನ್ನ ಅಲ್ಲಿಗೆಳೆಯಕ್ಕೆ ಆಗೋದಿಲ್ಲ ನೋಡ್ರಿ. ಡಾಕ್ಟರ್, ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ದನಗಳಲ್ಲಿ ಬಂಜಿತನ ಮತ್ತು ಅದರ ನಿವಾರಣೆ ಈ ಬಗ್ಗೆ ಹಲವಾರು ವಿಚಾರಗಳನ್ನ ತಿಳಿಸಿಕೊಟ್ರಿ. ಡಿಂಬನಾಳದಿಂದ ಹೊರಬಂತು ಈ ತರ ರೂಪ ಇರ್ತಿರ್ತದೆ. ಮುಂದೇನಾಗುತ್ತೆ ಅಂತ ನೋಡಿ ಭಾಳ ಬ್ಲಾಸ್ಟೋಸಿಸ್ಟರ್ ಇಂಗ್ಲೀಷ್ನ ಕರೀತಾರೆ, ಕನ್ನಡದಲ್ಲಿ ಏನು ಕೊಡ್ತೀನಿ. ಒಂದೆರಡು ಮಾತುಗಳನ್ನ ನಮ್ಮ ಡಾಕ್ಟರ್ ಆರ್ ಡಿ ಪಾಟೀಲ್ ಮಿತ್ರರು, ಉಪನಿರ್ದೇಶಕರು, ಚಾಲಕರು ನಿಲ್ಲತ್ತವೆ. ಇನ್ನು ಎತ್ತರದ ಕಣ್ಣು ಬಸೋದು ಹಾಲಿನ ಹಿಡಿದು ಮಷಿನ್ ಬಂತು. ಅದಕ್ಕೆ ಆರ್ಥಿಕ ಲೆಕ್ಕದ ಕೊನೆಗೆ ಅದು 895147 ಈ ಗಂತಿಯ ಮುಖಾಂತರ ಹೊರಗಿನ ಜನನಾಂಗ, ಬಾಹ್ಯ ಜನನಾಂಗ ಎಸ್ ಸಿಗ್ಮಾಯಿಡ್ ಇದು ಇಲ್ಲಿ ಐತೆ ನೋಡ್ರಿ. ಮುದ್ರದ ಹರಗಳಾದ ಜಾಗ ಮುದ್ರ. ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಅತಿಥಿಗಳು ಹಾಗೂ ನಮಸ್ಕಾರ. ಈಗ ನಿಮ್ದು ಸರ್ ಸಿಕ್ಕಾರಂದ್ರೆ ನಿಮ್ಗೆ ಅವರು ಆ್ಯಕ್ಚುಲಿ ಥಿಯರಿ ಹೇಳ್ತಾರೆ ಇಲ್ಲಿ ಹೆಂಗಂದ್ರೆ ಸರ್ದ ಟ್ರೈನಿಂಗ್ ಹೆಂಗಂದ್ರೆ ನೀವು ನೀರು ಇಲ್ದನ ಹೆಂಗೆ ಈಸ್ಬೇಕು ಅನ್ನೋದು ಕಲಿಸ್ತಾರೆ. ಅಲ್ಲಿ ಹಿಂದೆ ಇಬ್ರು ಮುಂದೆ ಬನ್ನಿ, ವೆರಿ ಬನ್ನಿ. ಭಾಳ ಲಕ್ಕಿ ಅನ್ನೋದು ಇವತ್ತು ನಿಮ್ಗೆ ಆಮೇಲೆ ನೀವು ಬೇಕಾದ್ರೆ ಹೇಳ್ತೀನಿ ನಿಮ್ಮ ಬೆಟ್ಟ ಅಂತ. ಮತ್ತು ಅವು ಏನು ಸಬ್ಜೆಕ್ಟ್ ಏನಲ್ಲ ಅಂದ್ರೆ ಅನಿಸ್ಟಮ್ ಮತ್ತು ನ್ಯೂಟ್ರಿಷನ್ ಬಗ್ಗೆ
ಭಾಳ ಇಂಪಾರ್ಟೆಂಟ್. ಯಾಕಂದ್ರೆ ಈಗ ಫಾರ್ಮರ್ಸ್ ಆರ್ಥಿಕತೆ ನಿಂತಿದ್ದು ಎದ್ರ ಮೇಲೆ ಹೇಳಿ ಇಲ್ಲಿ 2 ಚೇರ್ ಫುಲ್ ಮಾಡ್ರೆ ಸೈಕಲ್ ಬರೀ ಮೈಲ್ ಹಾಲು ಬರ್ಬೇಕಂದ್ರೆ ಏನಾಗುತ್ತೆ ಅಲ್ಲ, ಹಾಲು ಸ್ಟಾರ್ಟ್ ಆಗ್ತಲ್ಲ, ಹಾಲು ಸ್ಟಾರ್ಟ್ ಆಗ್ಬೇಕಂದ್ರೆ ಅದು ಗರಿ ಬರ್ಬೇಕು. ಹೌದಿಲ್ರಿ, ಗರಿ ಬಂದ ಖರ ಒಳಗೆ ಪೋಷಣೆ ಮಾಡ್ಬೇಕು. ಆಮೇಲೆ ಕರೆಕ್ಟ್ ಅದು ಕೃಷಿ ಅನ್ನೋದು ಬಂತು ಅಂದರೆ ತೊಂದರೆ ಆಗುತ್ತೆ. ಹೇಳಿದ್ ನಾನು ಲಾಸ್ಟ್ ಟೈಮ್ ನಮ್ಮ ಡಿಪಾರ್ಟ್ಮೆಂಟ್ನಾಗಿರೋ ಕನಿಷ್ಠ 40% ರಿಂದ 50% ಜನಕ್ಕೆ ಒಂದಿಲ್ಲ ಒಂದು ವರ್ಷ ಅವ್ರು ಎಕ್ಸ್ಪೋಸ್ ಆಗಿರ್ತಾರೆ. ತುಂಬಿದಾಗ ನೀವು ಉದ್ದ ಇದ್ರೆ ಏನಾಗ್ತದೆ, ನೀವು ಪ್ರೆಸ್ ಮಾಡಿದ್ರೆ ಅದ್ರ ಒಳಗಡೆ ಗಾಳಿ ಹಂಗೆ ಇರ್ತದೆ, ಅದು ಗಾಳಿ ಹೊರಗಡೆ ಬರಬೇಕು. ಗಾಳಿ ಹೊರಗಡೆ ಬಂದು ಕಂಪ್ಲೀಟ್ ಆಗಿ ನೀವು ಅದನ್ನ ಪ್ರೆಸ್ ಮಾಡಿದಾಗ ಒಂದು ಕ್ವಾಂಟಿಟಿ ಜಾಸ್ತಿ ಆಗ್ಬೋದು, ಇನ್ನೊಂದು ಗಾಳಿ ಒಳಗಡೆ ಇದ್ರೆ ಅದು ಈ ಎರಡಿದೆ, ಕಡಿಯೋದು ಮತ್ತು ಕೊಳೆಯೋದು. 30ರಿಂದ 40 kgಯಷ್ಟು ಕಾಳಿನಷ್ಟು ಗೋವಿನ ಜೋಳ ಇರ್ಬೋದು, ಮತ್ತು ಉಪ ಪದಾರ್ಥ 20ರಿಂದ 30, ಹಿಂಡಿ 30 ಸಾಕಾಗ್ತದೆ. 30ರಿಂದ 40 ಸ್ವಲ್ಪ ಜಾಸ್ತಿ ಆಯ್ತು, ಡಿಪೆಂಡಿಂಗ್ ಆನ್ ಯಾವ ರಾಸುಗೆ ನೀವು ಅದನ್ನ ನೀವು ಕೊಡ್ತೀರಿ ಅಂತ ಹೇಳಿ. ಇದ್ರ ಬಗ್ಗೆ ಈಗಾಗಲೇ ಹೇಳಿದೆ. ಮತ್ತು ಮಿನರಲ್ ಮಿಕ್ಸರ್ ಒಂದು 2%, ಸಾಲ್ಟ್ 1%. ಬಟ್ ಈಗ ಇದು ರೇಂಜ್ ಏನಕ್ಕಿದೆ, ಯಾಕೆ ರೇಂಜ್ ಸ್ಪೆಸಿಫಿಕ್ ಆಗಿ ನಾವು 35 ದಾಣಿ ಮಿಶ್ರಣ. ಆದ್ರೆ ನಮ್ಮಲ್ಲಿ ಒಳ್ಳೆ ಹಸಿರು ಮೇಲೆ ಇಲ್ಲ, ಬರೀ ಒಂದು 2 kg ಅಷ್ಟೇ ಸಿಗ್ತದೆ ಅಂದಾಗ ನೀವು ದಾಣಿ ಮಿಶ್ರಣ 12 kg ಕೊಡ್ಬೋದು. ಈಗ ಇದನ್ನ ನಾವು ಲೆಕ್ಕಾಚಾರ ಮಾಡಿದ್ರೆ ಖರ್ಚು ಯಾವುದು ಜಾಸ್ತಿ ಖರ್ಚು ಬರುತ್ತೆ, ಯಾವ್ದು ಕಡಿಮೆ ಬರ್ತದೆ? ಆಬ್ವಿಯಸ್ಲಿ ದಾಣಿ ಮಿಶ್ರಣ ಎಲ್ಲಿ ನಾವು ಜಾಸ್ತಿ ಕೊಡ್ತಾ ಇದೀವಿ ಅದು ಜಾಸ್ತಿ ಬರ್ತದೆ. ಬರೀ 25 ರೂಪಾಯಿ ಅಂದ್ರೆ ಎಷ್ಟಾಯ್ತು ಬರೇ ದಾಣಿ ಮಿಶ್ರಣಕ್ಕೆ? ಅದು ವರ್ಕೌಟ್ ಆಗ್ತದೆ ಅನ್ನೋದು ಇನ್ನೊಂದು ಪ್ರಶ್ನೆ. ಸೊ ಇದು ಬ್ಯಾಲೆನ್ಸ್ ಮಾಡಬೇಕು. ಸೊ ನಮ್ಮಲ್ಲಿ ಏನಿದೆ ನೋಡ್ಕೊಂಡು ಅದು ತಕ್ಕಾಗಿ. ಸೊ ಇದರ ಅರ್ಥ ಏನು, ಇದೇ ರೀತಿ ಎಮ್ಮೆಗಳಿಗೆ ಕೂಡ 3 ಲೀಟರ್ ಇರೋದು 6 ಲೀಟರ್ ಇರೋದು ಕಾಂಬಿನೇಷನ್ಸ್, ಬೇರೆ ಬೇರೆ ರೀತಿಯ ಕಾಂಬಿನೇಷನ್ಸ್ ಅಲ್ಲಿ ನಾವು ಉಪಯೋಗಿಸಬಹುದು. ಪ್ರತಿಯೊಂದಕ್ಕೂ ಇದೆ. ಇದೊಂದು ಹೇಳಿದೆ ನಾನು. ಓಕೆ, ಈಗ ಕಾಸ್ಟ್ ಬಹಳ ಇಂಪಾರ್ಟೆಂಟ್ ಜೊತೆಗೆ ಮತ್ತು ಎಲ್ಲ. ಆಮೇಲೆ ಒಂದಿಷ್ಟು ಮಂದಿ ಭಾಳ ಏನು ಮಾಡ್ತಾರೆ, ವರ್ಷಗಟ್ಟಲೆ ಇರ್ತಾರೆ, ಒಟ್ಟ ಸಮಯ ಹೆಚ್ಚಿಗೆ ಹಾಕಿ ಶುರು. ಈಗ ನಮ್ಮಲ್ಲಿ ಟೆಸ್ಟ್ ಮಾಡಿದರೆ ಯಾವ ಫ್ರೆಶ್ ಇದ್ದಾವೆ, 1 ತಿಂಗಳು 2 ತಿಂಗಳೊಳಗೆ ಇರೋಲ್ಲ ಅಂಥ ಸಮಯ ಯೂಸ್ ಮಾಡಿದಾಗ ಕನ್ಸಪ್ಷನ್ ರೇಟು ಜಾಸ್ತಿ ಇದೆ. ಆಮೇಲೆ ಅದರೊಳಗೆ ಮೊಟಿಲಿಟಿ ಮೋರ್ ದೆನ್ 50% ಮೊಟಿಲಿಟಿ ಇರಬೇಕು. ಬೇಕಾಗಿತ್ತು ನಿಮಗೆ ಬೇಕಾಗಿ ಜಿ.ಡಿ. ಆಫೀಸ್ನಾಗ ಏನು ಮಾಡಿದ್ರಿ, ಏನು ಕಲಿಸಿದ್ರಿ, ಯಾರು ಕಲಿಸಿದ್ರಿ, ಇದು ಹೆಂಗೆ, ಇದು ನಿಮಗೆ ಉಪಯೋಗ ಆಯ್ತು ಇಲ್ಲೋ ಏನೋ ಬರೋದು ಕೇಳೋದು ಹೋಗುದು ಅಲ್ಲ. ಇದು ಕ್ಷೇತ್ರದಲ್ಲಿ ನಿಮ್ಮ ಊರಲ್ಲಿ ಇಂಪ್ಲಿಮೆಂಟ್ ಆಗ 1% ಆದರೂ ಆದರೆ ಅದು ಮುಂದೆ ಒಂದು 100% ಹೋಗ್ಸಕ್ಕೆ ಬನ್ನಿ. ಎಲ್ಲ ಜೂನಿಯರ್ ಬರ್ರಿ ಯಾಕೆ ಯಾರು ಇಲ್ಲ? ವೇದಿಕೆ ಇರೋದ ನಿಮ್ಮ ಸಲುವಾಗಿ, ನಿಮ್ಮ ಅಭಿಪ್ರಾಯ ಹೇಳಕ್ಕೆ. ಇವೆರಡು ಕಾರ್ಯಕ್ರಮ ಏನು ಅನ್ನಿಸ್ತು? ಏನೋ ಬಂದ್ವಿ, ಕೇಳಿದ್ವಿ, ಈ ಕಡೆ ಬಿಟ್ವಿ ಅಂತ. ನಮ್ಮಲ್ಲಿ ಏನ ರೂಢಿ ಮಾಡ್ಕೋಬೇಕಂತ ಆಯ್ತು, ಓಕೆ, ಒಳ್ಳೆಯದು. ಈ ಟ್ರೈನಿಂಗ್ ಮುಗಿಸಿ ಎಷ್ಟು ವರ್ಷ ಆಯ್ತು ನೀವು? 4-5 ವರ್ಷ ಆಯ್ತು. ನೀವು ಬರ್ತಿದ್ರನ್ನ ಈಗೆಲ್ಲ ಸ್ವಲ್ಪ ರಿಫ್ರೆಶ್ ಆದಂಗೆ. ಪುನಶ್ಚೇತನ ಅಂದ್ರೆ ಏನು, ನಿಮ್ಗೆ ಏನು ಕಲ್ತಿರ್ತೀರಿ ಅದನ್ನು ಇನ್ನೊಂದು ಸ್ವಲ್ಪ ತಿಳ್ಕೊ. ನಿಮ್ಮ ಟ್ರೈನಿಂಗ್ ಕಲಿಸಿದಾಗ ಏನಾಗಿರ್ತೈತಿ, ಅವಾಗ ಬರೀ ಥಿಯರಿ ಕಲ್ತಿರ್ತೀರಿ, ಆಮೇಲೆ ಪ್ರಾಕ್ಟಿಕಲ್ ಮಾಡಿ ಎರಡೂ ಇದನ್ನು ಮಾಡಿದ್ಮೇಲೆ ಪುನಶ್ಚೇತನ ಮಾಡಿದಾಗ ಎರಡೂ ಕರೆಕ್ಟಾಗಿ ಬರ್ತದೆ. ಅಲ್ಲ, ಯಾಕೆ ಎನಿಮಲ್ಸ್ ಕನ್ಸೀವ್ ಆಗಿಲ್ಲ ಅನ್ನೋದನ್ನ ನೀವು ಸ್ವಲ್ಪ ಆದರೂ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ. ಒಂದನೇದು ಬೆದಿಗಿ ಯಾಕೆ ಕನ್ಸೀವ್ ಆಗ್ತಾರಲ್ಲ ಅನ್ನೋದು ಸರಿ ಹೇಳಿದ್ರು. ಎರಡನೇದು ಅದ್ರ ಹಿಂದೆಲೆ ಏನು ನ್ಯೂಟ್ರಿಷನ್, ಸರಿಯಾದ ಆಹಾರ ಇಲ್ಲ ಅಂದ್ರೆ ಸರಿಯಾದ ಫಿಸಿಯಾಲಜಿ ಇಲ್ಲ, ಸರಿಯಾದ ಫಿಸಿಯಾಲಜಿ ಇಲ್ಲ ಅಂದ್ರೆ ಸರಿಯಾಗಿ ಸ್ಟ್ರೆಸ್ ಇಲ್ಲ, ಸರಿಯಾಗಿ ಸ್ಟ್ರೆಸ್ ಇಲ್ಲ ಅಂದ್ರೆ ಅದು ಒಂದು. ಮತ್ತು ಲಿಕ್ವಿಡ್ ನೈಟ್ರೋಜನ್ ಕ್ಯಾನ್ ಹ್ಯಾಂಡ್ಲಿಂಗ್ ಭಾಳ ಇಂಪಾರ್ಟೆಂಟ್. ನೀವು ಅದನ್ನು ಅದರ ಡಾಕ್ಟರ್ ಸಬ್ನೀಸ್ ಡೆಂಟಲ್ ನಿರ್ದೇಶಕರು ಈಗ ಭಾಳಷ್ಟು ಒಂದು ಎನಿಮಲ್ ಸೈಡ್ ಪ್ರಾಬ್ಲಮ್ ಇರ್ತದೆ, ಒಂದು 3 ಪ್ರಾಬ್ಲಮ್. ಒಂದು ಸೈಡು, ಒಂದು ಟೆಕ್ನಿಷಿಯನ್ ನಿಮ್ಮ ಸೈಡು,
ಒಂದು L2 ಸೈಡ್. L2 ಸೈಡ್ದಾಗ ಮೈನಸ್ ನಾವು ನಮ್ಮಲ್ಲಿ ಅಥವಾ ಈಗ ನಮ್ಮ ಏನು ಪ್ರೊಸೆಸಿಂಗ್ ಕೇಂದ್ರದೊಳಗೆ ಅಗದಿ ISO 9000 ಇದ್ರೊಳಗೆ ಮಾಡ್ತಾರೆ. ಬಟ್ ಅದ ಮಾಡಿ ನಿಮ್ಮಲ್ಲಿ ಬರೋದ್ರಾಗ ಅದು ಅದ್ರದ್ದು ಇದಕ್ಕೆ 3 ಕಾರಣ. ಒಂದು ನೈಟ್ರೋಜನ್, ರೆಗ್ಯುಲರ್ ನೈಟ್ರೋಜನ್ ಸಪ್ಲೈ 30 ದಿವಸಕ್ಕೊಮ್ಮೆ ಆಗೋದು. ಎರಡನೇದು ಏನು ಅಂದರೆ 10 ಇಂಚಿನ ಫೋರ್ಸೆಪ್ ಇರೋದು. ನೀವು ಯಾವಾಗಲೂ ನೀವು ಕ್ಯಾನಿಸ್ಟರ್ದಿಂದ ಮೇಲೆ ಸ್ಟ್ರಾ ತೆಗೆದ್ರೆ ಆಮೇಲೆ ಆರ್ಟ್ರಿ ಫೋರ್ಸೆಪ್ ಒಟ್ಟೆ ಯೂಸ್ ಮಾಡಬಾರ್ದು. ಅವು ಲಾಕ್ ಆತಂದ್ರೆ ಕ್ರಶ್ ಆಗಿಬಿಡ್ತದೆ. ಸಿಮೆಂಟ್ ಸ್ಟ್ರಾ 33 mm ಇರ್ತದೆ. ಮ್ಯಾಲಿಂದ ಏನು ಫ್ಯಾಕ್ಟ್ರೀಸ್ ಇರುತ್ತೆ ಕ್ರಶ್ ಆಗಿ ನೀವು ಥಾಯಿಂಗ್ ಮಾಡೋಕ್ಕಿಂತ ಮೊದಲಿಗೆ ಹೊರಗೆ ಬಂದುಬಿಡ್ತದೆ ಸಿಮೆಂಟ್. ಸೊ ಯಾವಾಗ 10 ಇಂಚಿನೂ ಇವು ಬರ್ತಾವೆ. ಇನ್ಮೇಲೆ ಸಪ್ಲೈ ಮಾಡ್ಬೋದು. ಇನ್ನೆಲ್ಲರಿಗೂ ಕಂಪಲ್ಸರಿ ನಿಮ್ಮ ಎಲ್ಲ ರಿಲೀಸ್ ನಮ್ಮಲ್ಲಿ ಮೀಟಿಂಗ್ ತೊಗೊಂಡ್ರೆ ಹೇಳಿ 10 ಇಂಚಿನ ಒಟ್ಟು ನೀವು ಯಾವುದೇ ಕಾರಣಕ್ಕೂ ಅದ್ರದ್ದು ಗಂಟ ಏನಿರ್ತದೆ ನೈಟ್ರೋಜನ್ ಅದನ್ನು ದಾಟಿ ಮೇಲೆ ತೆಗಿಬೇಕು. ಆಮೇಲೆ ನೀವು ಹೆತ್ತಲ್ಲಿ ಇರಬೇಕು. ಯಾವುದೆಲ್ಲ ಲಿಕ್ವಿಡ್ ನೈಟ್ರೋಜನ್ ಇರ್ಬೇಕಾದ್ರೆ ಕೆಳಗೆ ಒಂದು ಯಾವುದಾರ ನೀವೇನು ಅದನ್ನು ರಟ್ ಇರ್ಬೋದು ಅಥವಾ ಕಟ್ಟಿಗೆ ಇದನ್ನು ಮಾಡಿರ್ಬೋದು. ಈಗ ಜಾಕೆಟ್ ಹೊಲಿಸ್ತಾರೆ ಅವೇನು ಬೇಕಾಗಿಲ್ಲ. ಅದನ್ನು ಇಟ್ಟು ಲೈಟ್ ಕಾಣಬೇಕು. ನೀವು ಏನು ಕಡ್ಡಿ ತೆಗಿಬೇಕು ಅಂದಾಗ ನಿಮ್ಮ ತಲೆ ಮೇಲೆ ಲೈಟ್ ಇರಬೇಕು. ಕಡ್ಡಿ ತೆಗಿಲಿಕ್ಕೆ ಕರೆಕ್ಟ್ ಗೊತ್ತಾವ. ಈಗ ಎತ್ತೋದು ಹಿಂಗೆ ಬಿಡೋದು. ಈಗ -196 ಡಿಗ್ರಿ ಒಳಗೆ ಇರ್ತದೆ. ನೀವು ಹಿಂಗೆ ಹಿಂಗೆ ಬಿಟ್ರಿ ಅಂದರೆ 5 ಸೆಕೆಂಡ್ ಒಳಗೆ ಥಾಯಿಂಗ್ ಸ್ಟಾರ್ಟ್ ಆಗ್ತದೆ. 5 ಸೆಕೆಂಡ್ ಒಳಗೆ ಥಾಯಿಂಗ್ ಸ್ಟಾರ್ಟ್ ಆತಪ್ಪ ಅಂತಂದ್ರೆ ಅದು ವೇಸ್ಟ್. ನೀವು ಮಾಡ್ತಿರ್ ಖರೆ ಅದು ಕನ್ಸಪ್ಷನ್ ಆಗೋದಿಲ್ಲ. ಇದೇ ಸಿಮೆನ್ನು ಈಗ ನಮ್ದೇನು ಸಿಮೆಂಟ್ ಅದಲ್ಲ, ಇದು ನಿಮ್ಗೇನು ಸಪ್ಲೈ ಮಾಡ್ತೀವಿ ಇದೇ ಸಿಮೆಂಟ್ ಹೊರಗಿನವ್ರು ಪ್ರೈವೇಟ್ದವರು ಮಾರ್ಲಿಕ್ಕೆ ತೊಗೊಂಡು ಹೋಗ್ತಾರೆ. ಮಾರ್ಲಿಕ್ಕೆ ತೊಗೊಂಡು ಹೋಗಿ ಟೆಸ್ಟ್ ಮಾಡಿಸ್ಕೊಂಡು ಹೋಗಿ ಅವರು 55% 50ರಿಂದ 55% ಕನ್ಸಪ್ಷನ್ ರೇಟ್ ಅದ ಅಂತ ಹೇಳಿ ನಮಗೆ ಬಂದು ಹೇಳ್ತಾರೆ. ಧಾರವಾಡ ಡಿಸ್ಟ್ರಿಬ್ಯೂಷನ್ ಸೆಂಟರ್ದಿಂದ 1,30,37,00,000 ರೂಪಾಯಿಗಳು ಸಿಮೆಂಟ್ ಮಾರ್ತಾರೆ ಪ್ರತಿ ತಿಂಗಳು. ಅದು ಎಲ್ಲಿಯವ್ರು ತೊಗೊಂಡು ಹೋಗ್ತಾರೆ. ಅಥಣಿ ಈ ಕಡೆ ಉತ್ತರ ಕನ್ನಡ ಅದೆಲ್ಲ ಭಾಳ ನೀಟ್. ಅವರಿಗೆ 50 ಸೇಮ್ ಸಿಮೆಂಟ್ ಅವರಿಗೆ 55% ಆಗ್ತದೆ. ನಿಮಗೆ ಯಾಕೆ ಆಗೋದಿಲ್ಲ? ನಿಮ್ಮಲ್ಲಿ ಯಾಕೆ ಇವೆಲ್ಲ ಫಸ್ಟ್ ಹ್ಯಾಂಡ್ಲಿಂಗ್ ಆಫ್ ನೈಟ್ರೋಜನ್ ಕ್ಯಾನ್ ಒಟ್ಟು ಅದು ಕಂಟ ದಾಟಿ ಬರಬಾರ್ದು. ಎಷ್ಟು ಸಾಧ್ಯದ ಅಷ್ಟು ಕೆಳಗಿನ ಅದನ್ನು ಹೋಗಬೇಕು. ಆರ್ಟ್ರಿ ಫೋರ್ಸಪ್ ಒಟ್ಟೆ ಯೂಸ್ ಮಾಡಿ. ಇಂಥ 18 ಫೋರ್ಸಪ್ 10ರಿಂದ 12 ಇಂಚಿನ 7 ಸ್ಟಾಕ್ ಫೋರ್ಸಪ್ ಬರ್ತಾವೆ. ಸೊ ಒಳಗಿದ್ದಾಗ ನೀವು ತಕ್ಕೊಂಡು ಇಮಿಡಿಯೇಟ್ ವಾಣ ಏನು ಇರ್ತಾವಲ್ಲ ಊರಾಗ ಅವು ಪ್ರಚಾರ ಮಾಡ್ತಾವೆ. ಯಾಕಂದ್ರೆ ಒಂದು ಬಿಟ್ಟು ಇನ್ನೊಂದಕ್ಕೆ ಸಂಪರ್ಕ ಮಾಡ್ತಾವೆ. ಅಲ್ಲಿ ಗಂಡಿಗೆ ಔಷಧಿ ಕೊಡೋದಲ್ಲ, ಹೆಣ್ಣಿಗೆನ ಮೊದಲು ಮುಂಜಾಗ್ರತೆ. ಅದ್ರ ಆಕಳಿಗೆನ ಅಥವಾ ಕರಕ್ಕನ ಕರ ಹೆಣ್ಗಾರ ಇದ್ದಾಗನ ಅದಕ್ಕೆ ಇಂಜೆಕ್ಷನ್ ಕೊಡೋದು. ಲಸಿಕೆ ಇನ್ನೇನು ಬೇಕು ಸಂತೋಷ. ಎಲ್ಲ ನಮ್ಮ ಬೀದರ್ನ ವಿದ್ಯಾರ್ಥಿಗಳ ಕಡೆಯಿಂದ ನೋಡಿ ಮೈಸೂರು ಮಹಾರಾಜರೇ ಸಂತೋಷ. ಪ್ರೀತಿಗೆ ಏನು ಅನ್ನೋಕ್ಕಾಗೋದಿಲ್ಲ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಹೊರಗಂತೂ ಬರ್ತೀನಿ ಹೇಳ್ತೀನಿ. ಸೊ ಇಲ್ಲಿ ತನಕ ನಮಗೆ ನಿಮಗೆ ನಮ್ಮ ತರಬೇತಿ ಕೇಂದ್ರಕ್ಕೆ ಬಂದು ಭಾಳ ಚೆನ್ನಾಗಿ ವಿಷಯ ಮುನ್ನಡೆ ಮಾಡಿದ್ದಕ್ಕಾಗಿ ನಮ್ಮ ಆತ್ಮೀಯ ಗುರುಗಳಿಗೆ ನಾವು ನಮ್ಮ ತರಬೇತಿ ಕೇಂದ್ರ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಹೊಸ ಜೀವನದಿಂದ ನಿನ್ನೆ ಪುನಶ್ಚೇತನ ಅಂತೀರಿ, ನವೀಕರಣ ಮಾಡೋದು. ಹಂಗೆ ನಾವು ನಮ್ಮ ಆ ಜೀವನ ನೆನಪಿ ಬರ್ತು, ಹೊಸ ಚೈತನ್ಯ ಬರ್ತದೆ. ಥ್ಯಾಂಕ್ ಯು ಡಾಕ್ಟರ್. ಥ್ಯಾಂಕ್ ಯು. ಎಲ್ಲರೂ ಒಳ್ಳೆಯದಾಗಲಿ. ಅದಕ್ಕೆ ಇಷ್ಟು ವ್ಯತ್ಯಾಸ ಬಿಟ್ಟರೆ ಬೇರೆ ಇಲ್ಲ ದೃಷ್ಟಿಯಿಂದ ಒಂದು ಕಾರಣ ಮತ್ತು ಪರಿಣಾಮ ದೃಷ್ಟಿಯಿಂದ ಎರಡು ಬಂದಾಗಿದೆ. ಮೊದಲ ತರವಾದ ಹಾನಿ ಉಂಟು ಮಾಡ್ತವೆ ಅಂತ ಈ ಬದಲಿನ ಬದುಕನ ಎಲ್ಲರೂ ಮುಂದಿನ ಮಾಡ್ಕೊಂಡು ಶೇಕಡ 60% ಖರ್ಚಾಗ್ತದೆ. ಅಲ್ಲಿಂದ ನಮಗೆ ಒಂದು ಮಾರ್ಗ ಅಥವಾ ಹೊಸ ಬದುಕನ. ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.